ಪ್ರಜಾ ವಿಮೋಚನಾ ಚಳವಳಿ ಸಂಘದಿಂದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ 134ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಮಹಾದೇವಪುರ ಕ್ಷೇತ್ರದ ಬೀದರಹಳ್ಳಿ ಗ್ರಾಮದ ಅಂಬೇಡ್ಕರ್ ಭವನದಲ್ಲಿ ಪ್ರಜಾ ವಿಮೋಚನಾ ಚಳವಳಿ ರಾಜ್ಯಾಧ್ಯಕ್ಷರಾದ ಆನೇಕಲ್ ಕೃಷ್ಣಪ್ಪ ನೇತೃತ್ವದಲ್ಲಿ ಬೀದರಹಳ್ಳಿ ಸರ್ಕಲ್ ಇಂದ ಅಂಬೇಡ್ಕರ್ ಭವನವರೆಗೆ ಪಾದಯಾತ್ರೆ ಮಾಡಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಎಸ್ಕೆ ಮಾದೇಶ್, ಗುಂಜೂರು ವಿಜಯ್, ಆದೂರ್ ಗಣೇಶ್, ರಜಿಯಾ ಬೇಗಂ, ಗುಲಾಬ್ ಜಾನ್, ವೆಂಕಟರಣಪ್ಪ, ಆನೇಕಲ್ ತಾಲೂಕ್ ಮುಖಂಡರಾದ ಹಳೆಹಳ್ಳಿ ರವಿ, ಸಬ್ಮಂಗಲ ರವಿ, ಲವ, ವೆಂಕಟೇಶ್ ಮತ್ತು ನಾಯಕರು, ಕಾರ್ಯಕರ್ತರು ಭಾಗವಹಿಸಿದ್ದರು. ಆಶಯಗಳಿಗೆ ಪ್ರಜಾ ವಿಮೋಚನಾ ಚಳವಳಿಯ ಹೋರಾಟಕ್ಕೆ ಸಿದ್ಧಾಂತಗಳಿಗೆ ಜಿಂದಾಬಾದ್ 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 ಅಂಬೇಡ್ಕರರ ಸಿದ್ಧಾಂತಗಳಿಗೆ ಭಾರತ ರತ್ನ ಚಳವಳಿಯ ಹೋರಾಟಕ್ಕೆ ಪ್ರಜಾ ವಿಮೋಚನಾ ಚಳವಳಿಯ ಹೋರಾಟಕ್ಕೆ ಭಾರತ ರತ್ನ ಅಂಬೇಡ್ಕರ್. ಎಸ್ಕೆ ಮಾದೇಶ್ ಅವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊತಾ ಇದ್ದೀವಿ. ವೇದಿಕೆ ಮೇಲೆ ಬರಬೇಕು.
ಬೆಂಗಳೂರು ಪೂರ್ವ ತಾಲೂಕು ಅಧ್ಯಕ್ಷರಾದ ಗುಲಾಬ್ ಜಾನ್ ಅವರು ವೇದಿಕೆ ಮೇಲೆ ಬರಬೇಕು. ಆನೇಕಲ್ ತಾಲೂಕು ನಗರ ಜಿಲ್ಲಾಧ್ಯಕ್ಷರಾದ ರವಿ ಅವರು ವೇದಿಕೆ ಮೇಲೆ ಬರಬೇಕು. ಆನೇಕಲ್ ತಾಲೂಕು ಅಧ್ಯಕ್ಷರಾದ ರಾಜಲಿ ಮುನ್ನಗಣ್ಣ ಅವರು ವೇದಿಕೆ ಮೇಲೆ ಬರಬೇಕು. ಆನೇಕಲ್ ತಾಲೂಕು ಅಧ್ಯಕ್ಷರಾದ ಉಪಾಧ್ಯಕ್ಷರಾದ ದೊರೆ ಅವರು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ ಹಿರಿಯ ಮುಖಂಡರಾದ ಪಟ್ಟಣದ ಮುರಾಜ್ ಅವರು ವೇದಿಕೆ ಮೇಲೆ ಬರಬೇಕು. ಆನೇಕಲ್ ಕೃಷ್ಣಾಪುರ ಅವರಿಗೆ ಸ್ವಾಗತವನ್ನ ಬಯಸ್ತೇವೆ. ಅದೇ ರೀತಿ ಪ್ರಜಾ ವಿಮೋಚನಾ ಚಳವಳಿ ಬೆಂಗಳೂರು ವಿಭಾಗೀಯ ಸಮಿತಿ ಅಧ್ಯಕ್ಷರಾದಂತಹ ಮಾದೇಶ್ವರರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನೀಡುತ್ತಾರೆ. ಹಾಗೂ ಬೆಂಗಳೂರು ನಗರ ಜಿಲ್ಲೆ ಅಧ್ಯಕ್ಷರಾದಂತಹ ಹಳ್ಳಳ್ಳಿ ರವಿ ಅವರು ಬಂದಿದ್ದಾರೆ, ಅವರು ಸಹ ಸ್ವಾಗತವನ್ನು ಕೊಡ್ತಾರೆ. ಅದೇ ರೀತಿ ಅಧ್ಯಕ್ಷರು ಬೆಂಗಳೂರು ನಗರ ಜಿಲ್ಲೆ ರಿಜಾ ಬೇಗಂ ಅವರು ಬಂದಿದ್ದಾರೆ, ಅವರು ಸಹ ಸ್ವಾಗತವನ್ನು ಕೊಡ್ತಾರೆ. ಬೆಂಗಳೂರು ಪೂರ್ವ ತಾಲೂಕು ಅಧ್ಯಕ್ಷರಾದ ಗುಲಾಬ್ ಜಾನ್ ಅವರು ಬಂದಿದ್ದಾರೆ, ಅವರು ಸಹ ಸ್ವಾಗತವನ್ನು ಕೊಡ್ತಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಧ್ಯಕ್ಷರಾದಂತಹ ಉಮಾಮಹೇಶ್ವರಿ ಅವರು ಬಂದಿದ್ದಾರೆ, ಅವರು ಸಹ ಸ್ವಾಗತವನ್ನು ಕೊಡ್ತಾರೆ. ಅದೇ ರೀತಿ ಆನೇಕಲ್ ತಾಲೂಕು ಅಧ್ಯಕ್ಷರಾದಂತಹ ರಾಯಹಳ್ಳಿ ಮುರಾಜ್ ಅವರು ಬಂದಿದ್ದಾರೆ, ಅವರು ಸಹ ಸ್ವಾಗತವನ್ನು ಕೊಡ್ತಾರೆ. ಆನೇಕಲ್ ತಾಲೂಕು ಗೌರವಾಧ್ಯಕ್ಷರಾದಂತಹ ದೊರೆಯವರು ಬಂದಿದ್ದಾರೆ, ಅವರು ಸಹ ಸ್ವಾಗತವನ್ನು ಕೊಡ್ತಾರೆ. ತಾಲೂಕು ಮುಖಂಡರಾದಂತಹ ಯಲಂಕ ಶ್ರೀರಾಮ್ ಅವರು ಬಂದಿದ್ದಾರೆ, ಅವರು ಸಹ ಸ್ವಾಗತವನ್ನು ಕೊಡ್ತಾರೆ. ಹಾಗೂ ರಾಮಾಂಜನೇಯ ಚಿಲ್ಪನಹಳ್ಳಿ ಇವರಿಗೂ ಸಹ ಸ್ವಾಗತವನ್ನು ಕೊಡ್ತಾರೆ. ಬೆಂಗಳೂರು ದಕ್ಷಿಣ ತಾಲೂಕು ಅಧ್ಯಕ್ಷರಾದಂತಹ ಅಶೋಕ್ ಅವರು ಬಂದಿದ್ದಾರೆ, ಅವರು ಸಹ ಸ್ವಾಗತವನ್ನು ಕೊಡ್ತಾರೆ. ಅದೇ ರೀತಿ ಆನೇಕಲ್ ಮುಖಂಡರಾದಂತಹ ವೆಂಕಟೇಶ್ವರ್ ಬಂದಿದ್ದಾರೆ, ಅವರು ಸಹ ಸ್ವಾಗತವನ್ನು ಕೊಡ್ತಾರೆ. ಬೆಂಗಳೂರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹೊತ್ತು ಈ ಒಂದು ಕಾರ್ಯಕ್ರಮ ಆಯೋಜಿಸಲು ಮುಖ್ಯ ಈಗ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ರಾಜ್ಯಾಧ್ಯಕ್ಷರಾದ ಆನೇಕಲ್ ಕೃಷ್ಣಾಪುರ ಅವರು ಆಶಯ ಭಾಷಣವನ್ನು ಮಾಡಲಿದ್ದಾರೆ. ಎಲ್ಲರೂ ಸಾವಧಾನವಾಗಿ ಕುತ್ಕೊಂಡು ಕೇಳಬೇಕಂತೇಳಿ ಮೂಲಕ ಕೇಳ್ಕೊಳ್ತೇವೆ. ಏನು ಈ ದೇಶದ ಮಹಾನ್ ಮಾನವತಾವಾದಿ ವಿಶ್ವಕಂಡ ಬೆಳಕು, ಈ ದೇಶದ ಕೋಟ್ಯಾಂತರ ಜನರ ಆಶಾಕಿತರಾಗಿರ್ತಕ್ಕಂಥ ಸಂವಿಧಾನ ಶಿಲ್ಪಿ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆಯನ್ನ ಭಾರತ ರತ್ನ ಅಂಬೇಡ್ಕರ್ ಅವರ ಸಾಧನೆಗಳ ಸಂಭ್ರಮೋತ್ಸವ 2025 ಈ ಒಂದು ಕಾರ್ಯಕ್ರಮವನ್ನ ಪ್ರಜಾ ವಿಮೋಚನಾ ಚಳವಳಿ ಬೆಂಗಳೂರು ವಿಭಾಗೀಯ ಶಾಖೆಯಿಂದ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನಾಗಿರ್ತಕ್ಕಂಥ ಎಲ್ಲರೂ ಕೂಡ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ.
ಪ್ರತಿ ಮಹಿಳೆಯರಿಗೂ, ಕಾರ್ಯಕರ್ತರಿಗೂ, ಪದಾಧಿಕಾರಿಗಳಿಗೂ ಎಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈಗ ಯಾರು ನಿಂತಿದ್ದಾರೆ, ಯಾರು ಕೂಡ ಎದ್ದೊಳ್ಬಾರ್ದು. 10-15 ನಿಮಿಷ ನಿಮ್ಮ ಫೋನ್ಗಳನ್ನು ಕೂಡ ಆಫ್ ಮಾಡಬೇಕು. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನ ಓದಿದಾಗ ಏನೆಲ್ಲ ಮಾಡಿದ್ದಾರೆ ಈ ಸಮಾಜ, ಈ ದೇಶಕ್ಕಾಗಿ ಅನ್ನೋದ್ರ ಗೊತ್ತಾಗುತ್ತೆ. ಹಾಗಾಗಿ ನಮ್ಗೆ ಎಷ್ಟೇ ಬಿಸ್ನೆಸ್ ಇರಲಿ, ಮತ್ತೊಂದಿರಲಿ ನೀವು ಆಫ್ ಮಾಡಿ. ನನ್ನ ಯಾರೋ ಎಲ್ಲರೂ ಕೂಡ ಪಾಲನೆ ಮಾಡ್ಬೇಕು. ನಾನು ನೋಡಿ, ನನ್ನ ಗಮನಿಸಿ, ಎಂತ ಕೆಲಸ ಇದ್ರು ಕೂಡ ನಾನು ಫೋನ್ ಇತ್ತಲ್ಲ, ನನ್ನ 40 ವರ್ಷದ ಸುದೀರ್ಘ ಹೋರಾಟದಲ್ಲಿ ನೋಡಿ, ನಾನು ಎಂದೂ ಕೂಡ ಕಾರ್ಯಕ್ರಮ, ಸಭೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಇರಲಿ, ಯಾವುದೇ ರಾಷ್ಟ್ರ ನಾಯಕರ ಕಾರ್ಯಕ್ರಮಗಳಿರಲಿ, ನಾನು ಫೋನನ್ನ ಇತ್ತಲ್ಲ. ಯಾಕಂದ್ರೆ ಅಟ್ಲೀಸ್ಟ್ ಈ ದೇಶದಲ್ಲಿ ಇವತ್ತು ಏನೆಲ್ಲ ಆಗ್ತಾ ಇದೆ ಅದನ್ನ ನಾವು ತಿಳ್ಕೊಬೇಕಾಗತ್ತೆ. ವಿಶೇಷವಾಗಿ ಮಹಿಳೆಯರು, ಈ ದೇಶದಲ್ಲಿರ್ತಕ್ಕಂಥ ಕೋಟ್ಯಾಂತರ ಜನ ಮಹಿಳೆಯರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೆನಪು ಮಾಡ್ಕೊಬೇಕಾಗತ್ತೆ. ಇವತ್ತು ಅನೇಕ ಈ ಭಾರತ ದೇಶದಲ್ಲಿ ಕೋಟ್ಯಾಂತರ ಸ್ಥಳಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದಾರೆ. ಇಡೀ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲೇ ಒಬ್ಬ ವ್ಯಕ್ತಿಯ ಏನು ಬರ್ತ್ಡೇಗಳನ್ನ ಅಥವಾ ಅವರ ಒಂದು ಏನು ಭಾವಚಿತ್ರ ಇರ್ಬೋದು, ಪ್ರತಿಮೆಗಳಿರ್ಬೋದು, ಇಡೀ ಭಾರತ ದೇಶ ಅಷ್ಟೇ ಅಲ್ಲ, ಪ್ರಪಂಚದಲ್ಲಿ ಕೂಡ ಇಷ್ಟು ಸಂಖ್ಯೆ, ದೊಡ್ಡ ಸಂಖ್ಯೆಯಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ಏಕೈಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ವಿಚಾರಗಳನ್ನ ನಾವು ತಿಳ್ಕೊಬೇಕಂದ್ರೆ ಒಂದು ಅರ್ಧ ಗಂಟೆ, 1 ಗಂಟೆ ಕಾಲ ನೀವು ಎಲ್ಲವನ್ನ ಮರೆತು ಫೋನ್ಗಳನ್ನ ಆಫ್ ಮಾಡಿ ನಾವು ಕೇಳಬೇಕಾಗುತ್ತೆ, ನಾವು ಚರ್ಚೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಇಡೀ ದೇಶದಲ್ಲಿ ಇವತ್ತು ಏನೆಲ್ಲ ಮಾಡ್ತಾ ಇದ್ದಾರೆ ರಾಜಕೀಯ ಪಕ್ಷಗಳು, ಬೇರೆ ಬೇರೆ ಮನೋವಾದಿಗಳು ಏನ್ ಮಾಡ್ತಾ ಇದ್ದಾರೆ, ದೇಶದ ಸ್ಥಿತಿ ಹೆಂಗಿದೆ, ನಮ್ಮ ಸ್ಥಿತಿ ಹೆಂಗಿದೆ, ನಾವೆಲ್ಲ ಏನ್ ಮಾಡಬೇಕು, ಅದ್ರ ಪೂರ್ವಕವಾಗಿ ಇವತ್ತು ಗಂಭೀರವಾದ ಚಿಂತನೆಗಳು, ಚರ್ಚೆಗಳನ್ನ ಮಾಡಬೇಕಾಗುತ್ತೆ. ಇವತ್ತು ಪ್ರಜಾ ವಿಮೋಚನಾ ಚಳವಳಿ ಕೂಡ ನೀವೆಲ್ಲರೂ ಬಂದಿದ್ದೀರಿ. ಇಲ್ಲಿ ಬಹಳಷ್ಟು ಜನ ಶ್ರಮವನ್ನು ಹಾಕಿದ್ದಾರೆ. ಮಹಿಳೆಯರು ಹಾಕಿದ್ದಾರೆ, ಪುರುಷರು ಹಾಕಿದ್ದಾರೆ, ನಾಯಕರು ಹಾಕಿದ್ದಾರೆ. ಎಲ್ಲರ ಹೆಸರು ಹೇಳಕ್ ಹೋಗಲ್ಲ ನಾನು, ಸಾಕಷ್ಟು ಜನ ಇದ್ದಾರೆ. ಅವರ ಎಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದರ ಜೊತೆಗೆ ನನ್ನೂ ಸೇರಿ ಏನು ಚಳವಳಿನಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳ ಕರ್ತವ್ಯ ಆಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ, ಅವರ ಸಾಧನೆಗಳನ್ನ, ಅವರು ಮಾಡಿರ್ತಕ್ಕಂಥ ಹೋರಾಟಗಳನ್ನ ನಾವು ಈ ದೇಶದ, ಈ ರಾಜ್ಯದ ಅನೇಕ ಗ್ರಾಮೀಣ ಪ್ರದೇಶಗಳಲ್ಲಿ ಜಾತಿ ವರ್ಗರಹಿತವಾಗಿ, ಧರ್ಮರಹಿತವಾಗಿ ಏಕೈಕ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಬ್ಬರೇ. ಇವತ್ತು ಏನು ಲಂಡನ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1930ರಲ್ಲಿ ಏನು PhD ಪಡೆದು ಪ್ರೊಫೆಸರ್ ಆಗಿ ಆಯ್ಕೆ ಆಗ್ತಾರೆ. ಪ್ರೊಫೆಸರ್ ಆಗಿ ಆಯ್ಕೆ ಆದಾಗ ಯೂನಿವರ್ಸಿಟಿ, ಲಂಡನ್ನಿಂದ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಪಡೆದು ಭಾರತ ದೇಶಕ್ಕೆ ಬಂದಾಗ ಸುಮಾರು 50,000ಕ್ಕಿಂತ ಹೆಚ್ಚು ಜನ ರಾತ್ರಿಯಾಗಲು ಕಾದಿದ್ದು ಅವರನ್ನ ಬರಮಾಡ್ಕೊಳ್ತಾರೆ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕಿನ ಹೋರಾಟದಲ್ಲಿ ಆವತ್ತು ಯಾವ ರೀತಿ ಪರಿಸ್ಥಿತಿ ಇತ್ತು, ದೂರವಾಣಿಗಳಿರಲಿಲ್ಲ, ಫೋನ್ಗಳಿರಲಿಲ್ಲ. ಬಹುಶಃ ನಾನು 1981-82 ಇಸ್ವಿನಲ್ಲಿ ಚಳುವಳಿಗೆ ಬಂದಂತ ಸಂದರ್ಭದಲ್ಲಿ ಎಲ್ಲಿ ಕೂಡ ಫೋನ್ಗಳಿರಲಿಲ್ಲ. ಅವರು ಫೋನೇ ಇಲ್ಲ ನಮ್ಮ ಕರ್ನಾಟಕದಲ್ಲಿ. ದೇಶದಲ್ಲಿ ಎಲ್ಲ ಒಂದೆರಡು ಕಡಿಮೆ, ಬಹಳ ಕಡಿಮೆ ಸಂಖ್ಯೆಯಲ್ಲಿ ಇತ್ತೇನೋ ದೂರವಾಣಿ ಕರೆಗಳಿರಲಿಲ್ಲ. ಆದ್ರೆ ಪ್ರೀತಿ ವಿಶ್ವಾಸಗಳು ಜಾಸ್ತಿ ಇತ್ತು. ಆದ್ರೆ ಇವತ್ತು ಎಲ್ಲ ಸೌಲಭ್ಯಗಳು ಇದೆ, ಆದ್ರೆ ಪ್ರೀತಿ ವಿಶ್ವಾಸಗಳು, ನಂಬಿಕೆಗಳು, ಕೊರತೆಗಳು ಕಡಿಮೆ ಆಗ್ತವೆ. ಹಂಗಾಗಿ ಇವತ್ತು ಯಾರು
ಭಾಗದಲ್ಲಿ ಯಾಕೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಅಂದರೆ, ಬೆಂಗಳೂರು ಪೂರ್ವ ತಾಲೂಕಲ್ಲಿ ಇವತ್ತು ಅನೇಕ ಸಾವಿರಾರು ಸಂಖ್ಯೆಯ ಬಡವರಿದ್ದಾರೆ, ಮನೆಗಳಿಲ್ಲ ಅವರಿಗೆ. ಕೋಟಿ ಕೋಟಿ ಬೆಲೆ ಬಾಳ್ತಕ್ಕಂಥ ಭೂಮಿಗಳನ್ನ ಏನು ಕಬಳಿಸ್ತಾ ಇದ್ದಾರೆ. ಇದು ಒಂದು ಕಡೆ ಆದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಗಳ ಹಾದಿಯನ್ನ ನಾವು ತಿಳ್ಕೊಂಡು ಅವರ ಹೋರಾಟದ ಏನು ಕಾರ್ಯಕ್ರಮಗಳಿದೆ ಅದನ್ನ ಸ್ವಲ್ಪ ಭಾಗವನ್ನ ಕೂಡ ನಾವು ಅಳವಡಿಸ್ಕೋಬೇಕಾಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನನ್ನನ್ನ ಪೂಜೆ ಮಾಡಬೇಡಿ ಅಂತ ಹೇಳ್ತಾರೆ. ಕೆಲವರು ಪೂಜೆ ಮಾಡ್ತಾರೆ, ಪೂಜೆ ಮಾಡೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಗಳನ್ನ ತಿಳ್ಕೊಂಡು ನಾವು ಹೋರಾಟಗಳನ್ನ ಮಾಡುವಂತ ಒಂದು ಕರ್ತವ್ಯ, ಒಂದು ಮನಸ್ಥಿತಿಯನ್ನ ಅಳವಡಿಸ್ಕೋಬೇಕಾಗುತ್ತೆ. ಹಂಗಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1930ನೇ ಇಸ್ವಿನಲ್ಲಿ ಪ್ರೊಫೆಸರ್ ಆಗಿ ಆಯ್ಕೆ ಆದಂತ ಏನು ಲಂಡನ್ನಲ್ಲಿ ಡಾಕ್ಟರೇಟ್ ಪಡೆದು ಬರ್ತಾರೆ. ಲಂಡನ್ನಲ್ಲಿ ಜಾತಿ ಅಸ್ಪೃಶ್ಯತೆ ಏನೂ ಇಲ್ಲ, ಎಲ್ಲರೂ ಫ್ರೀಡಮ್ ಇದೆ. ಅಮೇರಿಕ ಇರ್ಬೋದು, ಲಂಡನ್ ಇರ್ಬೋದು, ಎಲ್ಲ ಯಾವುದೇ ದೇಶದಲ್ಲಿ ಇರ್ಬೋದು. ಅಲ್ಲಿ ಡಾಕ್ಟರೇಟ್ ಅನ್ನ ಪಡೆದು ಭಾರತ ದೇಶಕ್ಕೆ ಬಂದಾಗ 50,000 ಜನ ರಾತ್ರಿ ಆಗಲು ಕಾದು ಅವ್ರನ್ನ ಸ್ವಾಗತ ಮಾಡ್ತಾರೆ. ಭಾರತ ದೇಶದ ನೆಲವನ್ನ ತುಳಿದ ನಂತರ ಅವರು ಹಡಗುಗಳಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಸುಮಾರು ವಾರಗಳ ಗಟ್ಟಲೆ ಪ್ರಯಾಣವನ್ನ ಮಾಡ್ತಾ ಇದ್ರು. ಭಾರತ ದೇಶಕ್ಕೆ ಬರ್ತಾರೆ, ಅಳುತ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಹುಶಃ 1930ರಲ್ಲಿ ಇಡೀ ಭಾರತ ದೇಶದಲ್ಲಿ ಡಾಕ್ಟರೇಟ್ ಪಡೆದಿರ್ತಕ್ಕಂಥ ಏಕೈಕ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಿರ್ತಾರೆ. ಯಾವುದೇ ಉನ್ನತ ಜಾತಿ ಇರ್ಬೋದು, ಯಾರೊಬ್ಬರು ಕೂಡ ಪಡೆದಿರಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಲ್ಲಿಂದ ಬಂದು ಭಾರತ ದೇಶದ ನೆಲವನ್ನ ಕಾಲಿಡ್ತಾನೆ, ಅಳುತ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಕಾರಣ ಏನು ಗೊತ್ತಾ? ಅಸ್ಪೃಶ್ಯತೆಯನ್ನ ಈ ದೇಶದಲ್ಲಿ ಮನುವಾದಿಗಳು ಆಚರಣೆ ಮಾಡ್ತಾರೆ. ಅತ್ಯುನ್ನತ ವಿದ್ಯಾಭ್ಯಾಸವನ್ನ ಪಡೆದಿರ್ತಕ್ಕಂಥ ಬಾಬಾ ಸಾಹೇಬ್ ಅವರು ಬಂದ ನಂತರ ತನ್ನ ನೆಲದನ್ನ ಅಳ್ತಾರೆ. ಪ್ರೊಫೆಸರ್ ಆಗಿ ಸುಮಾರು 2-3 ವರ್ಷಗಳ ಕಾಲ ಕೆಲಸ ಮಾಡ್ತಾರೆ. ಅಂದಿನ ಸಂದರ್ಭದಲ್ಲಿ ಅವರಿಗೆ 450 ರೂಪಾಯಿ ಪೇಮೆಂಟ್ ಇದೆ ಪ್ರತಿ ತಿಂಗಳು. ಅಷ್ಟೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದ್ಯಾಭ್ಯಾಸವನ್ನ ಪಡೆದಿರ್ತಕ್ಕಂಥ ಅತ್ಯುನ್ನತವಾದ ವ್ಯಕ್ತಿಗೆ ಒಂದು ಮನೆ ಕೊಡಲ್ಲ, ಬಾಡಿಗೆಗೆ ಮನೆ ಕೊಡಲ್ಲ. ಅಲ್ಲಿನ ಕೆಳ ಹಂತದ ಪ್ರೊಫೆಸರ್ ಆಗಿ ಆಯ್ಕೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕೆಳ ಹಂತದ ಯಾರು ಅಲ್ಲಿ ನೌಕರರು ಇರ್ತಾರೆ ಅವರಿಗೆ ಫೈಲ್ಗಳನ್ನ ತಂದು ಕೊಡೋದಿಲ್ಲ, ಎತ್ತಿ ಬಿಸಾಕ್ತಾರೆ, ಮನೆಯನ್ನ ಕೊಡಲ್ಲ. ಅನೇಕ ಕಡೆ ಓಡಾಡ್ತಾರೆ, ಯಾರೊಬ್ಬರು ಮನೆಯನ್ನ ಕೊಡಲ್ಲ. ನಂತರ ಜೈನರ ಒಂದು ಹಾಸ್ಟೆಲ್ ಇರುತ್ತೆ, ಅಲ್ಲಿ ಹೋಗಿ 1-2-3 ದಿನ ಇರ್ತಾರೆ. ನಂತರ ಅವರು ಗೊತ್ತಾಗಿ ಅವರು ದೊಣ್ಣೆಗಳನ್ನ ಬಡಿಗೆಗಳನ್ನ ಎತ್ಕೊಂಡು ಓಡಿಸ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದರ ನಂತರ 1927ಕ್ಕೆ 30ರ ಹಿಂದೆ 27ಕ್ಕೆ ಚೌಡಕೆರೆಯನ್ನ ನೀರನ್ನ ಮುಟ್ಟುವಂತ ಹೋರಾಟವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅವರು ಕೈಗೊಳ್ತಾರೆ. ಯಾಕಂದ್ರೆ ಅವತ್ತು ಜಾತಿ ವ್ಯವಸ್ಥೆ ಈ ದೇಶದಲ್ಲಿರ್ತಕ್ಕಂಥ ಕಾಲು ಭಾಗದ ಜನಸಂಖ್ಯೆ, ಶೋಷಿತ ಸಮುದಾಯಗಳು ಏನಿದೆ ಆ ಜನಸಂಖ್ಯೆಗೆ ಪ್ರಾಕೃತಿಕವಾಗಿ ಸಿಗುವಂತ ನೀರನ್ನ ಮುಟ್ಟೋ ಆಗಿರಲಿಲ್ಲ, ಕೆರೆಯ ನೀರನ್ನ ಮುಟ್ಟೋ ಆಗಿರಲಿಲ್ಲ. ತಿಳ್ಕೊಳ್ಳಿ, ಕೆರೆ ನೀರನ್ನ ಮುಟ್ಟೋ ಆಗಿರಲಿಲ್ಲ. ಹಂಗಾಗಿ ಭಾರತ ದೇಶದಲ್ಲಿ ಮಹಾರಾಷ್ಟ್ರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚೌಡರ್ ಕೆರೆಯ ನೀರನ್ನ ಮುಟ್ಟುವಂತ ಹೋರಾಟವನ್ನ ಕೈಗೊಳ್ತಾರೆ. ಲಕ್ಷಾಂತರ ಜನರು ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅನುಯಾಯಿಗಳಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಆವತ್ತು ಆ ಹೋರಾಟವನ್ನ ಮಾಡಿದಂಥ ಸಂದರ್ಭದಲ್ಲಿ ಅನೇಕರು ಮನುವಾದಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಹಲ್ಲೆಗಳನ್ನ
ಅಂದಿನ ಹೋರಾಟಗಾರರ ಮೇಲೆ ಹಲ್ಲೆಗಳನ್ನು ಮಾಡ್ತಾರೆ. ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಕ್ಷಣೆಯನ್ನ ಮಾಜಿ ಸೈನಿಕರು ಸುಮಾರು 100 ಸಂಖ್ಯೆಯಲ್ಲಿ ಅವತ್ತಿದ್ರು. ಅವರು ರಕ್ಷಣೆ ಮಾಡೋದ್ರ ಜೊತೆಗೆ ಅಂದಿನ ಬ್ರಿಟಿಷ್ ಆಡಳಿತದ ಒಬ್ಬ IPS ಆಫೀಸರ್ ಕ್ರಿಶ್ಚಿಯನ್ ಅವರಾಗಿರ್ತಾರೆ. ಆ ಆಫೀಸರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ರಕ್ಷಣೆ ಮಾಡ್ತಾರೆ. ಅದಾದ ನಂತರ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಾದರೂ ಒಂದು ಕರೆಯನ್ನ ಕೊಟ್ಟಿದ್ರು, ನೀವು ಯಾರು ಮನುವಾದಿಗಳು ನಮ್ಮ ವಿರುದ್ಧ ಹಲ್ಲೆ ಮಾಡೋದಕ್ಕೆ ಬಂದಿದ್ದಾರೆ ಅವರ ಮೇಲೆ ಪ್ರತಿ ಹಲ್ಲೆ ಮಾಡಿ ಅಂತ ಏನಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದೇ ಒಂದು ಹೇಳಿಕೆ ಕೊಟ್ಟಿದ್ರೆ ಸಾವಿರಾರು ಕೊಲೆಗಳಾಗ್ತಾ ಇತ್ತು. ಅವತ್ತು ಅಂದಿನ ಸಂದರ್ಭ ಏನು, ಅವತ್ತು ಜಾತಿ ವ್ಯವಸ್ಥೆ ಅತ್ಯಂತ ಮೇರುಮಟ್ಟದಲ್ಲಿತ್ತು. ಬರೀ ಜಾತಿ ವ್ಯವಸ್ಥೆ ಇರಲಿಲ್ಲ, ಮಹಿಳೆಯರು ಎಲ್ಲ ಜಾತಿ ಮಹಿಳೆಯರಿಗೂ ಕೂಡ ಅಕ್ಷರ ವಿದ್ಯಾಭ್ಯಾಸ ಮಾಡಂಗಿರಲಿಲ್ಲ, ಒಡವೆ ಹಾಕಂಗಿರಲಿಲ್ಲ, ಇಡೀ ಮೈ ತುಂಬ ಸ್ಯಾರಿ ಅಥವಾ ಇತರೆ ಬಟ್ಟೆಗಳನ್ನು ಧರಿಸಂಗಿರಲಿಲ್ಲ. ಅಷ್ಟೇ ಯಾಕೆ, ಇವತ್ತು ಜಾತಿ ವ್ಯವಸ್ಥೆಯಲ್ಲಿ ಶ್ರೇಣೀಕೃತ ಜಾತಿ ವ್ಯವಸ್ಥೆಯಲ್ಲಿ ಉನ್ನತ ಜಾತಿ ಅಂತ ಹೇಳ್ತಾರೆ ಬ್ರಾಹ್ಮಣರು. ಬ್ರಾಹ್ಮಣರ ಮಹಿಳೆಯರು ಕೂಡ ಏನು ಅವತ್ತು ವಿದ್ಯಾಭ್ಯಾಸವನ್ನ ಮಾಡಂಗಿರಲಿಲ್ಲ. ಆದರೆ ಅವತ್ತು ಸತಿಸಾಗಮನ ಪದ್ಧತಿ ಇತ್ತು. ಸತಿಸಾಗಮನ ಪದ್ಧತಿ ಅಂದ್ರೆ ಏನು, ಗಂಡ ಏನಾರ ಕಾಯಿಲೆಗೋ ಅಥವಾ ಆಕ್ಸಿಡೆಂಟ್ ಆಗೋ ಸಣ್ಣ ವಯಸ್ಸಿನಲ್ಲಿ ಸತ್ತೋದ್ರೆ ಬಲವಂತವಾಗಿ ಚಿತೆ ಮೇಲೆ ಇಟ್ಟು ಆಕೆಯನ್ನ ಜೀವಂತವಾಗಿ ಸುಡುವಂಥದ್ದು, ಅದು ಆವತ್ತಿನ ಸಂದರ್ಭದಲ್ಲಿ ಇದ್ದಿದ್ದು ಸತಿಸಾಗಮನ ಪದ್ಧತಿ. ಇನ್ನು ಕರ್ನಾಟಕದಲ್ಲಿ ಏನು ಶಿವಮೊಗ್ಗ ಜಿಲ್ಲೆ ಚಂದ್ರಗುಟ್ಟಿನಲ್ಲಿ ಗದ್ದಲೆ ಸೇವೆ ಮಾಡತಕ್ಕಂಥದ್ದಿತ್ತು. ಏನು ಬಂಗಾರಪ್ಪ ಚೀಫ್ ಮಿನಿಸ್ಟರ್ ಆಗಿದ್ರು, ನಾವು ಕೂಡ ಅದರ ವಿರುದ್ಧ ಬಹುದೊಡ್ಡ ಹೋರಾಟಗಳನ್ನು ಮಾಡಿದ್ವಿ. ಮಹಿಳೆಯರನ್ನ ದೇವರ ಹೆಸರಿನಲ್ಲಿ ಬಿಟ್ಟು ಬೆತ್ತಲೆ ಸೇವೆ ಮಾಡ್ತಕ್ಕಂಥದ್ದು ಎಷ್ಟು ಅನಾಗರಿಕ ಪದ್ಧತಿ. ಆ ಕರ್ನಾಟಕದಲ್ಲಿ ಬಹುದೊಡ್ಡ ಹೋರಾಟ ಆದ ಮೇಲೆ ಸರ್ಕಾರ ಕ್ರಮ ಜರುಗಿಸಿ ಅದನ್ನು ನಿಷೇಧ ಮಾಡಿದೆ. ಹಂಗಾಗಿ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಕರೆಯನ್ನು ಕೊಡಲ್ಲ. ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಳೀಯ ಠಾಣೆಗೆ ಹೋಗಿ ದೂರನ್ನು ಕೊಡ್ತಾರೆ. ದೂರು ದಾಖಲಾಗಿ ಮತ್ತೆ ಕೋರ್ಟ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ವಾದ ಮಾಡಿ ಆ ಪ್ರಕರಣವನ್ನ ನ್ಯಾಯಾಧೀಶರ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೆಗೆದುಕೊಂಡಂತ ಹೋರಾಟ ಉತ್ತಮವಾಗಿದೆ, ಆ ಹೋರಾಟದ ಪರವಾಗಿ ಆದೇಶವನ್ನು ಮಾಡ್ತಾರೆ. ಅದ ನಂತರ ಏನು 1927 ಇಸ್ವಿನಲ್ಲಿ ಮನು ಸಂವಿಧಾನವನ್ನು ಸುಟ್ಟಾಕ್ತಾರೆ. ಬಹುಶಃ ಇಡೀ ಪ್ರಪಂಚದಲ್ಲೇ ಒಂದು ಮನು ಸಂವಿಧಾನ ಅಂತ ಇತ್ತು, ಅದನ್ನ ಸುಟ್ಟಿರ್ತಕ್ಕಂಥದ್ದು ಏಕೈಕ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಯಾಕೆ ಮನು ಸಂವಿಧಾನವನ್ನು ಸುಟ್ಟರು? ಕಾರಣ ಏನು? ಈಗ ಮನು ಸಂವಿಧಾನ ಏನಿತ್ತು, ಮನು ಸಂವಿಧಾನ ಏನ್ ಹೇಳ್ತಾ ಇತ್ತಂದ್ರೆ, ಯಾರು ವಿದ್ಯಾಭ್ಯಾಸ ಪಡಿಬೇಕು, ಈ ದೇಶದಲ್ಲಿ ಮೇಲ್ಜಾತಿ ಇರ್ತಕ್ಕಂಥ ಕೇವಲ 3 ಅಥವಾ 4% ಇರ್ತಕ್ಕಂಥ ಬ್ರಾಹ್ಮಣರು ಮಾತ್ರ ವಿದ್ಯಾಭ್ಯಾಸ ಪಡಿಬೇಕಾಗಿತ್ತು. ಬ್ರಾಹ್ಮಣರ ಮಹಿಳೆಯರನ್ನು ಕೊಡೋ ವಿದ್ಯಾಭ್ಯಾಸ ಒಂದಾಗಿರಲಿಲ್ಲ. ಬೇರೆ ಇತರೆ ಎಲ್ಲ ಜಾತಿ ಧರ್ಮಗಳವರು ಕೂಡ ವಿದ್ಯಾಭ್ಯಾಸವನ್ನ ಪಡೆಯುವಾಗಿರಲಿಲ್ಲ 1927ರಲ್ಲಿ. ಆಮೇಲೆ ಅಷ್ಟೇ ಅಲ್ಲ, ಓಟಿನ ಅಧಿಕಾರವೂ ಕೂಡ ಇರಲಿಲ್ಲ. ಓಟಿನ ಅಧಿಕಾರ ಕೂಡ ಯಾರಿಗೂ ಇರಲಿಲ್ಲ. ಇದ್ದಿದ್ದೆ 4% ಜನಕ್ಕೆ. ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟೋದು, ಮತ್ತೆ ಏನು MA PhD ಮಾಡಿರ್ತಕ್ಕಂಥ ವಿದ್ಯಾಭ್ಯಾಸ ಹೊಂದಿರ್ತಕ್ಕಂಥ ಅವ್ರಿಗೆ ಮಾತ್ರ ಇತ್ತು. ಅವ್ರು ಯಾರಿದ್ರು 4% ಇತ್ತು. ಆಗ 1929ರಲ್ಲಿ ಸೌತ್ ಬರೋ ಕಮಿಷನ್ ಬರುತ್ತೆ, ಲಂಡನ್ನಿಂದ ಭಾರತ ದೇಶಕ್ಕೆ ಬರುತ್ತೆ. ಆ ಕಮಿಷನ್ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನವಿಯನ್ನ ಸಲ್ಲಿಸ್ತಾರೆ. ಆ ಮನವಿ ಏನಾಗಿತ್ತು, ಇಡೀ ಭಾರತ ದೇಶದಲ್ಲಿ ಇರ್ತಕ್ಕಂಥ ಜಾತಿ ರಹಿತವಾಗಿ, ವರ್ಗರಹಿತವಾಗಿ ಮಹಿಳೆಯರು ಸೇರಿದಂತೆ ಎಲ್ಲರಿಗೂ ಕೂಡ ಮತದಾನದ ಹಕ್ಕನ್ನ ಕೊಡಬೇಕು. ಆ ಒಂದು ಮನವಿಯನ್ನ ಸೌತ್ ಬರೋ ಕಮಿಷನ್ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿಸ್ತಾರೆ. ಅದ ನಂತರ ಲಂಡನ್ನಲ್ಲಿ ಚರ್ಚೆ ಆಗಿ ಅಲ್ಲಿನ ಏನು ಪ್ರಧಾನಿಗಳು ಚರ್ಚೆ ಮಾಡಿ ಅದು ಪಾಸ್ ಮಾಡ್ತಾರೆ. ಅವತ್ತು ಬ್ರಿಟಿಷ್ ಆಡಳಿತ ಇತ್ತು. ಬಹುಶಃ ಭಾರತ ದೇಶದಲ್ಲಿ ಬ್ರಿಟಿಷ್ ಆಡಳಿತ ಬಂದ ನಂತರ ಒಂದಷ್ಟು ಎಜುಕೇಶನ್ ಸ್ವಲ್ಪ ಮಟ್ಟಕ್ಕೆ ಸಿಕ್ತು. ಅದಕ್ಕಿಂತ ಹಿಂದೆ ಹೋದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿದಕ್ಕಿಂತ ಹಿಂದೆ ಹೋದ್ರೆ ಎಜುಕೇಶನ್ ಏನಿಲ್ಲ. ಈಗ 11ನೇ ತಾರೀಕು
ಸಾವಿತ್ರಿ ಜ್ಯೋತಿ ಬಾಪುಲೆ ಅವರ ಬರ್ತ್ಡೇ ಆಯಿತು ಮೊನ್ನೆ 11ನೇ ತಾರೀಕು. ಜ್ಯೋತಿ ಬಾಪುಲೆ ಅವರು ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಒಬ್ಬರು. ಆವತ್ತಿದ್ದಂಥ ಜಾತಿ ವ್ಯವಸ್ಥೆಯ ವಿರುದ್ಧ ಸೆಟೆದು ನಿಂತು ವಿದ್ಯಾಭ್ಯಾಸವನ್ನು ಕೊಡೋದಕ್ಕೆ ತನ್ನ ಸ್ವಂತ ಶಾಲೆಗಳನ್ನ ತೆರೀತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜ್ಯೋತಿ ಬಾಪುಲೆಯನ್ನ ಗುರುಗಳಾಗಿ ಸ್ವೀಕಾರ ಮಾಡ್ತಾರೆ. ಆನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೊಂದು ವಿಚಾರ ಬರುತ್ತೆ. 1930ರಲ್ಲಿ ಲಂಡನ್ನಲ್ಲಿ ಒಂದು ಸಭೆ ನಡೆಯುತ್ತೆ, ದೊಡ್ಡ ಮೇಜಿನ ಸಭೆ. ಆ ಸಭೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆಹ್ವಾನ ಬರುತ್ತೆ. 1932ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಸಭೆಯಲ್ಲಿ ಲಂಡನ್ನಲ್ಲಿ ದುಡ್ಡು ಮೇಜಿನ ಸಭೆಯಲ್ಲಿ ಭಾಗವಹಿಸ್ತಾರೆ. ಆವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ 39 ವರ್ಷ ಆಗಿರುತ್ತೆ. ಇಡೀ ಭಾರತ ದೇಶ ಸೇರಿದಂತೆ ದೇಶದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಆ ಸಭೆಯಲ್ಲಿ 89 ಜನ ಭಾಗವಹಿಸಿರ್ತಾರೆ. ಆ 89 ಜನರಲ್ಲಿ ಅತ್ಯಂತ ಕಿರಿಯರಾಗಿರ್ತಕ್ಕಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರೇ ಆಗಿರ್ತಾರೆ. ಆವತ್ತು ಅನೇಕ ವಿಚಾರಗಳನ್ನ ಇಡೀ ಭಾರತ ದೇಶದಲ್ಲಿ ನಡೀತಕ್ಕಂಥ ಜಾತಿ ವ್ಯವಸ್ಥೆ ಇರ್ಬೋದು, ಅನ್ಯಾಯಗಳಿರ್ಬೋದು, ವಿದ್ಯಾಭ್ಯಾಸ ಪೂರ್ವಕವಾಗಿರ್ಬೋದು, ಹಕ್ಕುಗಳ ಪೂರ್ವಕವಾಗಿರ್ಬೋದು, 4 ದಿನಗಳ ಕಾಲ ಸುದೀರ್ಘವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಚಾರವನ್ನ ಲಂಡನ್ನಲ್ಲಿ ಮಂಡನೆ ಮಾಡ್ತಾರೆ. ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಮಂಡನೆ ಮಾಡಿದ ನಂತರ ಇಡೀ ವರ್ಲ್ಡ್ ಅಲ್ಲಿ ಇರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳು, ಮೀಡಿಯಾಗಳು ಮುಖಪುಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನ ಪ್ರಕಟ ಮಾಡಿಬಿಡ್ತಾರೆ. ಆವತ್ತು 1932ನೇ ಇಸ್ವಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರು, ಅವರ ವಿದ್ಯಾಭ್ಯಾಸ, ಅವರ ವಾಕ್ಚಾತುರ್ಯ ಏನು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತೆ. ಆಗ ಆ ಕಾರ್ಯಕ್ರಮದಲ್ಲಿ ಮತ್ತೊಂದು ಆಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತದಾನದ ಹಕ್ಕನ್ನು ಮಂಡನೆ ಮಾಡ್ತಾರೆ. ಅದರಲ್ಲಿ 2 ಮತದಾನದ ಹಕ್ಕನ್ನು ಮಂಡನೆ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಮತದಾನ ಅಂದ್ರೆ ದಲಿತರಿಗೆ, ಅಸ್ಪೃಶ್ಯ ಸಮುದಾಯಕ್ಕೆ ಮತ್ತೊಂದು ಮತ ಹಾಕುವಂತ ಅಧಿಕಾರವನ್ನ ಕೊಡಬೇಕು ಅನ್ನೋ ಒಂದು ವಿಚಾರವನ್ನ ಮಂಡನೆ ಮಾಡ್ತಾರೆ. ಲಂಡನ್ನಲ್ಲಿ ಅದು ಪಾಸ್ ಆಗಿಬಿಡುತ್ತೆ. 1932ನೇ ಇಸ್ವಿನಲ್ಲಿ ಪಾಸ್ ಆಗಿಬಿಡುತ್ತೆ. ಆಯ್ತು, ಎಲ್ರಿಗೂ ಓಟಿನ ಹಕ್ಕನ್ನು ಕೊಡೋಣ, ಏನು ಅಸ್ಪೃಶ್ಯ ಸಮುದಾಯದವರಿಗೂ ಕೂಡ 2ನೇ ಓಟು ಹಕ್ಕನ್ನು ಕೊಡೋಣ. ಅದು ಹೇಗಂದ್ರೆ ಅಸ್ಪೃಶ್ಯತ ಸಮುದಾಯದವರೇ ಒಬ್ಬರನ್ನು ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡ್ರೆ ಅಸ್ಪೃಶ್ಯ ಸಮುದಾಯದವರು ಮಾತ್ರ ಅವರಿಗೆ ಓಟನ್ನು ಹಾಕಿ ಎಲೆಕ್ಟ್ ಮಾಡ್ತಕ್ಕಂಥದ್ದು, ಆ ಸಮುದಾಯದ ಪರವಾಗಿ ಅವರು ಕೆಲಸ ಮಾಡ್ತಕ್ಕಂಥದ್ದು. ಹಂಗಾಗಿ ಅದು ಪಾಸ್ ಆಗಿ ಬಂದ್ಬಿಡುತ್ತೆ. ಅದು ಬಂದ ನಂತರ ಈ ದೇಶದ ಗಾಂಧಿ ಹೇಳಿದ್ದಾರೆ, ಬಹುಶಃ ಗಾಂಧಿಯನ್ನ ಕೊಂಡಾಡ್ತಾರೆ ಅನೇಕರು. ಈ ದೇಶದಲ್ಲಿ 25% ದಲಿತ ಸಮುದಾಯದವರಿಗೆ ಅಷ್ಟೇ ಅಲ್ಲ, ಮುಸ್ಲಿಮ್ಸರು ಸೇರಿದಂತೆ ಎಲ್ಲರ ವಿರುದ್ಧ ಗಾಂಧಿ ಹೋರಾಟಗಳನ್ನು ಮಾಡಿದ್ದಾರೆ. ಗಾಂಧಿ ಅಸ್ಪೃಶ್ಯತೆ ವಿರುದ್ಧ ಮಾಡಿದ್ದಾರೆ, ಅಸ್ಪೃಶ್ಯತ ಪರವಾಗಿ ಮಾಡಿದ್ದಾರೆ. ಸುಮ್ಮನೆ ಅಸ್ಪೃಶ್ಯತೆ ವಿರುದ್ಧ ನಾನು ಹೋರಾಟಗಳು ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ, ಏನು ಮಾಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 32ನೇ ಇಸ್ವಿನಲ್ಲಿ 2 ಮತದಾನದ ಹಕ್ಕನ್ನ ಪಡ್ಕೊಂಡು ಬಹಳ ಖುಷಿಯಿಂದ ಭಾರತ ದೇಶಕ್ಕೆ ಬರ್ತಾರೆ. ವಿಜೃಂಭಣೆಯನ್ನು ಆಚರಣೆ ಮಾಡ್ತಾರೆ. ಯರವಾಡ ಜೈಲಲ್ಲಿ ಗಾಂಧಿಯವರು ಉಪವಾಸ ಸತ್ಯಾಗ್ರಹ ಕೊಟ್ಬಿಡ್ತಾರೆ. ದಲಿತರಿಗೆ ಮತದಾನದ ಹಕ್ಕನ್ನ ಕೊಡಬಾರ್ದು, ಅದು ಉಪವಾಸ ಸತ್ಯಾಗ್ರಹ ಕೊಡ್ತಾರೆ. ಆ ವಿಚಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗೊತ್ತಾಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ತಂಡ ಯರವಾಡ ಜೈಲಿಗೆ ಹೋಗಿ ಗಾಂಧಿಯನ್ನ ಮನವಿ ಮಾಡ್ಕೊತಾರೆ. ಬೇಡ, ಉಪವಾಸ ಸತ್ಯಾಗ್ರಹವನ್ನ ನೀವು ಕೈ ಬಿಡಿ, ದಲಿತ ಸಮುದಾಯಕ್ಕೆ 2ನೇ ಮತದಾನದ ಹಕ್ಕನ್ನು ನಾನು ಬಹಳ ಕಷ್ಟಪಟ್ಟು ತಂದಿದ್ದೇನೆ, ಈ ಸಮುದಾಯ ಅಸ್ಪೃಶ್ಯತೆ ನಿವಾರಣೆ ಆಗಲಿ ಅನ್ನೋ ಮನವಿಯನ್ನ ಮಾಡ್ಕೊತಾರೆ. ಗಾಂಧಿ ಕೇಳಲ್ಲ. ಆ ಹೋರಾಟವನ್ನ, ಉಪವಾಸ ಸತ್ಯಾಗ್ರಹವನ್ನ ಮುಂದುವರಿಸ್ತಾರೆ. ಅನೇಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಂದು ಹೇಳ್ತಾರೆ, ನೋಡಿ, ನೀವೇನಾದ್ರೂ ಮತದಾನದ ಹಕ್ಕನ್ನು ವಾಪಸ್ ಕೊಡ್ತಿಲ್ಲ, ಈ ದೇಶದಲ್ಲಿ ಗಾಂಧಿ ಏನು ಉಪವಾಸ ಸತ್ಯಾಗ್ರಹ ಕೊಟ್ಟಿದ್ದಾರೆ, ಅವ್ರು ಏನಾದ್ರೂ ಸತ್ತೋದ್ರೆ ಇಡೀ ದೇಶದಲ್ಲಿ ಲಕ್ಷಾಂತರ ದಲಿತರ ಮರಣ ಹೋಮ ಆಗುತ್ತೆ, ಅದನ್ನು ಯೋಚನೆ ಮಾಡಿ ಅಂತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 2ನೇ ಬಾರಿ ತನ್ನ ಕಣ್ಣಲ್ಲಿ ಅಳುತ್ತಾರೆ. ಯಾವುದನ್ನ ಆಯ್ಕೆ ಮಾಡ್ಕೋಬೇಕು? ನಾನು ಹುಟ್ಟಿರ್ತಕ್ಕಂಥ ಈ ಸಮುದಾಯದ
ಅಳವಡಿಸ್ಕೊಬೇಕಾ? ವಿಧಿ ಇಲ್ಲದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಮತದಾನದ ಹಕ್ಕನ್ನ ತಿರಸ್ಕಾರ ಮಾಡಿ ಕೈಬಿಡ್ತಾರೆ. ಇದು ಬಹಳ ದುಃಖದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ತೆಗೆದುಕೊಂಡಂತ ಒಂದು ವಿಚಾರ. ಹಾಗಾಗಿ ಆವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ದೇಶದ ಮನುವಾದಿಗಳು ಗೌರವವನ್ನ ಕೊಟ್ಟಿಲ್ಲ, ಅವರ ಉನ್ನತ ಸ್ಥಾನದಲ್ಲಿ ನೋಡಿಲ್ಲ. ಇವತ್ತು ಪ್ರತಿಸ್ಪರ್ಧಿಗಳಾಗಿ ಈ ಭಾರತ ದೇಶದಲ್ಲಿರ್ತಕ್ಕಂಥ ಎರಡು ಮೇಜರ್ ರಾಜಕೀಯ ಪಕ್ಷಗಳು, ಭಾರತೀಯ ಜನತಾ ಪಕ್ಷ ಮತ್ತೆ ಕಾಂಗ್ರೆಸ್ ಪಕ್ಷ, ಪೈಪೋಟಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋಗಳನ್ನು ಹಾಕೊಂಡು ರಥಯಾತ್ರೆಗಳನ್ನು ಮಾಡೋದು ಮತ್ತೆ ಅವರ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಇದು ಕೂಟಾಟಕ್ಕೆ ಯಾಕೆ ಮಾಡ್ತಾ ಇದ್ದಾರೆ? ಓಟಿನ ಅಧಿಕಾರ ಬೇಕು ಅಂತ. ಇವತ್ತು ಕರ್ನಾಟಕದಲ್ಲಿ ಜಾತಿ ಗಣತಿ ವರದಿ ಪ್ರಜಾ ವಿಮೋಚನಾ ಚಳವಳಿಯಿಂದ ನಾನು ಒತ್ತಾಯ ಮಾಡ್ತೇನೆ, ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನೀವು ಈ ಕೂಡಲೇ ಜಾತಿ ವಿರೋಧಿಗಳನ್ನ ಪರಿಗಣಿಸಿ, ಜಾತಿ ವಿರೋಧಿಗಳ ಹೇಳಿಕೆಗಳನ್ನ ಕಡೆಗಣಿಸಿ ಈ ಕೂಡಲೇ ನೀವು ಜಾತಿ ಗಣತಿಯನ್ನ ಬಿಡುಗಡೆ ಮಾಡಬೇಕು ಅನ್ನೋ ಒತ್ತಾಯವನ್ನ ಈ ಸಂದರ್ಭದಲ್ಲಿ ಮಾಡ್ತೇನೆ. ಯಾಕೆ ಗೊತ್ತಾ? ಇವತ್ತು ನೋಡಿ, ಜಾತಿ ಗಣತಿ ಸ್ವಲ್ಪ ಮಟ್ಟಿಗೆ ಗೊತ್ತಾಗ್ಬಿಟ್ಟಿದೆ, ಪತ್ರಿಕೆಗಳಲ್ಲಿ ಬಂದ್ಬಿಟ್ಟಿದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಇವತ್ತು ಏನು 1.5 ಕೋಟಿ ಇದ್ದಾರೆ. 2ನೇ ಸ್ಥಾನ ಯಾರಿರ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಅಂದ್ರೆ ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ಮುಸ್ಲಿಮ್ಸ್ ಇದ್ದಾರೆ. 74 ಲಕ್ಷ ಜನ ಇದ್ದಾರೆ. ಎಸ್ಸಿಗಳು 1,09,00,000 ಇದ್ದಾರೆ. ಎಸ್ಟಿಗಳು 43 ಲಕ್ಷ ಚಿಲ್ಲರೆ ಇದ್ದಾರೆ. ಇವರೆಲ್ಲರೂ ಸೇರಿದ್ರೆ ಯಾರು ಬೇಡ, SC ST ಏನು ಅಲ್ಪಸಂಖ್ಯಾತರ ಮುಸ್ಲಿಮ್ಸ್ ಅವರು ಸೇರಿದ್ರೆ 2 ಕೋಟಿ 30 ಲಕ್ಷ ಆಗ್ತಾರೆ. ಈ ಎರಡೂ ಸಮುದಾಯಗಳು ಏನಾದರೂ ಒಗ್ಗಟ್ಟಾಗ್ಬಿಟ್ರೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯನ್ನ ನಾವೇ ಆಯ್ಕೆ ಮಾಡ್ಕೊಬಹುದು. ಯಾರು ಕೂಡ ಭಿಕ್ಷೆಯನ್ನ ಎತ್ತಂಗಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓಟಿನ ಅಧಿಕಾರವನ್ನು ಏನು ಕೊಟ್ಟಿದ್ದಾರೆ, ಅದನ್ನ ನಮ್ಮ ಅಭಿವೃದ್ಧಿಗಾಗಿ, ನಮ್ಮ ಕುಟುಂಬಗಳಿಗಾಗಿ ಆ ಓಟಿಗೆ ಬೆಲೆಯನ್ನ ಕಟ್ಟಿದ್ರೆ ಏನಾದರೂ ಜನರು ಏನಾದರೂ ತೀರ್ಮಾನ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅಸ್ಪೃಶ್ಯ ಸಮುದಾಯದ ಒಬ್ಬರು ಮುಖ್ಯಮಂತ್ರಿ ಆಗ್ತಾರೆ, ನಂತರ ಮುಸ್ಲಿಮ್ಸ್ ಅವರು ಮುಖ್ಯಮಂತ್ರಿ ಆಗ್ಬೋದು. ಇದಕ್ಕೆ ನಾವೆಲ್ಲ ಒಂದುಗೂಡಬೇಕಾಗತ್ತೆ. ಇವತ್ತು ಏನು ನಾವು ಪ್ರಬಲ ಜಾತಿ ಅಂತ ಹೇಳ್ತಾ ಇದ್ದಾರೆ ಕೆಲವರು, ಕರ್ನಾಟಕದಲ್ಲಿ ಎಲ್ಲರಿಗೂ ಕೂಡ ಶೇಕ್ ಆಗ್ಬಿಟ್ಟಿದೆ. ಜಾತಿ ವರದಿ ಬಿಡುಗಡೆ ಆದ್ರೆ ನಂಬರ್ 1 ಸ್ಥಾನ ಇಲ್ಲ, ಕಳೆದೋಗಿದೆ. ಹಂಗಾಗಿ ಅದಕ್ಕೆ ಈ ಮನುವಾದಿ ಸಂಸ್ಕೃತಿ ಇರ್ತಕ್ಕಂಥ ಅನೇಕರು ರಾಜಕೀಯ ಪಕ್ಷಗಳಲ್ಲಿರ್ತಕ್ಕಂಥವರು, ಮಠಾಧಿಪತಿಗಳು ಕೂಡ ಇವತ್ತು ವಿರೋಧ ಮಾಡ್ತಾ ಇದ್ದಾರೆ. ಈ ವಿರೋಧವನ್ನ ಲೆಕ್ಸಿ ಇಡೀ ರಾಜ್ಯದಲ್ಲಿ ದಲಿತರು, ಅಲ್ಪಸಂಖ್ಯಾತರು ನಾವೆಲ್ಲ ಒಂದುಗೂಡಿ ಬೀದಿ ಹೋರಾಟವನ್ನ ಮಾಡಬೇಕಾಗುತ್ತೆ. ಈ ದೇಶದಲ್ಲಿ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಏನಿದೆ, ಆ ಸಂವಿಧಾನದಲ್ಲಿ ಇರ್ತಕ್ಕಂಥ ಹಕ್ಕುಗಳು ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಸಿಕ್ಕಲಿಲ್ಲ. ನಮಗೆ 75 ವರ್ಷ ಆಗ್ತಾ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಜಾರಿಯಾಗಿ. ಈ ದೇಶದ ಪ್ರಧಾನಿ ಏನು ಇವತ್ತು ನರೇಂದ್ರ ಮೋದಿ ಅವರು ಬೇರೆ ದೇಶಕ್ಕೆ ಹೋಗಿ ಹೇಳ್ತಾರೆ, ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಈ ದೇಶದ ಅತ್ಯುನ್ನತವಾದ ಅಧಿಕಾರವನ್ನು ಪಡೆದಿದ್ದೇನೆ ಅನ್ನೋ ಒಂದು ಮಾತನ್ನ ಅಲ್ಲಿ ಬೇರೆ ದೇಶಗಳಲ್ಲಿ ಈ ದೇಶದ ಪ್ರಧಾನಿ ಹೇಳ್ತಾರೆ. ಭಾರತ ದೇಶದಲ್ಲಿ ಹೇಳಲ್ಲ ಅವರು. ಇವತ್ತು ಪ್ರಧಾನಿಗಳು ಅಸ್ಪೃಶ್ಯತೆಯ ವಿರುದ್ಧ ಮಾತಾಡಲ್ಲ. ಈ ದೇಶದಲ್ಲಿ ಯಾವುದನ್ನ ರಾಜಕೀಯ ಪಕ್ಷದವರು ಮಾತಾಡ್ತಾರ ನೀವು ಯೋಚನೆ ಮಾಡಿ. ಯಾವುದೇ ರಾಜಕೀಯ ಪಕ್ಷದ ಜನಪ್ರತಿನಿಧಿಗಳು ಅಸ್ಪೃಶ್ಯತೆಯ ವಿರುದ್ಧ ಮಾತಾಡಲ್ಲ, ದೌರ್ಜನ್ಯ ಅನ್ಯಾಯಗಳ ವಿರುದ್ಧ ಮಾತಾಡಲ್ಲ. ಯಾಕೆ ಮಾತಾಡ್ಬಾರ್ದು ಇವರು? ಮಠಾಧಿಪತಿಗಳು ಮಾತಾಡ್ತಾರ, ಅವರೂ ಮಾತಾಡಲ್ಲ. ಮಠಾಧಿಪತಿಗಳು ಕೂಡ ರಾಜಕೀಯ ಪಕ್ಷಗಳನ್ನ ಬೆಂಬಲಿಸಿ ಬೀದಿಗಿಳಿ ಅಂತಕ್ಕಂಥ ಹೋರಾಟ ಏನು ಮುಖ್ಯಮಂತ್ರಿ ಮಾಡಕ್ಕೆ, ಮಂತ್ರಿಗಳು ಮಾಡಕ್ಕೆ ಮಾಡ್ತಾರೆ. ಇವತ್ತು ಜಾತಿ ಧರ್ಮಗಳು ಇರಬಾರ್ದಲ್ಲ. ಕೆಲವು ಮಠಗಳಲ್ಲಿ ಆ ರೀತಿ ಇಲ್ಲ, ಕೆಲವೇ ಮಠಗಳಲ್ಲಿ ಆ ರೀತಿ ಜಾತಿ ರಹಿತವಾಗಿದೆ, ಒಪ್ಪೋಣ. ಆದರೆ ಬಹುತೇಕ ಹೆಚ್ಚು ಮಠಗಳಲ್ಲಿ ಜಾತಿ ಪರವಾಗಿದೆ. ನಾನು ಕೇಳ್ತೇನೆ, ನೀವು ಜಾತಿ ಪರವಾಗಿದ್ರೆ ಇವತ್ತು ಪ್ರಬಲ ಜಾತಿಗಳೆಲ್ಲ ಆರ್ಥಿಕ ಸಬಲತೆಯನ್ನು ಕಾಣಿದ್ದಾರೆ. ಕೆಳ ಜಾತಿಗಳು, ಅಲ್ಪಸಂಖ್ಯಾತರು ಏನ್ ಮಾಡಬೇಕು? ಇವತ್ತು ಕೋಟ್ಯಾಂತರ ಜನರು ಮನೆ ಇಲ್ಲ, ಉದ್ಯೋಗ ಇಲ್ಲ, ಬೆಂಗಳೂರು ಸುತ್ತ
ಮನೆಗಳಿಲ್ಲ. ಈ ತಾಲೂಕಿನಲ್ಲೇ ಸಾವಿರಾರು ಜನರಿಗೆ ಮನೆ ಇಲ್ಲ. 75 ವರ್ಷ ಆಗಿದೆ ಸಂವಿಧಾನ ಜಾರಿಯಾಗಿ. ಕೋಟಿ ಕೋಟಿ ಲಕ್ಷಾಂತರ ಕೋಟಿ ಬಜೆಟ್ ಮನ್ನಣೆ ಮಾಡ್ತಾರೆ. ಇವತ್ತು ನೋಡಿ GST ಹೆಸರಲ್ಲಿ ಈ ದೇಶದ ಪ್ರಧಾನಿಗಳು ಜನರನ್ನ ಸುಲಿಗೆ ಮಾಡ್ತಾ ಇದ್ದಾರೆ. ಜನರನ್ನ ಸುಲಿಗೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಇವತ್ತು ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಕುಟುಂಬಗಳು ಜೀವನ ಹೆಂಗೆ ಮಾಡಬೇಕು? ಇವತ್ತು ಆ GST ಅನ್ನೋ ಹೆಸರಲ್ಲಿ ಇವತ್ತು ಸುಲಿಗೆ ಮಾಡ್ತಾರೆ. ಪ್ರತಿ ಬಡ ವ್ಯಕ್ತಿಗಳು ಕುಟುಂಬಗಳು ಪ್ರತಿ ವಸ್ತುಗೆ ಪರ್ಚೇಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ GST% ಅನ್ನ ರೈಸ್ ಮಾಡ್ತಾರೆ. ನೀವು ಹೋಟ್ಲಿಗೆ ಹೋಗಿ ಒಂದು ಸಣ್ಣ ಊಟವನ್ನು ತಿನ್ನೋದಕ್ಕೆ ಹೋಟ್ಲಲ್ಲಿ ಕಾಫಿ ಏನಕ್ಕೆ ತಗೊಳ್ಳಿ, ಇದು ಒಂದು ಕಡೆ. ಆದರೆ ಇವತ್ತು ನಾವೆಲ್ಲ ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕು. ಯಾರಿಗೂ ಭಯ ಪಡೋ ಅವಶ್ಯಕತೆ ಇಲ್ಲ. ಈ ದೇಶದಲ್ಲಿ ಸಂವಿಧಾನ ಬಹುದೊಡ್ಡ ಬಲಿಷ್ಠವಾಗಿದೆ. ನೀವು ನಿನ್ನೆ ಮೊನ್ನೆ ನೋಡಿರಬೇಕು. ಈ ದೇಶದ ಶ್ರೇಷ್ಠ ನ್ಯಾಯಾಲಯ, ಉಚ್ಚ ನ್ಯಾಯಾಲಯಗಳು ಸೇರಿದಂತೆ ಎಲ್ಲ ನ್ಯಾಯಾಲಯಗಳು ನ್ಯಾಯಾಧೀಶರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಆದೇಶಗಳನ್ನು ಮಾಡಬೇಕಾಗುತ್ತೆ. 2-3 ದಿನದಲ್ಲಿ ಒಂದು ಆದೇಶವನ್ನು ಮಾಡಿದ್ದಾರೆ. ಈ ದೇಶದ ಸುಪ್ರೀಂ ಕೋರ್ಟ್ ಈ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳ ಮಧ್ಯೆ ವಿರಸ ಬಂದ್ಬಿಡುತ್ತೆ. ಅಲ್ಲಿ ಒಂದು ಪಕ್ಷ ಅಧಿಕಾರ ಇದೆ ಕೇಂದ್ರದಲ್ಲಿ, ರಾಜ್ಯಗಳಲ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳಲ್ಲಿ ಬೇರೆ ಪಕ್ಷಗಳಿದ್ದಾಗ ರಾಜ್ಯಪಾಲರ ಮೂಲಕ ಆ ಸರ್ಕಾರಗಳನ್ನ ಹದ್ದುಬಸ್ತಿನಲ್ಲಿರೋದು ಅಥವಾ ಅವರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದು ತಮಿಳುನಾಡಿನಲ್ಲಿ ನಡೀತು. ಆ ರಾಜ್ಯದ ಕ್ಯಾಬಿನೆಟ್ ಡಿಸಿಷನ್ ಏನ್ ಮಾಡ್ತಾರೆ, ಅದನ್ನ ಕಾಯ್ದೆಯಾಗಿ ಜಾರಿ ಮಾಡಲಿಕ್ಕೆ ರಾಜ್ಯಪಾಲರು ಕಳಿಸ್ತಾರೆ. ರಾಜ್ಯಪಾಲರು ಸಹಿ ಹಾಕ್ಬೇಕು. ಅವರು ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿದ್ದಾಗ ಅವರು ಅದನ್ನ ತಡೆ ಹಿಡಿಯೋದು. ಛೀಮಾರಿ ಆಗ್ತಿದೆ. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಆ ಸರ್ವಶ್ರೇಷ್ಠ ನ್ಯಾಯಾಧೀಶರು ಉಲ್ಲೇಖ ಮಾಡಿದ್ದಾರೆ. ಉಲ್ಲೇಖ ಮಾಡಿ ರಾಜ್ಯಪಾಲರು ಕ್ಯಾಬಿನೆಟ್ ತೆಗೆದುಕೊಂಡಂತ ತೀರ್ಮಾನಗಳನ್ನ ನೀವು ತಡೆ ಹಿಡಿಯೋ ಅಧಿಕಾರ ಇಲ್ಲ. ಹಂಗಾಗಿ ಏನು ತಮಿಳುನಾಡು ಕಳಿಸಿರ್ತಕ್ಕಂಥ ಸುಮಾರು 12 ಕಾಯ್ದೆಗಳನ್ನ ರಾಜ್ಯಪಾಲರ ಸಹಿ ಇಲ್ಲದೆ ಜಾರಿಗೊಳಿಸಿ ಅನ್ನೋ ಒಂದು ವಿಚಾರವನ್ನ, ಒಂದು ಆದೇಶವನ್ನ ಮಾಡಿಬಿಟ್ಟಿದ್ದಾರೆ. ಅಷ್ಟೇ ಮಾಡಿಲ್ಲ, ಇಷ್ಟು ವರ್ಷಗಳಿಗೂ ರಾಷ್ಟ್ರಪತಿಗಳಿಗೂ ಕೂಡ ಒಂದು ಆದೇಶವನ್ನ ಸುಪ್ರೀಂ ಕೋರ್ಟ್ ಕೊಟ್ಬಿಟ್ಟಿದ್ದಾರೆ. ರಾಷ್ಟ್ರಪತಿಗಳು ಕೂಡ ಹೆಚ್ಚು ಕಾಯ್ದೆಗಳು ಅವರ ಅಧೀನಕ್ಕೆ ಬಂದಾಗ ವರ್ಷ 6 ತಿಂಗಳು 8 ತಿಂಗಳು ಇಟ್ಕೊಳಂಗಿಲ್ಲ. ನೀವು 6 ತಿಂಗಳಲ್ಲಿ ಕ್ರಮವನ್ನು ಜರುಗಿಸಬೇಕು ಅನ್ನೋ ಒಂದು ವಿಚಾರವನ್ನು ಕೂಡ ಹೇಳ್ಬಿಟ್ಟಿದ್ದಾರೆ. ಹಂಗಾಗಿ ಇವತ್ತು ಇಡೀ ಪ್ರಪಂಚದಲ್ಲೇ ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ಸಂವಿಧಾನ ಏನಾದರೂ ಇದ್ರೆ ಅದು ಏಕೈಕ ದೇಶ ಭಾರತ ದೇಶ ಅಷ್ಟೇ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರಿಗೆ ಹಿಂದೂ ಕೋಡ್ ಬಿಲ್ ಅನ್ನು ಮಂಡನೆ ಮಾಡಿದಾಗ ಅವರು ಮೊಟ್ಟ ಮೊದಲ ಕಾನೂನು ಸಚಿವರು ಬ್ರಿಟಿಷ್ ಸರ್ಕಾರದಲ್ಲಿದ್ದಾಗ ಹಿಂದೂ ಕೋಡ್ ಬಿಲ್ ಅನ್ನು ಮಂಡನೆ ಮಾಡ್ತಾರೆ. ಹಿಂದೂ ಕೋಡ್ ಬಿಲ್ ಏನಂದ್ರೆ, ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ಜಾತಿ ವರ್ಗ ಎಲ್ಲ ರಹಿತವಾಗಿ ಎಲ್ಲ ಮಹಿಳೆಯರಿಗೆ ಆಸ್ತಿಯ ಸಮಪಾಲನ್ನ ಭಾಗ ಕೊಡಬೇಕು, ವಿದ್ಯಾಭ್ಯಾಸವನ್ನು ಕೊಡಬೇಕು, ಅವರಿಗೆ ಉದ್ಯೋಗಗಳನ್ನು ಕೊಡಬೇಕು, ಎಲ್ಲ ಪುರುಷರಿಗೆ ಎಷ್ಟು ಅಧಿಕಾರ ಇದೆಯೇ ಅಷ್ಟೇ ಸಮಾನವಾದ ಹಕ್ಕುಗಳನ್ನು ಅವರು ಕೊಡಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ಅನ್ನು ಮಂಡನೆ ಮಾಡಿದಾಗ ಏನು ಮನುವಾದಿಗಳೆಲ್ಲ ಸೇರಿ ಅದಕ್ಕೆ ಬೆಂಬಲ ಕೊಡಲ್ಲ. ಇವತ್ತು ಅವರು ಬೆಂಬಲ ಕೊಡದಿದ್ದಕ್ಕೆ ಆ ಬಿಲ್ ಬಿದ್ದೋಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜೀನಾಮೆಯನ್ನು ಬೀಸಾಕಿ ಆಚೆ ಬರ್ತಾರೆ. ಆ ನಂತರ ಹೋರಾಟ ಮಾಡ್ತಾರೆ. ಸಂವಿಧಾನದಲ್ಲಿ ಇವತ್ತು ಅಳವಡಿಸ್ಬಿಟ್ಟಿದ್ದಾರೆ. ಇವತ್ತು ಈ ದೇಶದಲ್ಲಿರ್ತಕ್ಕಂಥ ಕೋಟ್ಯಾಂತರ ಮಹಿಳೆ, ದೇಶದ ಪ್ರಧಾನಿಯಿಂದ ಹಿಡಿದು ಗ್ರಾಮ ಪಂಚಾಯತಿ ಸದಸ್ಯರಿಗೂ ಕೂಡ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ತಿಳ್ಕೊಬೇಕಾಗತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರ್ತ್ಡೇನ ನಾವು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಾಗತ್ತೆ. ಆ ವಿಚಾರಗಳನ್ನ ತಿಳ್ಕೊಳ್ಳುವಂಥ ಕರ್ತವ್ಯ ನಮ್ಮದಾಗಿದೆ. ಹಂಗಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ಕಾನೂನು ಪಂಡಿತರು ಅಷ್ಟೇ ಆಗಿಲ್ಲ. ಅವರು ಇವತ್ತು ಈ ದೇಶದ ಕರೆನ್ಸಿ ಏನಿದೆ ನೋಟ್ಗಳು, ಇವತ್ತು ನಾವು ನೋಟ್ಗಳು ಚಲಾವಣೆ ಮಾಡೋದು ಏನು ಆರ್ ಬಿ ಐನ ಒಂದು ಬುಕ್ ಅನ್ನ ಬರೆದು RBI ಕೂಡ ರಚನೆ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಮತ್ತೊಂದು ಮಾಡಿದ್ದಾರೆ, ನೀರಾವರಿನಲ್ಲಿ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ನೀರನ್ನು ತರಬೇಕು. ನದಿಗಳ ವೇಸ್ಟ್ ಆಗಿ ಹರಿದೋಗಿರ್ತಕ್ಕಂಥ ನದಿಗಳನ್ನ ನೀರನ್ನ ತಂದು ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ಬೇಕಂತಾರೆ.
ಯಾವುದೇ ರಾಜಕೀಯ ಪಕ್ಷಗಳು ಇದುವರೆಗೂ ಮಾಡಿಲ್ಲ. ಹಂಗಾಗಿ ಇವತ್ತು ನಾವೆಲ್ಲ ಒಂದ್ಕೊಡ್ಬೇಕಾಗತ್ತೆ, ಒಗ್ಗಟ್ಟಾಗಬೇಕಾಗತ್ತೆ. ನಮಗೆ ಹಕ್ಕುಗಳನ್ನ ಯಾರು ಕೊಡಲ್ಲ, ನೀವು ತಿಳ್ಕೊಳ್ಳಿ. ಯಾವುದೇ ರಾಜಕೀಯ ಪಕ್ಷದವರು ಇದುವರೆಗೂ ಕೂಡ ಕೊಟ್ಟಿಲ್ಲ, ಮುಂದೆ 50 ವರ್ಷ 100 ವರ್ಷ ಆದ್ರೂ ಕೊಡಲ್ಲ ಅವರು. ಇವತ್ತು ನೀವು ಸ್ಲಮ್ಗಳು ನೋಡಿ, ಬೆಂಗಳೂರು ಸ್ಲಮ್ಗಳು ನೋಡ್ಬೇಕು ನೀವು, ಅಲ್ಲಿ ಯಾರು ವಾಸ ಮಾಡೋಕ್ಕಾಗಲ್ಲ, ಜನನೇ ವಾಸ ಮಾಡೋಕ್ಕಾಗ್ತಿರ್ತಕ್ಕಂಥ ಒಂದು ಸ್ಥಿತಿ ಇದೆ. ಎಷ್ಟು ವರ್ಷ ಆಯ್ತು ನಾನು ಪ್ರಶ್ನೆ ಕೇಳ್ತೀನಿ. ಕೇಂದ್ರ ಸರ್ಕಾರ 49 ಲಕ್ಷ ಕೋಟಿ ಬಜೆಟ್, ರಾಜ್ಯ ಸರ್ಕಾರ 3,09,000 ಕೋಟಿ ಬಜೆಟ್. ಈಗ 75 ವರ್ಷಗಳಿಂದ ಬಂದಿರತಕ್ಕಂಥ ಹಣ ಏನಾಯ್ತು? ಇವತ್ತು ಭ್ರಷ್ಟಾಚಾರದಲ್ಲಿ ಹೋಗ್ತದೆ. ಇಡೀ ಬೆಂಗಳೂರಲ್ಲಿ ಒಂದೇ ಒಂದು ಸ್ಲಮ್ ಇಲ್ದಿದ್ದ ಮಾಡ್ಬೋದು, ಒಂದು ಸ್ಲಮ್ಮು ಇಲ್ದಿದ್ದ ಮಾಡ್ಬೋದು. ಪ್ರತಿಯೊಬ್ಬರಿಗೂ ಕೂಡ RCC ಬಿಲ್ಡಿಂಗ್ ಅನ್ನ ಕಟ್ಕೊಡ್ಬೋದು. ಅಷ್ಟು ಹಣ, ಅಷ್ಟು ಸಂಪತ್ತು ನಮ್ಮ ದೇಶ, ನಮ್ಮ ರಾಜ್ಯದಲ್ಲಿದೆ. ಇದು ಏನಾಗ್ತದೆ? ಕೇಂದ್ರೀಕೃತ ಆಗ್ತಾ ಇದೆ. ಕೆಲವೇ ಬೆರಳೆಣಿಕೆಯಷ್ಟು ಜನರಿದೆ. ಇವತ್ತು ಅಂಬಾನಿ ಇರ್ಬೋದು, ಮಹೇಂದ್ರ ಕಂಪನಿಯವರು ಇರ್ಬೋದು, ಬಿರ್ಲಾ ಇರ್ಬೋದು. ನಮ್ಮ ದೇಶದಲ್ಲಿ ನೋಡಿ 10 ಜನ, ಶೇಕಡ 90% ಬದುಕುವಂತ ಆಸ್ತಿ ಕೇವಲ 10 ಜನರ ಹತ್ರ ಇದೆ. ಇದು ಅಸಮಾನತೆ. ಹಂಗಾಗಿ ಇವತ್ತು ಚಳವಳಿಗಳ ಅವಶ್ಯಕತೆ ಏನಿದೆ ಜನರಿಗೆ? ಚಳವಳಿಗಳ ಅವಶ್ಯಕತೆ ಖಂಡಿತ ನಿಮಗಿದೆ. ಇವತ್ತು ರಾಜಕೀಯ ಪಕ್ಷಗಳು ಏನು ಸಮುದಾಯಕ್ಕೆ ಭ್ರಷ್ಟಾಚಾರದ ಮೂಲಕ ಹಣ, ಎಲೆಕ್ಷನ್ ಬಂದಾಗ ಚಿಲ್ಲರೆ ಹಣ ಕೊಡ್ತಾರೆ. ಚಿಲ್ಲರೆ ಹಣ ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿರ್ತಕ್ಕಂಥ ಮತದಾನದ ಹಕ್ಕನ್ನ ನಾವು ಮಾರಾಟಕ್ಕೆ ಇಟ್ಟಿದ್ದೀವಿ. ಇವತ್ತು ಎಲ್ಲಿವರೆಗೂ ಜನ ಓಟನ್ನ ಮಾರಾಟ ಮಾಡ್ತೀರ, ಇಡೀ ಒಂದು ಮತದಾನವನ್ನ ನಿಮ್ಮ ಇಡೀ ಕುಟುಂಬಕ್ಕೆ ಬದುಕು ಬದಲಾವಣೆಗೋಸ್ಕರ ನೀವು ಉಪಯೋಗಿಸಿದ್ದೆ ಆದ್ರೆ ಖಂಡಿತ ಬದಲಾವಣೆ ಆಗುತ್ತೆ. ಆ ಬಗ್ಗೆ ಕೂಡ ಏನು ಕರ್ನಾಟಕದಲ್ಲಿ ಕೂಡ ಚರ್ಚೆಗಳು ಪ್ರಾರಂಭ ಆಗಿದೆ. ಜನರಿಗೆ ವಿಚಾರಗಳನ್ನು ಕೊಡಬೇಕಾಗುತ್ತೆ. ಜನರಿಗೆ ವಿಚಾರಗಳನ್ನು ಕೊಟ್ಟರೆ ಖಂಡಿತ ಜನರು ಬದಲಾವಣೆ ಆಗ್ತಾರೆ. ಉತ್ತರ ಪ್ರದೇಶದಲ್ಲಿ ಕೂಡ ಬದಲಾವಣೆ ಮಾಡಿದ್ರು ಕಾಂಶಿರಾಮ್ ಅವರು. BSP ಕಟ್ಟಿ ಆವತ್ತು 1 ವೋಟು 1 ನೋಟು, ಕಾಂಶಿರಾಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ, ಅವರು ಹೋರಾಟವನ್ನ ಪಾಲನೆ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಇಡೀ ಭಾರತ ದೇಶದಲ್ಲಿ ಅಂದ್ರೆ ಮತ್ತೊಬ್ರು ಕಾಂಶಿರಾಮ್ ಅವರು. ಯಾಕಂದ್ರೆ ಕಾಂಶಿರಾಮನ್ನ ನಾನು ಬಹಳ ಹತ್ತಿರದಿಂದ ನೋಡಿದ್ದೇನೆ, ಅವ್ರ ಜೊತೆ ಭಾಗವಹಿಸಿದ್ದೇವೆ, ಅನೇಕ ಕಾರ್ಯಕ್ರಮಗಳಲ್ಲಿದ್ದೇವೆ. ಅವರು ಮದುವೆ ಆಗಿರಲಿಲ್ಲ, ಇಡೀ ತ್ಯಾಗ, ಇಡೀ ಸಮುದಾಯ ಸಮಾಜಕ್ಕಾಗಿ ತ್ಯಾಗ ಮಾಡಿದ್ದಾರೆ. ಬಹುಶಃ ಅವರೊಂದು 20 ವರ್ಷ ಬದುಕಿದ್ರೆ ಕರ್ನಾಟಕದಲ್ಲಿ ಕೂಡ ಯಾವುದೇ ಹಣ ಕೊಟ್ಟರೆ ಜನನೇ ಹಣ ಕೊಟ್ಟು ಎಲೆಕ್ಟ್ ಮಾಡ್ತಕ್ಕಂಥ ವಿಚಾರವನ್ನ ಮಾಡ್ತಾ ಇದ್ದಾರೆ. ಇವತ್ತು ಜನರಿಗೆ ವಿಚಾರಗಳನ್ನ ಕೊಟ್ಟರೆ ಹಣ ಜನರೇ ಹಣ ಕೊಡಬೇಕು. 50 ರೂಪಾಯಿ 100 ರೂಪಾಯಿ ಕೊಡಬೇಕು. 5 ವರ್ಷಕ್ಕೆ ಬರ್ತಕ್ಕಂಥ ಒಂದು ಚುನಾವಣೆಯಲ್ಲಿ ನೀವೇ ಹಣ ಕೊಟ್ಟು ಮತದಾನ ಹಾಕಿ ಗೆಲ್ಲಿಸಿದ್ರೆ ಆ ವ್ಯಕ್ತಿ ಭ್ರಷ್ಟಾಚಾರ ಮಾಡಬಾರ್ದು. ಎಲ್ಲ ಹಣವನ್ನ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದಿಂದ ಬರ್ತಕ್ಕಂಥ ಹಣವನ್ನ ಜನರಿಗೆ ವಿನಿಯೋಜನೆ ಮಾಡಿದ್ರೆ ಖಂಡಿತ 10 ವರ್ಷಗಳಲ್ಲಿ ಇಡೀ ಬಡತನ ರೇಖೆಯಿಂದ ಮೇಲ್ಮಟ್ಟಕ್ಕೆ ಜನರಿಗೆ ತರಬಹುದ ಅವಕಾಶ ಇದೆ. ಹಂಗಾಗಿ ನಾವು ಭ್ರಷ್ಟಾಚಾರದ ವಿರುದ್ಧ, ಅಸ್ಪೃಶ್ಯತೆಯ ವಿರುದ್ಧ, ನಮ್ಮ ಹಕ್ಕುಗಳ ಪರವಾಗಿ ಎಲ್ಲಿವರೆಗೂ ಒಗ್ಗಟ್ಟಾಗಿ ಹೋರಾಟ ಮಾಡೋದಿಲ್ಲವೋ ಅಲ್ಲಿವರೆಗೂ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಇನ್ನ 10 ವರ್ಷಗಳು 100 ವರ್ಷಗಳಾದರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಕ್ಕುಗಳು ಪರಿಪೂರ್ಣವಾಗಿ ಅವರು ಜಾರಿ ಮಾಡಲ್ಲ. ಇವತ್ತು ಕೇವಲ 4% ಇರ್ತಕ್ಕಂಥ ಮನುವಾದಿಗಳು ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಎಷ್ಟಿದ್ದಾರೆ, ಹೈಕೋರ್ಟ್ ಜಡ್ಜ್ಗಳು ಎಷ್ಟಿದ್ದಾರೆ, ಚೀಫ್ ಸೆಕ್ರೆಟರಿಗಳು ಎಷ್ಟಿದ್ದಾರೆ? 90% ಅವರಿದ್ದಾರೆ. ಈ ಮೀಡಿಯಾಗಳಲ್ಲಿ ನೋಡಿ 90% ಅವರಿದ್ದಾರೆ. ಇನ್ನು 10% ಅಸ್ಪೃಶ್ಯರು, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು ಇದ್ದಾರೆ. ಈ ಕರ್ನಾಟಕದಲ್ಲಿ 64 ಹೈಕೋರ್ಟ್ ನ್ಯಾಯಾಧೀಶರಲ್ಲಿ ಒಂದು 2-3 ಮುಸ್ಲಿಮ್ಸ್ ಇರ್ಬೋದು, 2-3 ಅಸ್ಪೃಶ್ಯರು ಇರ್ಬೋದು, ಇನ್ನೆಲ್ಲರೂ ಕೂಡ ಹೈಯೆಸ್ಟ್ ಸಮುದಾಯದವರು ಇದ್ದಾರೆ. ಕಾರಣ ಏನಿದಕ್ಕೆ ನಾವು ಗಂಭೀರವಾಗಿ ಚಿಂತನೆ ಮಾಡಬೇಕು. ಇನ್ನ ದೇಶ ಮತ್ತೆ ರಾಜ್ಯದ ಅಧಿಕಾರವನ್ನ ನಡೆಸ್ತಕ್ಕಂಥದ್ದು IAS IPS ಸಂಖ್ಯೆ ಜಾಸ್ತಿ ಇದ್ದಾರೆ. ಈ ಸಮುದಾಯಗಳು ನಾವೆಲ್ಲ ಕೂಡ ತಳಮಟ್ಟದ ಕೆಲಸ ಕಾರ್ಯಗಳಲ್ಲಿದ್ದೀವಿ. ಕಸ ಗುಡಿಸುವಂತ ಏನು BBMP ಬೆಂಗಳೂರಲ್ಲಿ ನೋಡಿ, BBMP ನಲ್ಲಿ ಸುಮಾರು 15,000 ಜನ ಇದ್ದಾರೆ. ಇನ್ನು ಆ ಥರ ನಗರಗಳಲ್ಲಿ ಲಕ್ಷಾಂತರ ಜನ ಇದ್ದಾರೆ.
ಒಂದು ಉದಾಹರಣೆ ತಗೊಂಡ್ರೆ ಅಲ್ಲಿ ಏನಾದ್ರೂ ಒಬ್ಬ ಬೇಜಾತಿ ಒಬ್ರು ಕಸ ಗುಡಿಸ್ತಾರ? ಯಾರೊಬ್ರು ಇಲ್ಲ. ಎಲ್ಲ ಅಸ್ಪೃಶ್ಯ ಸಮುದಾಯದವರು. ಈ ಅಸ್ಪೃಶ್ಯ ಸಮುದಾಯದವರು ಏನಾದ್ರು ಒಗ್ಗಟ್ಟಾದ್ರೆ ನಾವು ಕಸನೇ ಗುಡಿಸೋದ್ರಿ, ಗುಡಿಸಲ್ಲ ನಾವು. ಹೇಳಿ, ಬೆಂಗಳೂರು ಏನಾಗುತ್ತೆ? ಬೆಂಗಳೂರು ಏನಾಗುತ್ತೆ? ಆ ಸಂಖ್ಯೆ ಹೆಚ್ಚು ಕಾಲ ಬದುಕಕ್ಕಾಗಲ್ಲ. ಯಾಕಂದ್ರೆ ಆ ಕಸ ಗುಡಿಸ್ತಕ್ಕಂಥ ನೋಡಿ ನೀವು, ಆ ಧೂಳು, ಆ ಡಸ್ಟ್ ಎಷ್ಟು ಬರುತ್ತೆ, ಅವರ ಏನು ಅವ್ರ ದೇಹ ಏನಾಗಬೇಕು, ಅನೇಕ ಕಾಯಿಲೆಗಳು ಬರುತ್ತೆ. ಆದರೆ ಅವರಿಗೆ ಸರಿಯಾದಂಥ ಒಂದು ವೇತನ ಕೊಡಲ್ಲ, ಅವರಿಗೆ ಬೇರೆ ಮನೆ ಕೊಟ್ಟಿಲ್ಲ. ಬಹುಶಃ ಇನ್ನೂ ಕೊಟ್ಟಿಲ್ಲ ಅನ್ಕೊಂತೀನಿ, ಮನೆನೇ ಇನ್ನೂ ಕೊಟ್ಟಿಲ್ಲ ಅವರಿಗೆ. ಯಾಕೆ ಕೊಡಬಾರ್ದು? ಎಲ್ಲ ನೌಕರಿಗೆ HSR ಲೇಔಟಲ್ಲಿ ಏನು ಬೆಂಗಳೂರಲ್ಲಿ ಒಂದು 20-30 ಸಂಖ್ಯೆ ಇಲ್ಲ, 100/100, 50/80 ಈ ಥರ ಕೊಡ್ತಾರೆ. ಒಂದೊಂದು ಸಂಖ್ಯೆ ಎಷ್ಟು ಗೊತ್ತಾ? 40 ಕೋಟಿ, 50 ಕೋಟಿ, 60 ಕೋಟಿ ಬಡವರಿಗೆ. ಯಾಕೆ? ಈಗ ಬೇರೆ ಬೇರೆ ಭಾಗಗಳಲ್ಲಿ ಬೆಂಗಳೂರು ಸುತ್ತಮುತ್ತ ಸರ್ಕಾರಿ ಭೂಮಿ ಸಾವಿರಾರು ಎಕರೆ ಇದೆ. ಅಲ್ಲಿ ರಚನೆ ಮಾಡಿ ಎಲ್ಲರಿಗೂ ಫ್ರೀಯಾಗಿ ಕೊಡಲಿ ಅಥವಾ ಕಡಿಮೆ ಹಣನ ಫಿಕ್ಸ್ ಮಾಡಿ ಕೊಡಲ್ಲ ಅವರು. ಹಂಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಈ ಶೋಷಿತ ಸಮುದಾಯದವರಿಗೆ, ಹಿಂದುಳಿದ ವರ್ಗದವರಿಗೆ, ಅಲ್ಪಸಂಖ್ಯಾತರಿಗೆ ಅವ್ರಿಗೆ ಹೇಳೋ ಕರೆ ಏನಂತ, ನೀವು ಕೂಲಿ ಮಾಡ್ತಾ ಇದ್ದೀರಾ, ನೀವು ಕೂಲಿ ಮಾಡೋದ್ರ ಜೊತೆಗೆ ನೀವು ಎಚ್ಚೆತ್ತುಕೊಂಡು, ನೀವು ವಿಚಾರಗಳನ್ನು ತಿಳ್ಕೊಂಡು, ನೀವು ಒಗ್ಗೂಡಿ ನಿಮ್ಮ ಮಕ್ಕಳಿಗೆ ಅತ್ಯುನ್ನತವಾದ ವಿದ್ಯಾಭ್ಯಾಸಗಳನ್ನು ಕೊಟ್ಬಿಡಿ. ಅತ್ಯುನ್ನತವಾದ ಯಾವುದೇ ಆಸ್ತಿ ಬೇಡ ನಿಮಗೆ, ಅತ್ಯುನ್ನತವಾದ ವಿದ್ಯಾಭ್ಯಾಸವನ್ನು ಕೊಟ್ಬಿಡಿ. ನಿಮ್ಮ ಕಾಲಕ್ಕೆ ನಿಮ್ಮ ಮಕ್ಕಳು ಅತ್ಯುನ್ನತವಾದ ಸ್ಥಾನಕ್ಕೆ ಹೋಗಿ ಇಡೀ ಆರ್ಥಿಕ ಬದಲಾವಣೆಯನ್ನ ಮಾಡ್ತಾರೆ. ನಿಮ್ಮ ಕುಟುಂಬ ಮನೆ ಇದ್ದಿದ್ರೆ ಮನೆ ಕಟ್ಸ್ತಾರೆ. ನೀವು ಯಾವತ್ತೂ ಕೂಡ ಕಾರಲ್ಲಿ ಹೋಗದೇ ಇರೋದು ಯೋಚನೆ ಮಾಡ್ತಕ್ಕಂಥವ್ರು ನಿಮ್ಮ ಮಕ್ಕಳೇ ನಿಮ್ಮನ್ನ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ. ಇದು ಸಾಕಷ್ಟು ಸಂಖ್ಯೆ ನಾವು ನೋಡಿದ್ದೀವಿ, ಮೀಡಿಯಾಗಳಲ್ಲಿ ನೋಡಿದ್ದೀವಿ. ಕೂಲಿ ಮಾಡ್ತಕ್ಕಂಥ, ಕಸ ಮಾಡ್ತಾ ಗುಡಿಸುವಂತ ಜಾಡಮಾನಿ ಒಬ್ಬ ವ್ಯಕ್ತಿ ಮೊನ್ನೆ ಆಂಧ್ರ ಪ್ರದೇಶದ ಒಬ್ಬ ಮಹಿಳೆ IAS ಓದಿಸಿದ್ದಾರೆ, ಮಗನಿಗೆ IPS ಮಾಡಿಸಿದ್ದಾರೆ. ಸಾಧ್ಯ ಇದೆ ಅದು. ನಾವು ಮೂಢನಂಬಿಕೆಗಳಿಂದ ವೈಜ್ಞಾನಿಕ ಚಿಂತನೆಗೆ ಬರಬೇಕಾಗತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಕರೆಯನ್ನು ಕೊಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ, ಯಾಕಂದ್ರೆ ನೀನು ಕಸ ಗುಡಿಸಿದ್ರೆ ಕಡೆ ಪಕ್ಷ ನೀನು ಕಾಲಕ್ಕೆ ಅದು ಮುಗಿಬೇಕು. ನೆಕ್ಸ್ಟ್ ನಿನ್ನ ಮಗಳು ಕಸ ಗುಡಿಸುವಂತ ಕೆಲಸವನ್ನು ಮಾಡಬಾರ್ದು. ಅವರು ಅತ್ಯುನ್ನತವಾದ ಸ್ಥಾನಕ್ಕೆ ಹೋಗ್ಬೇಕು. ಯಾಕೆ? ಈ ದೇಶದಲ್ಲಿ ಏನು ನಾವು ಕಡೆ ಪಕ್ಷ ಕೆಳಮಟ್ಟದ ಕೆಲಸಗಳನ್ನೇ ನಾವು ಯಾಕೆ ಮಾಡ್ಕೊಬೇಕು? ಹಂಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಶೂಟನ್ನ ಹಾಕ್ತಾರೆ, ಕಾರಣ ಏನು ಗೊತ್ತಾ? ಅದಕ್ಕೊಂದೇ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಏನು ಬಾಂಬೆನಲ್ಲಿ ಮಹಾರಾಷ್ಟ್ರದ ಒಂದು ದೊಡ್ಡ ಸಮಾವೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋಗ್ತಾರೆ. ಆ ಸಮಾವೇಶದಲ್ಲಿ ಲಕ್ಷಾಂತರ ಜನ ಸೇರಿರ್ತಾರೆ. ಒಬ್ಬ ಮೀಡಿಯಾದವರು ಬೆಳಿಗ್ಗೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪ್ರಶ್ನೆಯನ್ನು ಕೇಳ್ತಾರೆ. ಏನು ಆ ಪ್ರಶ್ನೆ ಏನಾಗಿತ್ತಂದ್ರೆ, ಮೀಡಿಯಾದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪ್ರಶ್ನೆ ಕೇಳ್ತಾರೆ, ನೋಡಿ ಸರ್, ನೀವು ಸ್ಟಾರ್ ಹೋಟೆಲಲ್ಲಿ ಉಳ್ಕೊಂಡಿರಿ, ನಿಮ್ಮ ಸಮುದಾಯದವರು ಕಾಲೋನಿಗಳಲ್ಲಿ, ಅದು ಪೂರ್ವ ದಿಕ್ಕಿಗೆ ಯಾವುದು ಕಾಲೋನಿ ಇಲ್ಲ ಈ ದೇಶದಲ್ಲಿ, ನೋಡ್ತೀವಿ ಅದಕ್ಕೆ ಬಹಳ ಇತಿಹಾಸ ಇದೆ. ಬೇರೆ ಉತ್ತರ, ಈ ಕಡೆ ಪಶ್ಚಿಮ, ದಕ್ಷಿಣ ಕಡೆ ಇರಬೇಕು. ಆ ಕಾಲೋನಿಗಳಲ್ಲಿ ಅತ್ಯಂತ ಕಡುಬಡತನದಲ್ಲಿ ಬದುಕ್ತಾ ಇದ್ದಾರೆ. ಆದರೆ ಗಾಂಧಿ, ಈ ದೇಶದ ಗಾಂಧಿ ಕಾಲೋನಿಗಳಲ್ಲೂ ಮಲಗ್ತಾರೆ. ಅದು ಪುಟ್ಟಿ ಬಟ್ಟೆ ಹಾಕಲ್ಲ, ಅವ್ರು ನೋಡಿದಿರಲ್ಲ ಗಾಂಧಿ, ಅರ್ಧ ಬಟ್ಟೆ ಹಾಕ್ತಾರೆ, ಅರ್ಧ ಬಟ್ಟೆ ಹಾಕೋದು. ಈ ಪ್ರಶ್ನೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉತ್ತರ ಏನಾಗಿತ್ತು ಗೊತ್ತಾ? ಮೀಡಿಯಾದವ್ರಿಗೆ ಹೇಳ್ತಾರೆ, ನೋಡಿ ಗಾಂಧಿಯವರು ನಮ್ಮ ಕಾಲೋನಿಗಳ, ನಮ್ಮ ಸಮುದಾಯದವರ ಕಾಲೋನಿಗಳಲ್ಲಿ ಯಾಕೆ ಮಲಗ್ತಾರೆ ಅಂದ್ರೆ, ಇಡೀ ನಮ್ಮ ಸಮುದಾಯ ಗಾಂಧಿನ ಫಾಲೋ ಮಾಡಲಿ ಅಂತ. ಗಾಂಧಿ ಯಾರು? ಇವತ್ತು ಗಾಂಧಿ ಮೇಲ್ಜಾತಿಗೆ ಸೇರಿರ್ತಕ್ಕಂಥ ಒಬ್ಬ ಬ್ರಾಹ್ಮಣರು ಯಾರನ್ನ ಈ ದೇಶದಲ್ಲಿ ಅವ್ರನ್ನ ಫಾಲೋ ಮಾಡಿದಾರ? ಅರ್ಧ ಬಟ್ಟೆ ಏನನ್ನ ಹಾಕೊಂಡು ಫಾಲೋ ಮಾಡಿದಾರ? ಯಾರು ಮಾಡಿಲ್ಲ. ಆದ್ರೆ ದಲಿತ ಸಮುದಾಯದವರು ಫಾಲೋ ಮಾಡ್ತಾರೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಅವರಿಗೆ ಇಡೀ ನನ್ನ ಸಮುದಾಯ ನನ್ನ ಪಾಲನೆ ಮಾಡಬೇಕು, ಸ್ಟಾರ್ ಹೋಟೆಲ್ ಇರಬೇಕು, ಶೂಟ್ ಹಾಕಬೇಕು, ದೊಡ್ಡ ದೊಡ್ಡ ಕಾಡುಗಳಲ್ಲಿ ಓಡಾಡಬೇಕು, ದೊಡ್ಡ ದೊಡ್ಡ ಉದ್ಯೋಗದಲ್ಲಿ ಇರಬೇಕು, ನನ್ನ
ಪಾಲನೆ ಮಾಡಬೇಕು ಅಂತ ನಾನು ಈ ಶೂಟ್ ಹಾಕಿ ಇವತ್ತು ಸ್ಟಾರ್ ಹೋಟೆಲಲ್ಲಿ ಉಳ್ಕೊಂಡಿದ್ದೀನಿ ಅಂತ. ಹಂಗಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿರ್ತಕ್ಕಂಥ ಇವತ್ತು ಕೋಟ್ಯಾಂತರ ಜನರು ಅತ್ಯುನ್ನತ ಸ್ಥಾನಗಳಲ್ಲಿದ್ದಾರೆ, ನನ್ನೂ ಸೇರಿದಂತೆ ನಾವು ಯಾರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇನಾದರೂ ಸಂವಿಧಾನ ಬರೆದಿಲ್ಲ ಅಂದ್ರೆ ಸಾಧ್ಯನೇ ಇಲ್ಲ, ಈ ಮಟ್ಟಕ್ಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಹೇಳ್ತೇನೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳು ಹೋರಾಟಗಳನ್ನ ಖಂಡಿತವಾಗಿ ನಾವು ಅಳವಡಿಸ್ಕೊಂಡ್ರೆ ದೊಡ್ಡ ದೊಡ್ಡ ಕನಸುಗಳು ಇಟ್ಕೊಬೇಕು. ನಾವು ಸಣ್ಣ ಸಣ್ಣ ಕನಸುಗಳು ಇಟ್ಕೊಬಾರ್ದು, ಮೂಢನಂಬಿಕೆನೇ ಅಳವಡಿಸ್ಕೊಳ್ಳೇಬಾರ್ದು. ಯಾವತ್ತೂ ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಇವತ್ತು ಈ ದೇಶದಲ್ಲಿ ಬ್ರಾಹ್ಮಣರು ನೋಡಿದಿರಲ್ಲ, ಅಯ್ಯ 50 ರೂಪಾಯಿ 60 ರೂಪಾಯಿ ಒಂದು ಕ್ಯಾಲೆಂಡರ್ನ ಸೃಷ್ಟಿ ಮಾಡಿದ್ದಾರೆ. ನಾವೆಲ್ಲ ಸೇರಿ ಯಾರೇ ಕುಟುಂಬಗಳವರು ಒಂದು ಮನೆ ಕಟ್ಟಲಿ, 10 ಲಕ್ಷ ಇರ್ಬೋದು 50 ಲಕ್ಷ ಇರ್ಬೋದು, ಅವರವರ ಶಕ್ತಿ ಅನುಸಾರ ಮನೆಗಳು ಕಟ್ಟಿರ್ತಾರೆ. ನೋಡಿ, ದುರಂತ ಏನಂದ್ರೆ ಆ ಮನೆ ಕಟ್ಟಿದ ಮೇಲೆ ಆ ಪುರೋಹಿತನ ಹತ್ರ ಹೋಗ್ತೀವಿ ನಾವು. ಯಾವತ್ತು ಉದ್ಘಾಟನೆ ಮಾಡಬೇಕು, ಏನ್ ಮಾಡ್ಬೇಕಂತ ನಾವು ಅವ್ನು ಕೇಳಕ್ ಹೋಗ್ತೀವಿ. ಅವನು ಹೇಳ್ತಾನೆ ಡೇಟು, ನಾವು ನಮ್ಮದೇ ದುಡ್ಡು ನಮ್ಮದೇ ಶ್ರಮ, ನಾವು ಫಿಕ್ಸ್ ಮಾಡಲ್ಲ. ಅವನು ಹೇಳ್ತಾನೆ, ಅವನು ಹೇಳಿದ ಡೇಟ್ಗೆ ಆಮೇಲೆ ಅವನು ಪಟ್ಟಿ ಕೊಟ್ಬಿಡ್ತಾನೆ ಅನೇಕ ಮೆಟೀರಿಯಲ್ಗಳು, ಅದೆಲ್ಲ ತಗೊಂಡೋಗಿ ಕೊಡ್ತೀವಿ. ಇವತ್ತು ಅನೇಕರು ಇವತ್ತು ವಿದ್ಯಾಭ್ಯಾಸ ಅತ್ಯುನ್ನತವಾದ ಪಡೆದಿರ್ತಕ್ಕಂಥವರು ಕೂಡ ಮೂಢನಂಬಿಕೆಯಲ್ಲಿದ್ದಾರೆ. ಬಹುಶಃ ಚಳುವಳಿಗಳಲ್ಲಿ ಇರೋರು ಕೆಲವರು ಮಾಡಲ್ಲ, ನನ್ನೂ ಸೇರ್ತೇನೆ, ನಾನು ಮಾಡಿಲ್ಲ. ನಾನು ಮನೆ ಕಟ್ಟಿದಾಗ ಒಬ್ಬ ಪುರೋಹಿತನ ಕಟ್ಟಿಲ್ಲ, ನಾನು ಒಬ್ಬ ಪುರೋಹಿತನು ಕೂಡ ಕಟ್ಟಿಲ್ಲ. ನಾನು ಒಂದೇ ಒಂದು ದೇವಸ್ಥಾನಕ್ಕೆ ಹೋಗಿಲ್ಲ ಇದುವರೆಗೂ, ನಾನು ಒಂದು ದೇವಸ್ಥಾನಕ್ಕೆ ಹೋಗಿಲ್ಲ, ನಾನು ಹೋಗೋದೂ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಯಾಗಿ ಇವತ್ತು ಈ ದೇಶದಲ್ಲಿ ಕೋಟ್ಯಾಂತರ ಜನರು ಬದುಕಿ ಇವತ್ತು ಮೂಢನಂಬಿಕೆಗೆ ಈ ಮನುವಾದಿಗಳು ನಮ್ಮನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ನಾವು ಎಚ್ಚೆತ್ಕೊಬೇಕಾಗುತ್ತೆ. ನಾಮಕರಣ ಆಗಲಿ, ಯಾರನ್ನ ಡೆತ್ ಆಗಲಿ, ಮದುವೆ ಆಗಲಿ, ಪ್ರತಿಯೊಂದಕ್ಕೂ ಕೂಡ ಅವ್ರ ಹತ್ರ ಹೋಗ್ತಾ ಇದೀವಿ. ನಮ್ಮದೇ ಹಣ. ಇದನ್ನ ನಾವು ಗಂಭೀರವಾಗಿ ಚಿಂತನೆ ಮಾಡಬೇಕು, ವೈಜ್ಞಾನಿಕವಾಗಿ ಚಿಂತನೆ ಮಾಡಬೇಕು. ಮನುವಾದಿಗಳ ಹೆಸರಿಗೆ ಸೇರ್ಪಡೆ ಆಗಿರ್ತಕ್ಕಂಥ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ನಮಗೆ ಕೋವಿಡ್ ಬಂದಾಗ ಲಕ್ಷಾಂತರ ಜನ ಸತ್ತೋದ್ರು, ಕೋಟ್ಯಾಂತರ ಜನ ಆಸ್ತಿಗಳನ್ನ ಕಳ್ಕೊಂಡ್ರು, ಅಷ್ಟೇ ಕೆಲವೇ ಸಂಖ್ಯೆಗಳಲ್ಲಿ ಕೋಟಿ ಮಾಡಿಕೊಂಡ್ರು. ಮೂಢನಂಬಿಕೆಯನ್ನ ಈ ದೇಶದ ಪ್ರಧಾನಿ ಹೇಳಿದ್ದು ದುರಂತ. ಆವತ್ತು ನಾವು ಹೇಳಿಕೆ ಅಂದ್ರೆ ಲೈಟ್ಗಳನ್ನ ಆಫ್ ಮಾಡಿ ಅಂತ ನಿಮ್ಗೆ ಜ್ಞಾಪಕ ಇರ್ಬೋದು. ಲೈಟ್ಗಳನ್ನ ಆಫ್ ಮಾಡಿಬಿಡಿ ಅಂತ ಹೇಳಿದ್ರು, ಒಂದು ಮಾತು. ಎರಡನೇ ಮಾತು, ತಟ್ಟೆಗಳನ್ನು ಮಾಡಿ ಅಂತ ಹೇಳ್ಬಿಟ್ರು. ಈ ದೇಶದ ಪ್ರಧಾನಿ ಹೇಳುವಂತ ಮಾತಾ ಇದು ಸಾಧ್ಯ ಇದೆಯಾ? ಕೋವಿಡ್ ನಿಲ್ಲುತ್ತೆ? ಅದು ಅನೇಕರದ ಹೆಚ್ಚು ಸಂಖ್ಯೆ 99% ಮಾಡಿದ್ರೆ, ನಾನಂತೂ ಮಾಡಿಲ್ಲ. ಎಲ್ಲ 50 ಲೈಟ್ ಹಾಕಿದ್ದೇನೆ. ನಮ್ಮ ಮನೆಯಲ್ಲಿ 50 ಲೈಟು ಪೂರ್ತಿ ಹಾಕಿದ್ದೆ. ನೋಡಿ, ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನೀವು ವಿಚಾರವನ್ನು ಚರ್ಚೆ ಮಾಡಿ, ಯಾವುದು ಸರಿ ಇದೆ, ಯಾವುದು ತಪ್ಪಿದೆ, ನಮ್ಮ ಕುಟುಂಬಕ್ಕೆ, ನನ್ನ ಮಗಳಿಗೆ, ನನ್ನ ಮಗನಿಗೆ ನಾನು ಏನೆಲ್ಲ ಮಾಡಬೇಕು. ಇವತ್ತು ಕುಟುಂಬಗಳಲ್ಲಿ ನಾವು ಚರ್ಚೆ ಮಾಡಬೇಕು. ಮನೆಗಳು, ನಾನು ಅನೇಕ ಕಾಲೋನಿಗಳು ಇರ್ಬೋದು, ವಿಲೇಜ್ಗಳಿರ್ಬೋದು, ಅನೇಕ ಭಾಗಗಳಲ್ಲಿ ಪ್ರವಾಸವನ್ನು ಮಾಡಿದ್ದೇನೆ. ಇವತ್ತು ಕೂಡ ಅನೇಕ ಲಕ್ಷಾಂತರ ಕುಟುಂಬಗಳು 50 ವರ್ಷಗಳಿಗಿಂತ ಹಿಂದೆ ಇದ್ದರೆ ಆರ್ಥಿಕ ಕೆಳಮಟ್ಟದಲ್ಲಿ. ಕಾರಣ ಏನು? ಇದಕ್ಕೆ ಯಾರು ಜವಾಬ್ದಾರರು? 75 ವರ್ಷ ನಮಗೆ ಸ್ವಾತಂತ್ರ್ಯ ಬಂದ ಸಂವಿಧಾನ ಜಾರಿಯಾಗಿ ಆಗ್ಬಿಟ್ಟಿದೆ. ಇದುವರೆಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಫೋಟೋನ ಇಡ್ತಾ ಇರಲಿಲ್ಲ, ಮೊನ್ನೆ ಆದೇಶ ಮಾಡಿದ್ದಾರೆ. ಇನ್ನು ದುರಂತ ಏನಂದ್ರೆ, ನ್ಯಾಯಾಲಯಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರನೇ ಇಲ್ಲ. ಅನೇಕ ಹೋರಾಟವನ್ನ ಮಾಡ್ತಾ ಇದ್ದೀವಿ, ನಾವು ಸೇರಿದಂತೆ. ಈ ಹೋರಾಟ ಕೂಡ ನಾವು ಪ್ರಬಲವಾಗಿ ಮಾಡಬೇಕಾಗತ್ತೆ. ಇವತ್ತು ಗಾಂಧಿ ಫೋಟೋ ಇದೆ, ನೀವು ನ್ಯಾಯಾಲಯಕ್ಕೆ ಹೋಗಿ ನೋಡಿ. ಗಾಂಧಿಗೂ ಸಂವಿಧಾನಕ್ಕೂ ಏನ್ ಸಂಬಂಧ ಇದೆ? ಇವತ್ತು ಈ ದೇಶದ ಸುಪ್ರೀಂ ಕೋರ್ಟ್ ಸೇರಿದಂತೆ ಎಲ್ಲ ನ್ಯಾಯಾಲಯಗಳು ಕೂಡ ಆದೇಶ ಯಾವುದು? ಸಂವಿಧಾನದ ಅಡಿಯಲ್ಲಿ ಆದೇಶ ಕೊಡ್ತಕ್ಕಂಥದ್ದು. ಇವತ್ತು ಗಾಂಧಿ ಫೋಟೋ ತೆಗಿಬೇಕು. ಆಕ್ಚುಲಿ ಗಾಂಧಿಗೂ ಅದಕ್ಕೆ ಸಂಬಂಧನೇ ಇಲ್ಲ, ನ್ಯಾಯಾಲಯಕ್ಕೆ ಸಂವಿಧಾನಕ್ಕೆ ಏನು ಸಂಬಂಧ ಇಲ್ಲ. ಹಂಗಾಗಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ನಾನು ಈ ದೇಶದ ಪ್ರಧಾನಿಗೆ ಒತ್ತಾಯ ಮಾಡ್ತೇನೆ, ಈ ರಾಜ್ಯದ ಮುಖ್ಯಮಂತ್ರಿಗೆ ಒತ್ತಾಯ ಮಾಡ್ತೇನೆ, ಶೀಘ್ರ ನೀವು
ದೇಶದಲ್ಲಿ ವಿದ್ಯಾವಂತರಾಗ್ತಾ ಇದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳಾಗಿದ್ದಾರೆ, ಅನುಯಾಯಿಗಳಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾಮರ್ಸಕ್ಕಾಗಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷ ದಲಿತ ಸಮುದಾಯವನ್ನ ಯಾಮರ್ಸಿ ಚಿಲ್ಲರೆ ಕಾಸುಗಳನ್ನ ಕೊಟ್ಟು ಎಂಡವನ್ನ ಹಂಚಿ ಇವತ್ತು ಬಹಳ ತಳಮಟ್ಟಕ್ಕೆ ಬಂದ್ಬಿಟ್ಟಿದೆ. ಉತ್ತರ ಪ್ರದೇಶದಲ್ಲಿ 0% ಬಂದಿದೆ ಕಾಂಗ್ರೆಸ್. ಇಡೀ ದೇಶದಲ್ಲಿ 80 ಎಂಪಿಗಳು ಹೊಂದಿರತಕ್ಕಂಥ ಉತ್ತರ ಪ್ರದೇಶದಲ್ಲಿ ಯಾರ ಅಧಿಕಾರ ಇರ್ತಾರೆ ಅವರೇ ಪ್ರಧಾನಿ ಆಗುತ್ತೆ. ಹಂಗಾಗಿ ಇವತ್ತು ನಮಗೆ ಸ್ವಾಭಿಮಾನ ಮುಖ್ಯ. ಸ್ವಾಭಿಮಾನ ಇಲ್ಲ ಅಂದ್ರೆ ಯಾವುದೇ ನಾಯಕ ಇರಲಿ, ಪಕ್ಷ ಇರಲಿ, ಮತ್ತೊಂದಿರಲಿ ನಾವು ಯಾರು ಕ್ಲಿಯರ್ ಮಾಡೋದು. ನಮಗೆ ಸ್ವಾಭಿಮಾನನೇ ಮುಖ್ಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ರೆ ಎಲ್ಲಿ ಕೂಡ ನೀವು ಪ್ರತಿಭಟನೆ ಮಾಡಿ, ಅದನ್ನ ನೀವು ಅನುಕರಣೆ ಮಾಡಬೇಡಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರೆಯನ್ನ ಕೊಡ್ತಾರೆ. ಇವತ್ತು ಇಡೀ ದೇಶದಲ್ಲಿ ಕೋಟ್ಯಾಂತರ ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೋಧನೆಯನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ವಿಚಾರಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಇವತ್ತು ಈ ದೇಶದಲ್ಲಿ ಬಹುದೊಡ್ಡ ಪರಿವರ್ತನೆ ಆಗಿದೆ. ಇನ್ನೂ ಸಾಕಷ್ಟು ಪರಿವರ್ತನೆ ಆಗಬೇಕಾಗುತ್ತೆ. ನನ್ನ ಸಲಹೆ ನಿಮಗೆ, ಮುಂದಿನ ದಿನಗಳಲ್ಲಿ ಪ್ರಜಾ ವಿಮೋಚನಾ ಚಳವಳಿಯನ್ನು, ಇಡೀ ಚಳವಳಿ ಇದು ನಿಮ್ಮ ಚಳವಳಿ, ಇದು ಎಲ್ಲರ ಚಳವಳಿ. ಈ ಚಳವಳಿಯನ್ನ ಬಲಿಷ್ಠವಾಗಿ ಎಲ್ಲ ಗ್ರಾಮೀಣ ಭಾಗಗಳಲ್ಲಿ ಎಲ್ಲ ಸಮುದಾಯಗಳ ಪರವಾಗಿ ಎಲ್ಲ ಸಮುದಾಯದ ಜೊತೆ ಒಗ್ಗೂಡಿ ಈ ಚಳವಳಿಯನ್ನ ನೀವು ಪ್ರಬಲವಾಗಿ ಕಟ್ಟೋದ್ರ ಮೂಲಕ ನಮಗೆ ಸಿಗಬೇಕಾದಂತ ಸೌಲಭ್ಯಗಳನ್ನ ನಾವು ಹೋರಾಟಗಳ ಮೂಲಕ ನಾವು ಪಡ್ಕೋಬೇಕಾಗತ್ತೆ. ಯಾರು ಕೊಡಲ್ಲ, ನೀವು ತಿಳ್ಕೊಳ್ಳಿ. ಇವತ್ತು ಏನು ಸ್ಲಮ್ ಬೋರ್ಡ್ ಅಂತ ಏನ್ ಹೇಳ್ತೀವಿ, ಅನೇಕ ಬೆಂಗಳೂರು ಸುತ್ತ ಭಾಗಗಳಲ್ಲಿ ಲಕ್ಷಾಂತರ ಮನೆಗಳನ್ನು ಕಟ್ಟಿದ್ದಾರೆ. ನಾನು ಕೂಡ ಮನೆನ ಬಹುಶಃ ಒಂದ್ಸಾರಿ ನೋಡಿದೆ. ಈ ಮಹದೇಶ್ ಅವರು ಅಲ್ಲಿ ಒಂದು ನಾಮಫಲಕವನ್ನ ಮಾಡಿದಾಗ ಅಲ್ಲಿ ನೋಡಿದೆ ಆ ಮನೆ. ಬಹುಶಃ ಆ ಮನೆ ಎಂಟಡಿ ಕೂಡ ಇಲ್ಲೇನು, ಒಂದು ಚಾಪೆ ಹಾಕಿ ಇಬ್ಬರು ಮಲಗಕ್ಕಾಗಲ್ಲ ಒಂದು ರೂಮಲ್ಲಿ. ಬಹುಶಃ ನಾವು ಮನೆ ಈಗ ಈ ರಾಜ್ಯದ ಮುಖ್ಯಮಂತ್ರಿಗೆ, ಈ ವಸತಿ ಸಚಿವರಿಗೆ ಒಂದು ಮನವಿ ಕೊಡ್ಬೇಕಂತಿದ್ದೀವಿ. ನಿಮ್ಮ ಏನು ಆ ತೀರ್ಮಾನ ಏನಿದೆ, ಆ ಮೆಜರ್ಮೆಂಟ್ ಏನಿದೆ, ಈ ಕೂಡಲೇ ನೀವು ಬದಲಾವಣೆ ಮಾಡಿ. ಯಾಕಂದ್ರೆ ಇವತ್ತು ಒಂದು ಕುಟುಂಬದಲ್ಲಿ 4 ಜನನೋ 5 ಜನನೋ ಇರ್ತಾರೆ, ಮಕ್ಕಳಿರ್ತಾರೆ. ಒಂದೊಂದು ರೂಮಲ್ಲಿ ಅಟ್ಲೀಸ್ಟ್ ಒಂದು ಮಂಚ ಹಾಕತ್ತಾನೆ ಇರ್ಬೇಕಲ್ಲ, ಜಾಗ ಪರಿವರ್ತನೆ ಆಗಬೇಕು. ನಾವು ಎಲ್ಲಿ ಜನರು ಎಲ್ಲಿವರೆಗೂ ನಾವು ಕೇಳಲ್ವೋ ಅಲ್ಲಿವರೆಗೂ ಮಾಡಲ್ಲ. ಅವ್ರು ಕಮಿಷನ್ ತಗೊಂತಾರೆ, ಕೋಟಿ ಲೂಟಿ ಹೊರ್ಕೊಂಡು ಹೋಗ್ತಾರೆ. ಅದನ್ನು ಕೂಡ ಬಹುಶಃ ನಾವು ಮುಂದಿನ ದಿನಗಳಲ್ಲಿ ನಾವೆಲ್ಲ ಕುಳಿತು ತೀರ್ಮಾನ ಮಾಡಿ ಒಂದು ಹೋರಾಟ ಮಾಡಬೇಕಾಗುತ್ತೆ ಫ್ರೀಡಂ ಪಾರ್ಕಲ್ಲಿ. ಈಗ ಬೆಂಗಳೂರಲ್ಲಿ ಈಗ ಎಲ್ಲಿ ಬೇಕಾದ್ರೂ ಹೋರಾಟ ಮಾಡ್ತಾ ಇದೀವಿ, ಈಗಿಲ್ಲ ಮಾಡಂಗಿಲ್ಲ. ಓನ್ಲಿ ಫ್ರೀಡಂ ಪಾರ್ಕಲ್ಲಿ ಮಾತ್ರ ಹೋರಾಟ ಮಾಡಬೇಕು. ಅಲ್ಲಿ ಸಂಖ್ಯೆ ಜಾಸ್ತಿ ಸೇರಬೇಕು. ಆವತ್ತ ಮನವಿಯನ್ನು ಇಟ್ಟಣ ನಮ್ಮ ಪ್ರಜಾ ವಿಮೋಚನಾ ಚಳವಳಿಯಿಂದ ಏನಂದ್ರೆ ಮಿನಿಮಮ್ 9 ಚದರ ಇಲ್ಲ 10 ಚದರ ಇರಬೇಕು. 1000 ಅಡಿ ಇಲ್ಲ 900 ಅಡಿ ಇರಬೇಕು ಒಂದು ಕುಟುಂಬಕ್ಕೆ ಮಿನಿಮಮ್. ಅದು ಬಹಳ ಕಡಿಮೆ ಅಂತ ನಾನು ಹೇಳೋದು. ಮಿನಿಮಮ್ ಅಷ್ಟು ನೀವು ಮಾಡಲೇಬೇಕು ಅನ್ನೋ ಒಂದು ಒತ್ತಾಯವನ್ನ ಪ್ರಜಾ ವಿಮೋಚನಾ ಚಳವಳಿ ಖಂಡಿತ ನಾವು ಮಾಡೋಣ. ಹಂಗಾಗಿ ಮುಂದಿನ ದಿನಗಳಲ್ಲಿ ಈ ಚಳವಳಿಯನ್ನ ಎಲ್ಲ ನಾಯಕರು ಕಾರ್ಯಕರ್ತರು ಒಮ್ಮತವಾಗಿ ಬೆಳೆಸೋದ್ರ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನ ಪುಸ್ತಕಗಳನ್ನ ಮೂಲಕ ಈ ಕೆಲವರು ಬೇರೆ ಬೇರೆ ಮೂಢನಂಬಿಕೆಗಳಿಗೆ ಒಳಗಾಗಿ ಬೇರೆ ಬೇರೆ ಕಾರ್ಯಗಳು ಮಾಡ್ತಾ ಹೋಗ್ತಾರೆ. ಇನ್ನು ಮುಂದೆ ಅದಕ್ಕೆ ವಿರಾಮವನ್ನ ಮಾಡಿ ಸ್ವಲ್ಪ ಮಟ್ಟಕ್ಕೆ ಹಣವನ್ನ ಶೇಖರಣೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಸ್ತಕಗಳನ್ನ ನೀವು ಪರ್ಚೇಸ್ ಮಾಡಿ. ಸಣ್ಣ ಪುಸ್ತಕಗಳು ಬರ್ತವೆ, ನೀವು ಓದಿ. ಯಾರು ಓದೋಕೆ ಬರಲ್ವೋ ನಿಮ್ಮ ಮಕ್ಕಳಿಗೆ ಕೊಡಿ. ನಿಮ್ಮ ಮಕ್ಕಳು ಓದ್ತಕ್ಕಂಥವ್ರು ದಿನಕ್ಕೆ 1 ಪೇಜ್ ಓದ್ಲಿ, ಒಂದು 2 ತಿಂಗಳು 3 ತಿಂಗಳು ಓದ್ಬಿಟ್ಟು ಅವ್ರು ನಿಮ್ಗೆ ಹೇಳ್ತಾರೆ. ಇವತ್ತು ನಾವು ಮೊದಲನೇ ಬಾರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನ ತಿಳ್ಕೊಬೇಕಾಗುತ್ತೆ. ಜ್ಯೋತಿ ಬಾಪುಲೆ ಅವರ ವಿಚಾರಗಳನ್ನು ತಿಳ್ಕೊಬೇಕಾಗುತ್ತೆ. ಸಾವಿತ್ರಿಬಾಯಿ ಫುಲೆ ಬಹುಶಃ ಮಹಿಳೆಯರು ಮುಂದಿನ ಜನವರಿಗೆ ಎಲ್ಲಾದ್ರೂ ಒಂದು ಸ್ಥಳದಲ್ಲಿ ಬಹಳ ವಿಜೃಂಭಣೆಯಿಂದ ಪ್ರಜಾ ವಿಮೋಚನಾ ಚಳವಳಿಯಿಂದ ಕಾರ್ಯಕ್ರಮವನ್ನು ಮಾಡೋಣ. ಜ್ಯೋತಿ ಬಾಪುಲೆ ಪತ್ನಿ ಸಾವಿತ್ರಿಬಾಯಿ ಫುಲೆ ಈ ದೇಶದಲ್ಲಿ ಪ್ರಜಾ ವಿಮೋಚನಾ ಚಳವಳಿ ಸೇರಿದಂತೆ ಅನೇಕರು ಹೋರಾಟ ಮಾಡಿದ್ವಿ. ಸರ್ಕಾರದಿಂದ ಅವರ ಬರ್ತ್ಡೇಯನ್ನು ಆಚರಣೆ ಮಾಡಿ ಅಂತ ಸ್ಕೂಲ್ಗಳಲ್ಲಿ ಸರಸ್ವತಿಯನ್ನ ಇಟ್ಬಿಡೋದು ಕೊಟ್ಟರು. ಸರಸ್ವತಿ ಯಾರು?
ಸರಸ್ವತಿನ ಯಾರು ಮಾಡಿದ್ದಾರೆ? ಯಾರು ಮಾಡಿ ಕಲ್ಪನೆ ಮಾಡ್ಕೊಂಡ್ಬಾರ್ದು. ಇತಿಹಾಸವನ್ನ ಮನುವಾದಿಗಳು ಇತಿಹಾಸವನ್ನ ತೆರೆಯಲು ಅವ್ರು ಬಿಡ್ತಾ ಇಲ್ಲ, ತಡೆ ಮಾಡ್ತಾರೆ. ವಿಚಾರ ಗೊತ್ತಾಗ್ಬಿಡ್ತಾವ. ಸಾವಿತ್ರಿಬಾಯಿ ಫುಲೆ ಹಿಂದುಳಿದ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಬಡತನದಲ್ಲಿರ್ತಕ್ಕಂಥ ಮಹಿಳೆ. ಆವತ್ತು ಬಹುದೊಡ್ಡ ಕ್ರಾಂತಿಯನ್ನ ಮಾಡಿ ಮಹಿಳೆಯೂ ಸೇರಿದಂತೆ ಎಲ್ಲರಿಗೂ ಕೂಡ ಅಕ್ಷರ ಜ್ಞಾನವನ್ನ ಕೊಟ್ಟಿರ್ತಕ್ಕಂಥ ಮಹಾನ್ ಮಾನವತಾವಾದಿ ಸಾವಿತ್ರಿಬಾಯಿ ಫುಲೆ. ಅವರ ಬರ್ತ್ಡೇ ಜನವರಿ 3 ಅದನ್ನು ಕೂಡ ಇವತ್ತು ಸಾವಿತ್ರಿಬಾಯಿ ಫುಲೆ, ನಾರಾಯಣ ಪೇರಿಯಾರು, ಮತ್ತೆ ಅಂಬೇಡ್ಕರ್, ಆಮೇಲೆ ಜ್ಯೋತಿ ಬಾಪುಲೆ, ಇಂಥ ಮಹಾನ್ ನಾಯಕರ ಕೆಲವೇ ಬೆರಳಿಕೆಯಷ್ಟಿರೋರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ರು ಬಿಟ್ಟರೆ ಇನ್ನೆಲ್ಲ ಹಿಂದುಳಿದ ಜಾತಿಗೆ ಸೇರ್ತಕ್ಕಂಥ 5-6 ಜನ ಇದ್ದಾರೆ. 5-6 ಜನ ಇವರೆಲ್ಲರೂ ಕೂಡ ಬಸವಣ್ಣ ಸೇರಿದಂತೆ ಬಹುದೊಡ್ಡ ಹೋರಾಟಗಳನ್ನ ಅಸ್ಪೃಶ್ಯತೆಯ ವಿರುದ್ಧ ಮಾಡಿದ್ದಾರೆ. ಅಂತರ್ಜಾತಿ ವಿವಾಹಗಳನ್ನ ಬೆಂಬಲಿಸಿದ್ದಾರೆ. ಇವತ್ತು ಅಂತರ್ಜಾತಿ ವಿವಾಹ ಆದರೆ ಸುಮಾರು 3 ಲಕ್ಷ ಹಣ ಸರ್ಕಾರದಿಂದ ಕೊಡ್ತಾರೆ. ಜಾತಿ ವ್ಯವಸ್ಥೆ ನಿರ್ಮೂಲನೆ ಆಗಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಈ ದೇಶದಲ್ಲಿ ಅಂತರ್ಜಾತಿ ವಿವಾಹಗಳು ಜಾಸ್ತಿ ಆಗಬೇಕು ಅಂತಾರೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ಪ್ರಜಾ ವಿಮೋಚನಾ ಚಳವಳಿ ಜಾತಿ, ವರ್ಗ, ಧರ್ಮ ಎಲ್ಲವನ್ನ ಬಿಟ್ಟು ಬಡವರನ್ನ ಪ್ರಾಮಾಣಿಕವಾಗಿ ಒಗ್ಗೂಡಿಸಿ ವಿಚಾರ ವಿನಿಮಯಗಳನ್ನ ಮಾಡೋದ್ರ ಮೂಲಕ ಚಳವಳಿನಲ್ಲಿ ಎಲ್ಲರನ್ನೂ ತೊಡಸ್ಕೊಂಡು ಸರ್ಕಾರದ ವಿರುದ್ಧ, ಸರ್ಕಾರದಲ್ಲಿ ಸಿಗಬೇಕಂತ ನಮ್ಮ ಹಕ್ಕುಗಳೇನಿದೆ, ನಮ್ಮ ಸೌಲಭ್ಯಗಳೇನಿದೆ, ಈ ಎಲ್ಲವನ್ನು ಕುರಿತು ನಾವು ಹೋರಾಟಗಳನ್ನು ಮಾಡಬೇಕಾಗುತ್ತೆ. ಇಲ್ಲಿ ಅನೇಕರು ಬಂದಿದ್ದಾರೆ, ಬಹಳ ಬಡತನದಲ್ಲಿರ್ತಕ್ಕಂಥವ್ರು ಬಂದಿದ್ದಾರೆ, ಅನೇಕ ಮನೆಗಳೇ ಇಲ್ಲಿರ್ತಕ್ಕಂಥವ್ರು ಬಂದಿದ್ದಾರೆ. ಅದು ನನಗೆ ಗೊತ್ತಿದೆ. ನಿಮ್ಮ ಏರಿಯಾಗೆ ಕೂಡ ನಾನು ಬರ್ತೇನೆ. ಎಲ್ಲದೂ ಪಟ್ಟಿಯನ್ನ ಮಾಡಿ ಮುಂದಿನ ದಿನಗಳಲ್ಲಿ, ಈ ತಿಂಗಳಾಗಿರಂತೆ ಬರುವಂತ ತಿಂಗಳಲ್ಲಿ ನಾವೆಲ್ಲ ಲೀಡರ್ಗಳು ಕುಳಿತು ನೀವೆಲ್ಲ ಸೇರಿ ಚರ್ಚೆಯನ್ನ ಮಾಡಿ ದೊಡ್ಡ ಹೋರಾಟವನ್ನ ಫ್ರೀಡಂ ಪಾರ್ಕ್ ಅಲ್ಲಿ ಮಾಡೋಣ. ಓದಿ ಅದು ಪ್ರಮುಖವಾಗಿ ವಸತಿ ಮನೆಗಳನ್ನ ಕಡ್ಡಾಯವಾಗಿ ಈ ರಾಜ್ಯ ಸರ್ಕಾರ ಕೊಡಲೇಬೇಕು. ಅದು ಕರ್ತವ್ಯ ಅವರಿಗೆ, ಅದು ಹಕ್ಕು, ನಮ್ಮ ಹಕ್ಕು. ಮನೆ ಕೊಡ್ಕೊಳ್ಳುವಂತ ಹಕ್ಕು ನಮಗಿದೆ. ನಾವು ಈ ದೇಶದಲ್ಲಿ ಹುಟ್ಟಿದ್ದೇವೆ, ಸಮಾನವಾದ ಬದುಕನ್ನ ಬದುಕಬೇಕು. ನಾವು ಗುಲಾಮಗಿರಿ ಬದುಕನ್ನ ಬದುಕೋದಲ್ಲ, ನಾವು ಸ್ವಾಭಿಮಾನದ ಬದುಕನ್ನ ಬದುಕಬೇಕು. ನಾವು ಸ್ವಾಭಿಮಾನಿಗಳಾಗಿ ಬದುಕನ್ನ ಬದುಕಬೇಕು. ಬಾಬಾ ಸಾಹೇಬರ ಮತಗಳನ್ನ ಮುಂದಿನ ದಿನಗಳಲ್ಲಿ ನಾನು ಹೇಳ್ತೇನೆ, ನೀವು ಮಾರಾಟ ಮಾಡಬೇಡಿ. ಯಾರಾದ್ರೂ ಮುಂದಿನ ದಿನಗಳಲ್ಲಿ ಇಷ್ಟು ವರ್ಷಗಳು ನೀವು ಮಾರಾಟ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ತಡೆ ಮಾಡಿ. ನೀವು ತಡೆ ಮಾಡಿ, ಆ ಇಡೀ ಓಟಿನ ಹಕ್ಕು ನಿಮಗೆ ಬರುತ್ತೆ, ನಿಮ್ಮ ಗೌರವ ಇಷ್ಟೇ. ಯಾರೇ ಬರಲಿ, ಪಕ್ಷದಲ್ಲಿ ಮಾತಾಡಿ, ನಾವೆಲ್ಲ ಒಮ್ಮತವಾಗಿ ಕೂತು ಮಾತಾಡೋಣ. ನಮ್ಮ ಹಕ್ಕುಗಳೇನಿದೆ, ನಮ್ಮ ಸಮಸ್ಯೆಗಳೇನಿದೆ ಅದು ಬಗೆಹರಿಸಬೇಕಾಗುತ್ತೆ ಆ ವ್ಯಕ್ತಿ. ಹಂಗಾಗಿ ಅದು ಎಲ್ಲವನ್ನು ಕೂಡ ಹಂತ ಹಂತವಾಗಿ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಒಂದಷ್ಟು ವಿಚಾರನ ಮಾತಾಡಿದ್ದೀನಿ ನಾನು. ಯಾಕಂದ್ರೆ ಈಗ ಟೈಮು ಆಯಿತು, ಬಹುಶಃ ಇಲ್ಲಿ ಪ್ಲಾನ್ಗಳು ಇಲ್ಲ. ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮದಲ್ಲೆಲ್ಲ ವ್ಯವಸ್ಥೆ ಮಾಡಿ. ಯಾಕಂದ್ರೆ ಬಿಸಿಲು ಜಾಸ್ತಿ ಇದೆ, ಜನರು ಇವತ್ತು ಹೊಂದಾಣಿಕೆ ಮಾಡ್ಕೋಬೇಕಾಗುತ್ತೆ. ಇವತ್ತು ಕಾರ್ಯಕ್ರಮಗಳಲ್ಲಿ ಇವತ್ತು ನಾನು ಮೊನ್ನೆ ಅಂಬಾನಿ ಸ್ವಲ್ಪ ಓದ್ತಾ ಇದ್ದೆ. ಅಂಬಾನಿ, ಮಹಾರಾಷ್ಟ್ರದ ಅಂಬಾನಿ ಸ್ವಲ್ಪ ಏನೋ ಫೋನಲ್ಲಿ ನೋಡ್ತಾ ಇದ್ದೆ. ಈಗ ಅವರು ಹೆಂಗೆ ಶ್ರೀಮಂತರಾಗ ಅವ್ರ ಮನೆಯಲ್ಲಿ ಕೇಳಿದ್ದೀರಾ? 7,000 ಕೋಟಿ ರೂಪಾಯಿ ಒಂದು ಮನೆ, 7,000 ಕೋಟಿ. ಎಷ್ಟು ಜನ ಇರೋದು? 4 ಜನ. ಗಂಡ ಹೆಂಡತಿ, 2 ಮಕ್ಕಳು. ಹೆಲಿಕಾಪ್ಟರ್ ಅಲ್ಲೇ ಇರುತ್ತೆ, 100 ಕಾರುಗಳಿದೆ. ಒಂದೊಂದು ಕಾರಿ 10 ಕೋಟಿ, 20 ಕೋಟಿ, 30 ಕೋಟಿ. ಹೆಂಗೆ ಇವತ್ತು ಹತ್ತಡಿಗತ್ತಡಿ ಮನೆ ಇದ್ದೀರ ನಾವು ಸಾಯ್ತಾ ಇದ್ದೀವಿ. ಅನೇಕ ಲಕ್ಷಾಂತರ ಜನ. ಇದು ಒಂದು ಭಾಗ. ಆದರೆ ಆಗಲ್ಪ ಶ್ರೀಮಂತರು. ನೀವು ಬೆಂಗಳೂರಲ್ಲಿ ನೋಡಿ, ಅಶೋಕ ಹೋಟೆಲ್ ಅಲ್ಲಿ ನಾನು ಹೋಗಿಲ್ಲ, ಇನ್ನ ಹೋಗ್ಬೇಕು ಒಂದ್ಸಾರಿ. 10,000 ರೂಪಾಯಿ ಅಂತ ಒಂದು ಊಟ. 10,000 ರೂಪಾಯಿ ಒಂದು ಊಟ. ಒಂದು ಕಡೆ ಆದರೆ 50 ರೂಪಾಯಿ, 40 ರೂಪಾಯಿ. ಇವತ್ತು ಏನು ಇಂದಿರಾ ಕ್ಯಾಂಟೀನ್ ಅಂತ ಹೇಳೋದ್ರಲ್ಲಿ 10 ರೂಪಾಯಿ ಊಟ. ಇಲ್ಲಿ ವ್ಯತ್ಯಾಸ ನೋಡಿ. ಅವರು ಮನುಷ್ಯರೇ, ನಾವು ಮನುಷ್ಯರೇ. ಈ ದೇಶದಲ್ಲಿ ಸಂವಿಧಾನ ಅವ್ರಿಗೂ ಒಂದೇ, ನಮಗೂ ಒಂದೇ, ಏನು ವ್ಯತ್ಯಾಸ ಏನಿಲ್ಲ. ಆದರೆ ಬುದ್ಧಿಶಕ್ತಿ, ವಿಚಾರದ ಕೊರತೆಯಿಂದ ಇವತ್ತು ನಾವು ಬಡವರಾಗಿ ಉಳಿದಿದ್ದೀವಿ. ಇನ್ಫೋಸಿಸ್ ನಾರಾಯಣ ಮೂರ್ತಿದು ನಾನು ಓದಿದೆ. 10/10 ನಲ್ಲಿ ಅವರು ಸ್ಟಾರ್ಟ್ ಮಾಡಿರೋದು.
10x10. ಇವತ್ತು ಇಡೀ ವರ್ಲ್ಡಲ್ಲಿ ಸಾವಿರಾರು ಕೋಟಿಗಳಿದ್ದಾರೆ. ಆ ಥರ ಅನೇಕರು 2 ಗಂಟೆ ಗಂಟ ನಂತರ ಮಲಗದಂತೆ. ಅಂಬಾನಿ 2 ಗಂಟೆಗೆ ಮಲಗೋದು. ಅವರು ಅಷ್ಟು ಕೆಲಸ ಇದೆ. ನಮ್ಮಲ್ಲಿ ಅನೇಕರು ನೋಡಿ ಬೆಳಿಗ್ಗೆ ಬೇಗ ಎದ್ದು ಕೆಲಸ ಮಾಡಲ್ಲ. ಅನೇಕ ಸೋಂಬೇರಿಗಳಿದ್ದಾರೆ. ಯಾರು ಸೋಂಬೇರಿಗಳಿರ್ತೀರಿ ನೀವು ಯಾರು ಕೂಡ ಬೆಳವಣಿಗೆ ಆಗಲ್ಲ. ನೀವು ಅರ್ಥ ಮಾಡಿ, ನೀವು ಯಾರು ಕೂಡ ಬೆಳವಣಿಗೆ ಆಗಲ್ಲ. ಮಹಿಳೆ ಇರ್ಬೋದು, ಪುರುಷರೇ ಇರ್ಬೋದು. ಆಮೇಲೆ ನಾವು ಯಾವತ್ತೂ ಕೂಡ ಪಾಸಿಟಿವ್ ಥಿಂಕ್ ಮಾಡಬೇಕಾಗತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಅದಕ್ಕೆ ನಾನು ಹೇಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ವಿಚಾರ ಓದ್ಕೊಂಡ್ರೆ ಈ ಮೂಢನಂಬಿಕೆಗಳು ಕೂಡ, ಈ ಭಯ ಕೂಡ ಹಂತವಾಗಿ ಹೋಗ್ಬಿಡುತ್ತೆ. ಅದರಷ್ಟೇ ಹೋಗುತ್ತೆ. ಬಹುಶಃ ನಾನು ವಿದ್ಯಾಭ್ಯಾಸ ಆಗಿಲ್ಲ ಅಂದ್ರೆ, ಚಳುವಳಿಗೆ ಬಂದಿಲ್ಲ ಅಂದ್ರೆ, ನನಗೆ ಸರ್ಕಾರಿ ಉದ್ಯೋಗವನ್ನು ಕೂಡ ತಿಳಿಸಿ ಬಂದಿದ್ದೇನೆ. ನಮ್ಮ ಕುಟುಂಬ ಆರ್ಥಿಕ ಸಬಲತೆಯಿಂದ ಬಂದಿದ್ದೇವೆ. ಸಾಕಷ್ಟು ಭೂಮಿ ಇತ್ತು. ಅಸ್ಪೃಶ್ಯತೆ ಏನು ನನಗೆ ತಾಂಡವಾಡಿಲ್ಲ, ಸೋಟಿಲ್ಲ ನನಗೆ. ನಾನು ಯಾಕೆ ಬಂದೆ ಚಳುವಳಿಗೆ ಅಂದರೆ, ಸರ್ಕಾರಿ ಉದ್ಯೋಗಕ್ಕೆ ಹೋದ್ರೆ ಯಾರು ಬೇಕಾದ್ರೂ ನಮಸ್ಕಾರ ಹಾಕ್ಬೇಕಲ್ಲ, ಅದು ನನಗಾಗಲ್ಲ. ಯಾರು ಬೇಕು ಎಲ್ಲಿ ಬೇಕೋ ನಮಸ್ಕಾರಗಳು ಹಾಕ್ಬೇಕು. ಹಂಗಾಗಿ ಚಳುವಳಿಗೆ ಬಂದಿತ್ತು. ಚಳುವಳಿಗೆ 10 ವರ್ಷಕ್ಕೆ ಚಳುವಳಿನಲ್ಲಿ ಕೆಲಸ ಮಾಡಿದ್ದಕ್ಕೆ 4 ವರ್ಷ ಸಿಕ್ತು ನನಗೆ. 10 ವರ್ಷ ಸತತವಾಗಿ. ಬಹುಶಃ 25 ವರ್ಷ 30 ವರ್ಷ ನಾನು ಹೋರಾಟ ಮಾಡಿ ಜಿಲ್ಲಾಧ್ಯಕ್ಷರೇ ಕೊಟ್ಟಿಲ್ಲ. ಆಗಿನ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರೇ ಕೊಟ್ಟಿಲ್ಲ. ಅದು ಸಾಕಷ್ಟು ಹೋರಾಟದ ಇತಿಹಾಸಗಳಿದೆ. ಮುಂದಿನ ದಿನಗಳಲ್ಲಿ ಮಾತಾಡೋಣ. ಹಂಗಾಗಿ ನನ್ನ ಸಲಹೆ ಏನಂದ್ರೆ, ಈ ಭಾಗದಲ್ಲಿ ಚಳುವಳಿಯನ್ನ ನೀವು ಕಟ್ಟಿ, ಚಳುವಳಿ ಖಂಡಿತ ನಿಮ್ಮನ್ನು ಬೆಳೆಸುತ್ತೆ. ನಾವ್ಯಾರು ಕೂಡ ನಿಮ್ಮ ಪರವಾಗಿರ್ತೀವಿ, ನಿಮ್ಮ ವಿರುದ್ಧ ಇಲ್ಲ. ರೋಲ್ ಕಾಲ್ ಮಾಡಲ್ಲ, ಯಾವುದೇ ಸುಳ್ಳು ಭರವಸೆಗಳನ್ನು ಕೊಡಲ್ಲ. ಅದರ ಅವಶ್ಯಕತೆ ಇಲ್ಲ. ನಾವು ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಾಗಿ ಏನಾದರೂ ಈ ಸಮಾಜಕ್ಕೆ, ಸಮುದಾಯಕ್ಕೆ ಏನಾದರೂ ಮಾಡಬೇಕು ಅನ್ನೋ ಕಲ್ಪನೆ ಇಟ್ಕೊಂಡು ಬಂದಿದ್ದೀವಿ. ಆ ನಿಟ್ಟಿನಲ್ಲಿ ನಾವೆಲ್ಲ ಒಗ್ಗೂಡಿ ಈ ಚಳುವಳಿಯನ್ನ ಕಟ್ಟೋದ್ರ ಮೂಲಕ ಸ್ವಾಭಿಮಾನಿಗಳಾಗಿ ಬದುಕನ್ನ ಅಂತ ಹೇಳ್ತಾ, ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೆ, ನೀವು ಸೇರಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸಿ ನಾನು ಮಾತನ್ನ ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಕೃಷ್ಣಪ್ಪ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈಗ ಕಾರ್ಯಕ್ರಮಕ್ಕೆ ಮತ್ತೊಬ್ಬ ನಾಯಕರು ಆಗಮಿಸಿದ್ದಾರೆ. ಕೊಳ್ಳೂರು ರಮೇಶ್ ಅವರು, ಆನೇಕಲ್, ಇವರು ಸಹ ವೇದಿಕೆಗೆ ಬರ್ಬೇಕಂತೇಳಿ ಮೂಲಕ ಕೇಳ್ಕೊಂತ ಇದ್ದೀವಿ. ಹಾಗೂ ಬೆಂಗಳೂರು ನಗರ ಉಪಾಧ್ಯಕ್ಷರಾದಂಥ ದೊಡ್ಡಬಣ್ಣೇರಿ ವೆಂಕಟೇಶ್ ಅವರು ಸಹ ವೇದಿಕೆಗೆ ಬರ್ಬೇಕಂತೇಳಿ ಕೇಳ್ಕೊಂತ ಇದ್ದೀವಿ. ನಮಗೆ ಹಬ್ಬ ಇದ್ದಂಗೆ ಏನ್ ಹೇಳಿ, ನಮಗೆ ಹಬ್ಬ. ಇವತ್ತು ನಮ್ಮ ಹಬ್ಬ. ನಮ್ಮ ಸಾಹೇಬ್ ಹೇಳಿದ್ರು, ಯಾರೋ ಮನುವಾದಿಗಳಿರ್ತಕ್ಕಂಥ ಹಬ್ಬಗಳನ್ನ ಆಚರಣೆ ಮಾಡಿಕೊಂಡು ವಿಜೃಂಭಣೆಯಿಂದ ಸಂಭ್ರಮಾಚರಣೆ ಮಾಡಿಕೊಂಡು ಇಷ್ಟು ವರ್ಷಗಳ ಬಂದಿದ್ದೀವಿ. ಇನ್ನು ಮುಂದಾದ್ರೂ ದಯಮಾಡಿ ಹೇಳ್ತೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ನಮ್ಮ ಹಬ್ಬ ಅಂತ ತಿಳ್ಕೊಳ್ಳೋಣ. ಹಬ್ಬ ಅಂತಾನೆ ಆಚರಣೆ ಮಾಡೋಣ. ಏನಿದ್ರೆ ಬಂಧುಗಳೇ, ಹಬ್ಬದ ರೀತಿ ಮಾಡ್ತೀರಾ? ಅಂತ ಹೇಳಿ ಮಾಡ್ತೀರಾ? ಎಲ್ರಿಗೂ ಜೈ ಭೀಮ್. ಏನು ಬಂಧುಗಳೇ, ಇವತ್ತು ನಮ್ಮ ಪ್ರಜಾಪ್ರಭುತ್ವ ಚಳವಳಿಯಿಂದ ಬಾಬಾ ಸಾಹೇಬರ, ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನೋತ್ಸವನ್ನ ಸಂಭ್ರಮಾಚರಣೆಯ ಪ್ರಯುಕ್ತ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡುವಂತ ಎಲ್ಲ ನನ್ನ ಪ್ರಜಾಪ್ರಭುತ್ವ ಚಳವಳಿ ಬಂಧುಗಳಿಗೆ ನಿಮ್ಮ ವಂದನೆಯನ್ನು ತಿಳಿಸ್ತೀನಿ. ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ, ವಿಶೇಷವಾಗಿ ನಮ್ಮ ಆನೇಕಲ್ ಕೃಷ್ಣಪ್ಪ ರಾಜ್ಯಾಧ್ಯಕ್ಷರು ಅವರಿಗೆ, ಹಾಗೆ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲರಿಗೂ ನನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 130ನೇ ಜನ್ಮದಿನಾಚರಣೆಯ ಶುಭಾಶಯಗಳನ್ನು ಕೊಡ್ತೀನಿ. ನೀವು ಎಲ್ಲರೂ ಬೋರ್ ಆಗಿದ್ದೀರಾ ಇವತ್ತು, ಯಾಕಂದ್ರೆ ನಿಮಗೆ ಸಾಕಾಗೋಗಿದೆ, ಈಗ ಶಕ್ತಿ ಆಗಿದೆ. ಈಗ ಎಲ್ಲರೂ ನಿಮ್ಮದೊಂದು ನಮ್ದೇನು ಗೊತ್ತಾ, ಇಡೀ ವಿಶ್ವಕ್ಕೆ ಇವತ್ತು ಇಡೀ ವಿಶ್ವದ ಹಬ್ಬ. ಇಡೀ ವಿಶ್ವದಲ್ಲಿ 143 ದೇಶಗಳು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಿದ್ದಾರೆ. ಅದರಲ್ಲಿ ಭಾರತವು ಸಹ ಒಂದು.
ಇಡೀ ವಿಶ್ವದಲ್ಲೇ 143 ಕಂಟ್ರಿಗಳು ಇವತ್ತು ಏನು ಹಬ್ಬದ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನ ಅತಿ ವಿಜೃಂಭಣೆಯಿಂದ ಜ್ಞಾನದ ಸಂಕೇತ ವಿಶ್ವಜ್ಞಾನಿ ಅಂಬೇಡ್ಕರ್ ಅಂತ ಬಿರುದು ಕೊಟ್ಟು ಅವರೆಲ್ಲರೂ ಸಹ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನ ಅವರೇ ಆಚರಣೆ ಮಾಡ್ಬೇಕಂದ್ರೆ ನಾವು ಏನೂ ಇಲ್ಲ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಭಾರತದಲ್ಲಿ ನಾವು ಏನೂ ಇಲ್ಲ. ಹಾಗಾಗಿ ನಾವು ಅವರನ್ನು ಫಾಲೋ ಮಾಡೋಣ. ಮುಂದಿನ ದಿನಗಳಲ್ಲಿ ಹಬ್ಬದ ರೀತಿಯಲ್ಲೇ ಆಗಲಿ, ಭಾರತದ ಒಂದಲ್ಲ ಒಂದಿನ ಹೇಳ್ತಿದ್ದೀನಿ ಕೇಳಿ, ಇವತ್ತು ಭಾರತದಲ್ಲಿ ಒಂದಲ್ಲ ಒಂದಿನ ಇದು ದೊಡ್ಡ ಹಬ್ಬದ ರೀತಿಯಲ್ಲೇ ಆಚರಣೆ ಆಗುತ್ತೆ. ಅದನ್ನೇನು ಕೆಲವೇ ವರ್ಷಗಳಲ್ಲಿ ಅಷ್ಟೇ. ಬಾಬಾ ಸಾಹೇಬರು ಮಾತಾಡಿದ್ರು, ಇವತ್ತು ನಿಮ್ಮ ಮನೆಯ ಗೋಡೆಗಳಲ್ಲಿ ಹಿಂದೆ ಬರೆದಿಟ್ಕೊಳ್ಳಿ, ಎಷ್ಟು ಮುಂದಿನ ದಿನಗಳಲ್ಲಿ ಈ ದೇಶವನ್ನು ಆಳುವವರು ನಾವೇ ಅಂತ. ಅದು ಅತಿ ಶೀಘ್ರದಲ್ಲಿ ಆಗುತ್ತೆ. ಇನ್ನೊಂದು ಮಾತು ಹೇಳ್ತೀನಿ, ಒಂದು ವೇಳೆ ಏನಿವತ್ತು ಈ ಮೂಢನಂಬಿಕೆಗಳು ಅದನ್ನು ಬಳಸ್ಕೊಂಡು ನಾವೆಲ್ಲ ಇವತ್ತು ಏನಿವತ್ತು ಈ ಮೂಢನಂಬಿಕೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ, ಮುಂದಿನ ದಿನಗಳಲ್ಲಿ ನಾವು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವುದರ ಮುಖಾಂತರ ಈ ಮೂಢನಂಬಿಕೆಯನ್ನ ತೋರಿಸ್ಬೇಕಂತ ನಿಮ್ಮಲ್ಲಿ ಘಂಟಾಘೋಷವಾಗಿ ಹೇಳ್ತೀನಿ. ಅದನ್ನು ದಯಮಾಡಿ ಮಹಿಳೆಯರು ಇದನ್ನ ಯಾರಿಂದ ಸಾಧ್ಯ ಅಂದ್ರೆ ಮಹಿಳೆಯರಿಂದ ಮಾತ್ರ ಸಾಧ್ಯ. ಯಾಕಂದ್ರೆ ಅಮ್ಮನೇ ಮೊದಲ ಗುರು. ಯಾಕಂದ್ರೆ ಮಕ್ಕಳಿಗೆ ನೀವು ಏನಾದ್ರು ನೀವು ಈ ತಂದೆಯಾದ ಕೈಯಲ್ಲಿಲ್ಲ, ತಾಯಿಯಾದವರು ಮನಸ್ಸು ಮಾಡಿದ್ರೆ ತನ್ನ ಮಗುವಿನ ಕೈಯಲ್ಲಿ ಪೆನ್ನು ಬಳಪ ಕೊಡಿ, ಈ ಮುಂದಿನ ದಿನಗಳಲ್ಲಿ ಈ ದೇಶವನ್ನು ಆಳ್ತಾರೆ. ಅದಕ್ಕೆ ಹೇಳ್ತಾ ಇರೋದು, ನಾನು ಹೇಳ್ತೀನಿ ಕೇಳಿ, ಈಗ ಯಾವುದೇ ದೇವಸ್ಥಾನಗಳಿಗೆ ಹೋಗಬೇಡಿ, ದೇವಸ್ಥಾನಗಳು ಕಟ್ಟಬೇಡಿ. ದೇವಸ್ಥಾನಗಳು ಕಟ್ಟಿದ್ರೆ ಭಿಕ್ಷುಕರು ಉತ್ಪತ್ತಿ ಆಗ್ತಾರೆ. ಅದೇ ಒಂದು ಗ್ರಂಥಾಲಯಕ್ಕೆ ನಮ್ಮ ಮಕ್ಕಳನ್ನ ಕಳಿಸಿ ವಿದ್ವಾಂಸರಾಗ್ತಾರೆ, ಇಡೀ ದೇಶನ ಆಳುವಂತ ಪ್ರಜೆಗಳಾಗ್ತಾರೆ. ನಮ್ಮ ಸಾಹೇಬರು ಹೇಳಿದ್ರು, ಏನು ಇವತ್ತು ಮನು ಸಂಸ್ಕೃತಿ ಮನುವಾದಿಗಳ ಈ ದೇಶವನ್ನ ಅವಲಂಬಿಸಿಕೊಂಡು ತಾಂಡವಾಡ್ತಿದ್ದಾರೆ. ಇವತ್ತೇನು ಹೈಕೋರ್ಟ್ಗಳಾಗಲಿ ಸುಪ್ರೀಂ ಕೋರ್ಟ್ ಆಗಲಿ ನಾವು ಕನಿಷ್ಠ ಪಕ್ಷ ಇದೀವಿ ಅಷ್ಟೇ. ಎಲ್ಲ ಅತಿ ಹೆಚ್ಚುವಾಗಿ ಅವರೇ ಇದ್ದಾರೆ. ಎಲ್ಲರ ಅನುಕೂಲ ಅವರೇ ಇದ್ದಾರೆ. AS ಇಂದ ಹಿಡಿದು ಉನ್ನತ ಅಧಿಕಾರದಲ್ಲಿ ಎಲ್ಲ ಅವರೇ ಇದ್ದಾರೆ. ನಮ್ಮ ಮಕ್ಕಳನ್ನ ಹಿಂದೆ ಬರೆದಿಟ್ಕೊಂಡು ದಯವಿಟ್ಟು ಹೇಳ್ತಿದ್ದೀನಿ, ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ, ಅದನ್ನು ಕುಡಿದವರು ಗರ್ಜಿಸಲೇಬೇಕು. ಏನ್ ಹೇಳಿ, ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ, ಅದನ್ನ ಕುಡಿದವರು ನಮ್ಮ ಮಕ್ಕಳು ಕುಡಿದ್ರೆ ಒಂದಲ್ಲ ಒಂದಿನ ಗರ್ಜಿಸಲೇಬೇಕು. ಇದನ್ನ ನೆನಪಿಟ್ಕೊಳ್ಳಿ. ಹಾಗಾಗಿ ಮಹಿಳೆಯರಿಗೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಮಹಿಳೆಯರ ಶಕ್ತಿ ಈ ದೇಶದ ಬೆನ್ನೆಲುಬು. ನೀವು ಮನಸ್ಸು ಮಾಡಿದ್ರೆ ನಿಮ್ಮ ಮಕ್ಕಳನ್ನು ಇವತ್ತೇ ಪೆನ್ನು ಬಳಪ ಕೊಟ್ರೆ IAS ಆಫೀಸರ್ ದೊಡ್ಡ ವಿದ್ಯಾನ. ನೀವು ದಯಮಾಡಿ ಇವತ್ತು ಹೇಳ್ತೀನಿ, ದೇವಸ್ಥಾನಕ್ಕೆ ಕಳಿಸ್ಬೇಡಿ, ನಿಮ್ಮ ಮಕ್ಕಳನ್ನ ಗ್ರಂಥಾಲಯಕ್ಕೆ ಕಳಿಸಿ. ಗ್ರಂಥಾಲಯಕ್ಕೆ ಕಳಿಸಿದ್ರೆ ನಿಮ್ಮ ಮಕ್ಕಳು ಏನಾಗ್ತಾರೆ ಹೇಳಿ, IAS ಆಗ್ತಾರೆ, IAS ಆಗ್ತಾರೆ, ಉನ್ನತ ಹುದ್ದೆಗೆ ಇರ್ತಾರೆ, ಒಳ್ಳೆ ವಿದ್ಯಾವಂತ ಆಗ್ತಾರೆ, ಒಳ್ಳೆ ಸಂಸ್ಕಾರವಂತ ಆಗ್ತಾರೆ. ಇದನ್ನ ದಯಮಾಡಿ ನಾನು ಮಹಿಳೆಯರನ್ನು ಪ್ರಾರ್ಥನೆ ಮಾಡಿ ಕೇಳ್ಕೊಳ್ತೀನಿ, ಇದನ್ನ ನೀವು ಪಾಲನೆ ಮಾಡಲೇಬೇಕು. ಒಂದು ಕಡೆ ಇವತ್ತು ನೀವು ನಾನು ಒಂದು ವಿಚಾರ ಹೇಳ್ತೀನಿ. ಈಗ ಈ ನಮ್ಮ ವಿಶ್ವಕ್ಕೆ ಶ್ರೇಷ್ಠವಾದ ಗ್ರಂಥ ಸಂವಿಧಾನ. ನಮ್ಮ ಸಂವಿಧಾನದ ಪೀಠಿಗೆ ಒಂದು ಹೇಳ್ತೀನಿ, ದಯಮಾಡಿ ಎಲ್ಲರೂ ಎದ್ದಿದ್ದು ಪೀಠಿಗೆನ ಎಲ್ಲರೂ ಹೇಳುವ ಮುಖಾಂತರ ನಮ್ಮ ನಿದ್ದೆಗಳನ್ನು ಮುಗಿಯೋಣ. ಎಲ್ಲರೂ ಜೈ ಭೀಮ್. ದಯಮಾಡಿ ಎಲ್ಲರೂ ದಯಮಾಡಿ ಎಲ್ಲರೂ ಸೇರಿ ಇರಬೇಕು. ಜೈ ಭೀಮ್, ಜೈ ಭೀಮ್, ಜೋರಾಗಿ ಜೈ ಭೀಮ್. ಭಾರತ ಸಂವಿಧಾನ ಜೋರಾಗಿ ಹೇಳಿ, ಭಾರತದ ಸಂವಿಧಾನ ಇದು ಪೀಠಿಕೆ, ನಮ್ಮ ಶ್ರೇಷ್ಠವಾದ ಸಂವಿಧಾನದ ಪೀಠಿಕೆ. ಕೈ ಚಾಚಿ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಉಪಾಸನೆಯನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ನ್ಯಾಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಭಾರತದ ಎಲ್ಲರಲ್ಲಿ ಪ್ರಾಕೃತ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ
ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ಇರಿಸಿಕೊಂಡಿದ್ದೇವೆ. ಎಲ್ಲರಿಗೂ ಜೈ ಭೀಮ್. ಜೈ ಭೀಮ್. ಧನ್ಯವಾದಗಳು. ಪೀಠಕ್ಕೆ ಹೋಗಿದ್ದಕ್ಕೆ ಬಾಬಾ ಸಾಹೇಬ್ ಕೊಟ್ಟಂತ ಶ್ರೇಷ್ಠ ಇಲ್ಲ ಅಂದಿದ್ರೆ ಇಲ್ಲ ಅಂತ ಪಕ್ಷದಲ್ಲಿ ನಾನು ಸಹ ಇವತ್ತು ನನ್ನ ಊರಿನಲ್ಲಿ ಕುರಿಗಳನ್ನು ಮೇಕೆಗಳನ್ನು ಹಸುಗಳನ್ನು ಬೇಯಿಸಿಕೊಂಡಿರ್ಬೇಕಾಗಿತ್ತು. ಇವತ್ತು ನಾನು 2 ಬಾರಿ CM ಆಗಿದ್ದೇನೆ ಅಂತಂದ್ರೆ ಕಾರಣ ನಮ್ಮ ಶ್ರೇಷ್ಠವಾದ ಸಂವಿಧಾನ. ಆ ಸಂವಿಧಾನ ಬರೆದಂತ ಬಾಬಾ ಸಾಹೇಬರಿಗೆ ನನ್ನ ಇಡೀ ಜೀವನವೇ ಮುಡುಪಾಗಿಟ್ಟು ಅವರಿಗೆ ಚಿರುಮೆ ಆಗಿರ್ತೀನಿ ಅಂತ ಇವರು ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಎಷ್ಟು ಸತ್ಯ ಮಾತು ಗೊತ್ತಾಯಿಲ್ಲ ಬಂಧುಗಳೇ. ಅದಕ್ಕೆ ನಮ್ಮ ಮಕ್ಕಳು ಸಂವಿಧಾನ ಅಳವಡಿಸಿಕೊಂಡು ಸಂವಿಧಾನ ಪ್ರಕಾರ ಹೋದರೆ ದಯಮಾಡಿ ನಾವು ಏನು ಅವ್ರಿಗೆ ಕಡಿಮೆ ಇಲ್ಲ. ನಾವೆಲ್ಲರೂ ಸಹ ಅವರ ಬಾಬಾ ಸಾಹೇಬರ ಆದರ್ಶಗಳನ್ನ ಚಿಂತನೆಗಳನ್ನ ಪಾಲನೆ ಮಾಡಿಕೊಂಡು ಬರೀ ಅಭಿಮಾನಿಗಳಾಗೋದಲ್ಲ ಬಂಧುಗಳೇ, ಅಭಿಮಾನಿಗಳ ಮಾತಾಡ್ಬೇಡಿ, ಅನುಯಾಯಿಗಳಾಗಿ ಅವರ ಆದರ್ಶಗಳನ್ನ ರೂಪಿಸ್ಕೋಬೇಕು. ಅವರ ಆದರ್ಶಗಳು ರೂಪಿಸ್ಕೊಂಡು ಅವರ ಹೆಜ್ಜೆ ಏನಿದ್ರು ಅವರ ಕನಸು ಮಾಡೋದ್ರಲ್ಲಿ ನಾವು ನಮ್ಮ ಮುಂದಿನ ದಿನಗಳನ್ನ ಅಳವಡಿಸ್ಕೋಬೇಕು ಬಂಧುಗಳೇ. ಇಷ್ಟು ಹೇಳಿ ನನಗೆ ಮಾತನಾಡಲು ಅವಕಾಶ ಕೊಟ್ಟ ನನ್ನ ಪ್ರಜಾ ವಿಮೋಚನಾ ಚಳವಳಿಯ ಬಂಧುಗಳಿಗೂ ವಂದಿಸುತ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ಜೈ ಭೀಮ್. ದಯಮಾಡಿ ಹೊರಗಡೆ ಇರ್ತಕ್ಕಂಥ ಕಾರ್ಯಕರ್ತರನ್ನು ಒಳಗಡೆ ಬಂದು ಆಸೀಸ್ ಮಾಡ್ಬೇಕಂತೇಳಿ ನಿಮ್ಮ ಮೂಲಕ ಕೇಳ್ಕೊತಾ ಇದ್ದೀವಿ. ಈಗ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಾದೇಶ್ ಅವರು ಕ್ಷಮೆ ಇರಲಿ. ಈಗ ಪಟ್ಟಂದೂರು ಮುನರಾಜ್ ಅವರು ಒಂದೆರಡು ಮಾತು ಮಾತಾಡ್ಬೇಕಂತೇಳಿ ಕೇಳ್ಕೊತೇವೆ. ಜೈ ಭೀಮ್. ಇವತ್ತೇನು ಒಂದು ಹಬ್ಬದ ವಾತಾವರಣ ಇಡೀ ದೇಶದಲ್ಲಿ ನಡೀತಿದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಈ ವೇದಿಕೆ ಮೇಲೆ ನಮ್ಮ ಮೆಚ್ಚಿನ ನಾಯಕರು ಮತ್ತೆ ಹೋರಾಟಗಾರರು ಈ ಸಮಾಜದಲ್ಲಿ ಏನೇನೋ ನಮ್ಮವರಿಗೆ ಒಂದು ಒಂದು ಸ್ಥಾನಮಾನಗಳು ದೊರೆಯಬೇಕಾದ್ರೆ ನಮ್ಮ ಆನೇಕಲ್ ಕೃಷ್ಣಪ್ಪ ಸಾಹೇಬರು ತುಂಬಾ ಹೋರಾಟಗಳು ಮಾಡಿ ನಮ್ಮ ಒಂದು ದಲಿತರಿಗೆ ಆಗ್ತರ ಅನ್ಯಾಯಗಳನ್ನ ವಿರುದ್ಧ ಒಂದು ಹೋರಾಟ ಮಾಡಿ ಅವರಿಗೆ ನ್ಯಾಯ ತೋರಿಸ್ಕೊಡಂತ ಕೆಲಸ ಮಾಡ್ತಾ ಇರೋ ಒಂದು ನಮ್ಮ ಆನೇಕಲ್ ಕೃಷ್ಣಪ್ಪ ಅವರಿಗೆ ಈ ವೇದಿಕೆ ಮೇಲೆ ವೇದಿಕೆ ಮೇಲೆ ಇರುವಂಥ ನಮ್ಮ ಎಲ್ಲ ಗಣ್ಯರಿಗೂ ಮತ್ತೆ ಮುಂಭಾಗದಲ್ಲಿರುವಂಥ ಎಲ್ಲ ನಮ್ಮ ಸಂಘದ ಪದಾಧಿಕಾರಿಗಳಿಗೂ ನನ್ನ ನಮಸ್ಕಾರಗಳು ಸಲ್ಲಿಸುತ್ತಾ, ಏನು ಇವತ್ತು ಅದ್ದೂರಿಯಾಗಿ ನಡೀತಿದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನೋತ್ಸವವನ್ನು ಇಡೀ ಪ್ರಪಂಚವೇ ಎದ್ದು ನೋಡ್ತಾ ಇದೆ. ಆದರೂ ನಾವು ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮನೆಯಲ್ಲಿ ಪೂಜೆ ಮಾಡಬೇಕು, ಅವ್ರ ಫೋಟೋ ಇಟ್ಕೊಂಡು ನಾವು ಪೂಜೆ ಮಾಡಬೇಕು. ಯಾಕಂದ್ರೆ ನಮ್ಮ ಆನೇಕಲ್ ಕೃಷ್ಣ ಸಾಹೇಬರು ಪ್ರತಿಯೊಂದು ವಿಚಾರಗಳನ್ನು ತಿಳಿಸಿದ್ದಾರೆ. ಒಂದವರು ಆ ಥರ ವಿಚಾರ ತಿಳಿಸೋರು ಯಾರು ಇಲ್ಲ ಈ ಒಂದು ದಲಿತ ಸಂಘಟನೆಯಲ್ಲಿ. ನಮ್ಮ ಆನೇಕಲ್ ಕೃಷ್ಣ ಸಾಹೇಬರು ತುಂಬ ವಿಚಾರ ತಿಳಿಸ್ತಾರೆ. ಇದನ್ನ ನೀವು ಕೂಲಂಕುಷವಾಗಿ ಕೇಳಿ ಅದನ್ನ ಅಳವಡಿಸ್ಕೋಬೇಕು. ನಮ್ಮ ಮಕ್ಕಳಿಗೂ ಅಷ್ಟೇ ಅದನ್ನ ನಾವು ತಿಳಿಸ್ಬೇಕು. ಮುಂದಿನ ದಿನಗಳಲ್ಲಿ ನಾವು ಯಾವ ಥರ ಬದುಕಬೇಕು, ನಮ್ಮ ಸಮಾಜದಲ್ಲಿ ಯಾವ ಥರ ನಾವು ಒಂದು ಗಟ್ಟಿಗೊಳಿಸ್ಕೊಳ್ಬೇಕಂತ ನಮ್ಮ ಆನೇಕಲ್ ಸಾಹೇಬರು ಏನು ಹೇಳಿದಾರೋ ಅದನ್ನ ನೀವೆಲ್ಲ ಮಾಡ್ಕೊಂಡು ಈ ಸಮಾಜದಲ್ಲಿ ನಾವೆಲ್ಲರೂ ಹೋರಾಟ ಮಾಡೋಕ್ಕೆ ನಮ್ಮ ಆನೇಕಲ್ ಕೃಷ್ಣ ಸಾಹೇಬರಿಗೆ ನಾವು ಒಂದು ಒಳ್ಳೆ ಬೆಂಬಲ ಕೊಡಬೇಕಂತ ಹೇಳ್ತಾ, ಈ ಪ್ರಜಾ ವಿಮೋಚನಾ ಚಳವಳಿಯಲ್ಲಿ ನಾನು ಒಂದು ಪದಾಧಿಕಾರಿಯಾಗಿದ್ದು ನನ್ನ ಸಮಾಜದ ಸೇವೆಗೆ ಈ ಸಂಘಟನೆಗೆ ನಾವು ಒಂದು ಸಂಪೂರ್ಣವಾಗಿ ದುಡಿತೀನಂತ ಹೇಳ್ತಾ, ಈ ಒಂದು ಪ್ರಜಾ ವಿಮೋಚನಾ ಚಳವಳಿಗೆ ನಮಸ್ಕಾರ ಸಲ್ಲಿಸುತ್ತಾ, ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರದು ಏನು ಜನ್ಮದಿನದ ಒಂದು ಹಬ್ಬ ಇದೆ ಅದಕ್ಕೆ ಎಲ್ಲರಿಗೂ ಶುಭ ಆಗಲಿ ಅಂತ ನಮಸ್ಕಾರಗಳು. ಮುನರಾಜ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಾದೇಶ್ ಅವರು ಅಧ್ಯಕ್ಷರು, ಬೆಂಗಳೂರು ವಿಭಾಗೀಯ ಶಾಖೆ, ಇವರೊಂದೆರಡು ಮಾತು ಮಾತಾಡ್ಬೇಕಂತ ಹೇಳ್ಬೋದು. ನಮ್ಮ ಪ್ರಜಾ ವಿಮೋಚನಾ ಚಳವಳಿಯ ಎಲ್ಲ ಭೀಮಬಂದಿಗಳಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯ ಶುಭಾಶಯಗಳನ್ನ ಕೋರ್ತೇನೆ. ಈ ಒಂದು ಕಾರ್ಯಕ್ರಮವನ್ನ
ಬಿದರಳ್ಳಿ ಗ್ರಾಮದ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಮಾಡ್ಬೇಕಂತೇಳಿ ಏಪ್ರಿಲ್ 2ನೇ ತಾರೀಕು ಒಂದು ಸಭೆ ಆಯೋಜನೆ ಮಾಡಿದ್ವಿ. ಆ ಸಭೆಗೆ ಬಂದಂತ ಎಲ್ಲ ನನ್ನ ಮುಖಂಡರು ಪದಾಧಿಕಾರಿಗಳು ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತೇಳಿ ತೀರ್ಮಾನ ಮಾಡಿ ನಮ್ಮ ಬೆಂಗಳೂರು ವಿಭಾಗೀಯ ಸಮಿತಿಗೆ ಆ ಒಂದು ಉಸ್ತುವಾರಿಯನ್ನ ನೀಡಿದ್ದಾರೆ. ಅದರ ಅಧ್ಯಕ್ಷತೆಯನ್ನು ಸಹ ನಾನು ನೀಡಿದ್ದಕ್ಕೆ ಮತ್ತೊಮ್ಮೆ ನಮ್ಮ ನಾಯಕರಾದಂಥ ಆನೇಕಲ್ ಕೃಷ್ಣಪ್ಪ ಸರ್ಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಇಲ್ಲಿ ಏನಿವತ್ತು ಈ ಸಭೆ ಈ ಹಾಲ್ ಏನಿದೆ ಸಭಾಂಗಣ ಪೂರ್ತಿ ಚೇರುಗಳು ತುಂಬಿದೆ. ಅಂದ್ರೆ ನಮ್ಮ ಚಳುವಳಿಯ ಎಲ್ಲ ಭೀಮಸೇನರು ಸಹ ಆಸೀನರಾಗಿದ್ದಾರೆ. ಮತ್ತೊಂದು ಈ ಹಬ್ಬದಲ್ಲಿ ನಮ್ಮ ಸಂತೋಷದ ವಿಚಾರ ಏನಂದ್ರೆ ಬಾಬಾ ಸಾಹೇಬರು ಒಂದು ಕನಸನ್ನು ಕಂಡಿದ್ರು, ಸಮಾನತೆ ಅಂದ್ರೆ ಹೆಣ್ಣು ಗಂಡು ಇಬ್ರು ಸಹ ಒಂದೇ ಸಮ ಅಂತೇಳಿ, ಇಬ್ರು ಸಹ ಒಂದೇ ಅಂತ ಹೇಳಿದ್ರು. ಆ ಒಂದು ಕನಸು ಇವತ್ತು ನನಸಾಗಿದೆ. ನಮ್ಮ ಒಂದು ಚಳುವಳಿಯ ಸಭೆಯಲ್ಲಿ ಎಲ್ಲ ಹೆಣ್ಮಕ್ಳು ನಮ್ಮ ಸಹೋದರರಿಗೆ ಹೆಚ್ಚಾಗಿ ಸೇರಿದ್ದಾರೆ. ಅವರು ಸಹ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೇನೆ ಮನೆಯಲ್ಲಿ ಒಂದು ಹಬ್ಬ ಮಾಡ್ತೀವಿ. ಈಗ ನಮ್ಮ ಸಾಹೇಬರು ನಮ್ಮ ಮನೆಗೆ ಯಜಮಾನರು. ಈಗೇನಾಗಿದೆ, ಅವರು ಒಂದು 10 ಜೊತೆ ಬಟ್ಟೆ ಕೊಡಿಸಿದ್ದಾರೆ ಅಂತ ತಿಳ್ಕೊಳ್ಳೋಣ. ಬಟ್ಟೆ ಎಲ್ರಿಗೂ ಸಮನ ಕೊಡಿಸಿದ್ದಾರೆ. ಆದ್ರೆ ಕೊಡಿಸಿರ್ತಕ್ಕಂಥ ಬಟ್ಟೆಯಲ್ಲಿ ಕಲರ್ ಏನೋ ಸರಿ ಇಲ್ಲ, ಡಿಸೈನ್ ಸರಿ ಇಲ್ಲ ಅನ್ನೋ ಥರ ಒಂದು ಸ್ವಲ್ಪ ಏರ್ಪೇರಾಗಿದೆ. ಅದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಈ ಬ್ಯಾನರ್ಗಳ ವಿಚಾರ. ಒಂದು ಬ್ಯಾನರ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಇಷ್ಟು ಜನ ಸೇರಿದ್ದೀರಾ, ನಿಮ್ಮನ್ನೆಲ್ಲ ಸೇರಿಸಿ ಒಂದು ಇದರಲ್ಲಿ ಫ್ರೇಮಲ್ಲಿ ಹಾಕ್ಬೇಕು ಅಂತ ಹೇಳಿದಾಗ ಒಂದು ಕೆಳಗಡೆ ಮೇಲೆ ಆ ಥರ ಆಗುತ್ತೆ. ಆ ವಿಚಾರದಲ್ಲಿ ನಾವು 9ನೇ ತಾರೀಕು ಎಲ್ರಿಗೂ ತಿಳಿಸಿದ್ವಿ, ಎಲ್ಲ ಪದಾಧಿಕಾರಿಗಳು ನಿಮ್ಮ ಗ್ರಾಮಗಳಲ್ಲಿ ನೀವು ಫೋಟೋಗಳನ್ನ ಕಳಿಸ್ಕೊಡಿ, ಅದರ ಪ್ರಕಾರ ನಾವು ಮಾಡ್ತೀವಿ ಅಂತ. ಮತ್ತೆ ಬ್ಯಾನರ್ ಮಾಡಬೇಕಾದ್ರೂ ಸಹ ಮುಖ್ಯವಾಗಿ ಬೈಕ್ನಲ್ಲಿ ಸಾಧನಮಂಗಲ ಅಲ್ಲಿ ಏನು ಫೋಟೋಸ್ ಹಾಕ್ಬೇಕಾಗಿತ್ತು ಅದ್ರ ಉಸ್ತುವಾರಿ ನಾನು ತಗೊಂಡೆ. ಅದು ವಿಚಾರವಾಗಿ ನಮ್ಮ ಬೆಂಗಳೂರು ಪೂರ್ವ ತಾಲೂಕು ಅಧ್ಯಕ್ಷರು ಗಣೇಶ್ ಅವರು ತಗೊಂಡ್ರು. ಮತ್ತೆ BR ಮಂಜುನಾಥ್ ಅವರು ಬಂದಿದ್ರು. ನಮ್ಮ ಉಪಾಧ್ಯಕ್ಷರಾದಂಥ ವೆಂಕಟೇಶ್ ಅವರು ಬೆಂಗಳೂರು ನಗರ ಜಿಲ್ಲಾ ದೊಡ್ಡಬಳ್ಳಾಳಿ ವೆಂಕಟೇಶ್ ಅವರು ಬರಲಿಲ್ಲ. ಹಾಗಾಗಿ ಒಂದು ಸಣ್ಣ ಪುಟ್ಟ ಏರ್ಪೇರಾಯಿತು. ದಯವಿಟ್ಟು ತಾವೆಲ್ಲರೂ ಅದನ್ನ ಹೊಟ್ಟೆಗೆ ಹಾಕೋಬೇಕು. ಇದಲ್ಲದೆ ನಮ್ಮ ಚಳುವಳಿ ವಿಚಾರವಾಗಿ ಕೆಲವರು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇಲ್ಲಿ ಒಬ್ಬ ವ್ಯಕ್ತಿ, ನಾನು ಅವ್ರ ಹೆಸರಿಡಲಿಕ್ಕೆ ಇಷ್ಟಪಡಲ್ಲ, ಅವ್ರು ನಮ್ಮ ಸಹೋದರಿ ಆಗಿದ್ರು, ನಮ್ಗೆಲ್ಲ ರೀತಿ ಸಹಕಾರ ಕೊಟ್ಟಿದ್ದಾರೆ. ನಾನು ಈ ಚಳುವಳಿಗೆ ಬಂದು 9 ತಿಂಗಳಾಗಿದೆ. 9 ತಿಂಗಳಲ್ಲಿ ನಾನು 10 ಲಕ್ಷ ದುಡಿಮೆ ಮಾಡಿದ್ದೀನಿ. ಆ 10 ಲಕ್ಷ ದುಡಿಮೆಯಲ್ಲಿ ನನ್ನ ಚಳುವಳಿಗೆ ನಾನು 3.5 ಲಕ್ಷ ರೂಪಾಯಿ ದುಡಿದಿದ್ದೀನಿ. ಮತ್ತೆ ನಾನು ಈ ಚಳುವಳಿಗೆ ಉಪಯೋಗಿಸಿದ್ದೀನಿ. ಕಾರ್ಯಕ್ರಮಗಳಿರ್ಬೋದು, ಬಸ್ಗಳ ಯೋಜನೆ ಇರ್ಬೋದು, ಅಥವಾ ಜನಗಳ ಸ್ಪಂದನೆ. ಈಗ ಸುಮಾರು ಪೊಲೀಸ್ ಸ್ಟೇಷನ್ಗಳಿಗೆಲ್ಲ ನಾವು ಹೋಗಿ ಸಮಸ್ಯೆಗಳನ್ನ ಬಗೆಹರಿಸಿದ್ದೀವಿ. ಆದರೆ ಇನ್ನೊಬ್ಬ ವ್ಯಕ್ತಿ, ಒಬ್ಬ ಗ್ರಾಮ, ಒಂದು ಊರಲ್ಲಿ ಒಂದು ಗ್ರಾಮ ಶಾಖೆಯಲ್ಲಿ ಒಂದು ಅಧ್ಯಕ್ಷ ಆಗಿ ಬರ್ತಾನೆ. ಅದಾದ ನಂತರ ನಿರಂತರ 15 ವರ್ಷ ನಮ್ಮ ಸಾಹೇಬರ ಜೊತೆ ಕೆಲಸ ಮಾಡ್ತಾರೆ. ಕೆಲಸ ಮಾಡಿದ್ಮೇಲೆ ಒಂದು ಇನೋವಾ ಕಾರ್ ತಗೊಂತಾರೆ, ಒಂದು ಐಫೋನ್ ತಗೊಳ್ತಾರೆ. ಸರ್ಕಾರಿ ಜಾಗನ 2 ಎಕರೆ ಸರ್ಕಾರಿ ಜಾಗ, ಕೋಟ್ಯಾಂತರ ರೂಪಾಯಿ ಸರ್ಕಾರಿ ಜಾಗನ ಒಬ್ಬ ಬಿಲ್ಡರ್ಗೆ ಅಕ್ರಮವಾಗಿ ಮಾರ್ಬಿಡ್ತಾರೆ. ಆ ಮಾರದಂತ ಕೋಟ್ಯಾಂತರ ರೂಪಾಯಿ ದುಡ್ಡು ಬಂದಂತ ಸಂದರ್ಭದಲ್ಲಿ ನಮ್ಮ ಸಾಹೇಬರು ಶೂನ್ಯ ಆಗ್ಬಿಡ್ತಾರೆ ಅವ್ರಿಗೆ. ಆಗ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವ್ರು ಬಹಳ ತುಂಬಾ ನೋವಲ್ಲಿ ಹೇಳ್ತಾರೆ ನಮ್ಮ ಹತ್ರ. ಎಲ್ಲರೂ ಬರ್ತಾರೆ, ಕಾರ್ ತಗೊಂತಾರೆ, ಹೋಗ್ಬಿಡ್ತಾರೆ, ಇನ್ನೊಂದು ಬರ್ತಾರೆ, ಹೋಗ್ಬಿಡ್ತಾರೆ ಅಂತ. ಓದೋರು ಯಾರು ಬಂದಾಗ 0ದಲ್ಲಿ ಬರ್ತಾರೆ, ಹೋಗ್ಬೇಕಾದ್ರೆ ಲಕ್ಷ ಕೋಟಿ ದುಡ್ಕೊಂಡು ಹೋಗ್ತಾರೆ. ಅದರಲ್ಲಿ ನೀವೇ ಯೋಚನೆ ಮಾಡಿ, ನಮ್ಮ ಸಾಹೇಬರ ಶ್ರಮ ಇಲ್ವಾ? ಹಾಗಾಗಿ ನಾನು ಹೇಳೋದು, ಈಗ ಸಣ್ಣ ಪುಟ್ಟ ಏರ್ಪೇರಾಗಿದೆ. ಆ ಮನುಷ್ಯ ಹೋಗಿ ಒಂದಷ್ಟು ಜನರಿಗೆ ತಲೆ ಕೆಡಿಸಿ ಕರ್ಕೊಂಡು ಹೋಗಿದ್ದಾರೆ. ಅವೆಲ್ಲ ಮತ್ತೆ ಬರ್ತಾರೆ, ಬಂದ್ರೆ ಫೇಮಸ್ ಆಗುತ್ತಾ. ಆಗ ಈಗ ಕೆಲವರಿಗೆ ಪೋಸ್ಟ್ಗಳು ಅದೆಲ್ಲ ಸ್ವಲ್ಪ ಏರ್ಪೇರ್ ಆಗಿದೆ. ಅದರಲ್ಲಿ ಮುಂದಿನ ದಿನಗಳಲ್ಲಿ ಸರಿಪಡಿಸ್ಕೊಳ್ತೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಸಣ್ಣ ಪುಟ್ಟ ಅಡೆತಡೆ ಆಗಿದೆ, ಬಿಸಿಲಿದೆ, ಫ್ಯಾನ್ಗಳು ಕಡಿಮೆ ಆಗಿದೆ. ನಾವೇನು ತಿಳ್ಕೊಂಡ್ವಿ, ಗಾಳಿ ಚೆನ್ನಾಗಾಗುತ್ತೆ, ಹಾಗಾಗಿ ಫ್ಯಾನ್ ಸೌಂಡ್ ಜೋರಾಗಿ ಬಂದ್ರೆ ಮೆಡಿಕಲ್ ಮಾತಾಡೋಕ್ಕಾಗಲ್ಲ. ಈ ಒಂದು ಸಮುದಾಯ ಭವನದ ಎತ್ತರ ಇನ್ನೊಂದು 2 ಅಡಿ ಜಾಸ್ತಿ ಆಗಿದ್ರೆ ಇಲ್ಲಿ ಏನು ಎಕ್ಕ ಹೊಡಿತಾ ಇದೆ ಆಗ್ತಾ ಇರಲಿಲ್ಲ. ಹಾಗಾಗಿ ಏನು ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದಿದ್ದೀರಾ. ಬೈಟ್ನಹಳ್ಳಿ ಗ್ರಾಮ, ಚಿಕ್ಕಬನಹಳ್ಳಿ, ದೊಡ್ಡಬನಹಳ್ಳಿ, ಗುಂಜೂರು, ವರ್ತೂರು, ಸಾಧನಮಂಗಲ, ಜೆಪಿ ನಗರ, ಬಂಡೆಬೊಮ್ಮಸಂದ್ರ, ಯಲಹಂಕ ತಾಲೂಕು, ಆನೇಕಲ್ ತಾಲೂಕು, ಬೆಂಗಳೂರು ದಕ್ಷಿಣ ತಾಲೂಕು, ಹೊಸಕೋಟೆ ತಾಲೂಕಿಗೆಲ್ಲ ಬಂದಿದ್ದೀರಾ. ಹಾಗೆ ಈ ಚಳುವಳಿಯನ್ನ ಮುಂದಿನ ದಿನಗಳಲ್ಲಿ ನಾವು ಕೋಲಾರ, ರಾಯಚೂರು ಈ ಭಾಗ, ಇಡೀ ಕರ್ನಾಟಕದಲ್ಲಿ ಆವರಿಸಬೇಕು. ನಮ್ಮ ಆನೇಕಲ್ ಕೃಷ್ಣಪ್ಪ ಸಾಹೇಬ್ ಇವತ್ತು ನಮಗೊಂದು ನೋವಿದೆ. 15 ಜನಕ್ಕೆ ಈ ಸರ್ಕಾರ ಅಂಬೇಡ್ಕರ್ ಪ್ರಶಸ್ತಿ ಕೊಡುತ್ತೆ.
ಆ 15 ಜನ ಪ್ರಶಸ್ತಿ ತಗೊಳ್ತಾರೆ ರಾಜ್ಯಾಧ್ಯಕ್ಷರುಗಳು. ನೀವು ಅವ್ರು ನೋಡ್ಬೋದು, ಅವ್ರ ಹೆಸರು ನಿಮ್ಗೆ ಹೆಸರೇ ಗೊತ್ತಿಲ್ಲ, ಅವ್ರ ಫೋಟೋ ಕೂಡ ನಿಮ್ಗೆ ಗೊತ್ತಿಲ್ಲ. ನಿರಂತರವಾಗಿ ನಮ್ಮ ಸಾಹೇಬರು ಒಂದಲ್ಲ ಒಂದು ರೀತಿ ಚಳುವಳಿ. ನೀವು ಬೆಳಗ್ಗೆ 5 ಗಂಟೆಗೆ ಸಾಹೇಬ್ರಿಗೆ ಚಿಕ್ಕಬಳ್ಳಾಳಿಯಲ್ಲಿ 5 ಗಂಟೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಬೆಳಗ್ಗೆ ಅಂತ ಹೇಳಿದ್ರೆ 4 ಗಂಟೆ 50 ನಿಮಿಷಕ್ಕೆ ಅವ್ರಿಗೆ ನಿಲ್ತಾರೆ. ಇದರಲ್ಲಿ 11 ಗಂಟೆ ಕಾರ್ಯಕ್ರಮ ಅಂದ್ರೆ 10 ಗಂಟೆ 50 ನಿಮಿಷಕ್ಕೆ ಅವ್ರು ನಮ್ಮ ಬಗ್ಗೆ ಬರ್ತಾರೆ, ಸ್ಪಂದಿಸ್ತಾರೆ. ನಮ್ಗಿನ್ನೊಂದು ದೊಡ್ಡ ಸವಾಲಿದೆ. ಚಿಕ್ಕಬಳ್ಳಾಳಿ ಕೆರೆಯಲ್ಲಿ ತಗೊಂಡೋಗಿ ಮನೆಗೆ 160 ಮನೆ ಕಟ್ಬಿಟ್ಟಿದ್ದಾರೆ. 15 ವರ್ಷದಿಂದ ನಿಮ್ಗೆ ಮನೆ ಕೊಡಿಸ್ತೀವಿ ಓಟ್ ಹಾಕಿ, ನಿಮ್ಮ ಮನೆ ಕೊಡಿಸ್ತೀವಿ ಓಟ್ ಹಾಕಿ ಅಂತೇಳಿ ಕಾಂಗ್ರೆಸ್ ಬಿಜೆಪಿದವರು, ಅದಲ್ಲದೆ ಮೆಂಬರ್ಗಳು ಸಹ ಆಗಿದ್ದಾರೆ. ಮೆಂಬರ್ ಆಗೋಂಥವ್ರು ನಾವು ಓಟ್ ಹಾಕಿ ನಾನು ನಿಮಗೆ ಮನೆ ಕೊಡಿಸ್ತೀನಿ ಅಂತೇಳಿ ಒಬ್ಬ, ಅವನ ಹೆಸರು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಇಲ್ಲಿ. ಆ ಮನುಷ್ಯ MP ಮುನ್ಸ್ವಾಮಿ. ಈ ಮುನ್ಸ್ವಾಮಿ ಇವತ್ತು ಏನಾದರೂ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗಿದ್ದಾರೆ, ಸಂಸದರಾಗಿದ್ದಾರೆ ಅಂದ್ರೆ ನಮ್ಮ ಚಿಕ್ಕಬಳ್ಳಾಳಿ ಕಾಲೋನಿಯಲ್ಲಿ ಅವತ್ತೊಂದು ದಿವಸ ಗ್ರಾಮ ಪಂಚಾಯತಿ ಮೆಂಬರ್ ಮಾಡಕ್ಕೆ ಏನು ಓಟ್ ಹಾಕಿದ್ರಲ್ಲ, ಆ ಓಟ್ ಹಾಕಿದ ನಂತರ ಕಾರ್ಪೊರೇಟರ್ ಸೀಟ್ ತಗೋತಾರೆ, ಅದಾದ್ಮೇಲೆ MP ಸೀಟ್ ತಗೋತಾರೆ. ಆಯ್ತಪ್ಪ, ನೀನು MP ಆಗಿ ನೀನು ಈ ಒಂದು ಸಮುದಾಯದಲ್ಲಿ ಹುಟ್ಟಿ ಆ ನಮ್ಮ ಜನ ಅವತ್ತು ದಿವಸ ದೊಡ್ಡಮನೆಯಲ್ಲಿ ಗೋಮಾಳ ಜಮೀನಿದೆ, ಪಂಚಾಯತಿ ಪಕ್ಕದಲ್ಲಿ ಜಮೀನಿತ್ತು. ಆ ಜಮೀನಲ್ಲಿ ಏನಾದ್ರೂ ನಿಮ್ಗೆ ಮನೆಗೆ ಕಟ್ಸ್ಕೊಟ್ಟಿದ್ದಿದ್ರೆ ನಿಮ್ಗೆ ಹಕ್ಕುಪತ್ರ ಸಿಗ್ತಾ ಇತ್ತು, ರಸ್ತೆ ಆಗ್ತಾ ಇತ್ತು, ಅವಾಗೆಲ್ಲ ಗೊತ್ತಿತ್ತು. ಆದ್ರೂ ಸಹ ತಗೊಂಡೋಗಿ ಆ ಕೆರೆಯಲ್ಲಿ ನಿಮ್ಮನ್ನ ದಬ್ಬಿದ್ರು. ಈಗ 15 ವರ್ಷ ಆದ್ಮೇಲೆ ನಾವು ನಿಮ್ಗೆ ಬೇರೆ ಕಡೆ ಸೈಟ್ ಕೊಡಿಸ್ಬೇಕಂತ ಹೋರಾಟ ಮಾಡ್ತಾ ಇದ್ದೀವಿ. ಜಾಗ ಎಲ್ಲೂ ಇಲ್ಲ, ಇರೋದು 3 ಎಕರೆ ಜಾಗ. ದೊಡ್ಡಬನಹಳ್ಳಿ ಗ್ರಾಮಸ್ಥರನ್ನ ಬಿಟ್ಟು ಮಾಡೋವಾಗಿಲ್ಲ, ಅವ್ರು ಒಪ್ಪಿಗೆ ಕೊಟ್ರೆ ಮಾತ್ರ ನಿಮಗೆ ಅಲ್ಲಿ ಮನೆ ಇದ್ರು. ಹಾಗಾಗಿ ನಮ್ಮ ಸಾಹೇಬರು 2014ರಲ್ಲಿ ಅಲ್ಲಿ ಶಿವಕುಮಾರ್ ಅಂತ ತಹಶೀಲ್ದಾರ್ ಇರ್ತಾರೆ, ಅವ್ರ ಹತ್ರ ಫೈಟ್ ಮಾಡಿ ಇವತ್ತೇನು ನೀವು ಅಲ್ಲಿ ಕಲ್ಕುಚ್ಚ ಹಾಕಿದ್ದಾರೆ, ಆ ಜಾಗದಲ್ಲಿ ಯಾರು ಒಂದು ಕಾಲಿಡಕ್ಕಾಗಲ್ಲ. ಆ ಥರ ಒಂದು ಕಲ್ಕುಚ್ಚ ಕಾಂಪೌಂಡ್ ಆಗ್ಲಿಕ್ಕೆ ಕಾರಣ ನಮ್ಮ ಆನೇಕಲ್ ಕೃಷ್ಣಪ್ಪ ಸಾಹೇಬ್ ಅಂತ ಹೇಳಕ್ಕೆ ನಾನು ನೆನಪಡ್ತೀನಿ. ಬಟ್ ಅವ್ರು ಮತ್ತೆ ದೊಡ್ಡಬನಹಳ್ಳಿ ಗ್ರಾಮಸ್ಥರು ಚಿಕ್ಕಬನಹಳ್ಳಿ ಗ್ರಾಮಸ್ಥರಿಗೂ ಸೇರಿ ಸೈಟ್ ಕೊಡಿಸ್ಬೇಕಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಕೇವಲ ನಾನಪ್ಪ ನಮ್ಮ ಸಾಹೇಬರು ಯಾರು ಬಂದ್ಬಿಡಿ, ಯಾರು ನಿಮ್ಮ ಊರಿನ ಲೀಡರ್ಗಳು ಬಂದ್ರೆ ಆ ಕೆಲಸ ಆಗೋದಿಲ್ಲ. DC AC ತಹಶೀಲ್ದಾರ್ ಸರ್ಕಾರದ ಮಟ್ಟದಲ್ಲಿ ನಾವು ಕೆಲಸ ಮಾಡಿ, ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಬೆಲೆ, 50 ಕೋಟಿ 100 ಕೋಟಿ ಆಸ್ತಿ ಇರತಕ್ಕಂಥದ್ದು. ಇವತ್ತಲ್ಲೊಬ್ಬ ಕಾಂಪೌಂಡ್ ಕಟ್ಟಿದ್ದ, ಆ ಕಾಂಪೌಂಡ್ ಅನ್ನ ನಮ್ಮ ಸಾಹೇಬರು ಇದರಲ್ಲಿ ಹೊಡೆದಾಕಿದ್ರು. ಆ ಹೊಡೆದಾಕಿದ್ದ ಕೆಲಸ ಬಂದು ನೀವು 10 ಕೋಟಿ ಬೆಲೆ ಕೊಟ್ಟರು ಆಗಲ್ಲ. ಆದ್ರೆ ಅವತ್ತಿನ ದಿವಸ ಬೈಟ್ನಳ್ಳಿ ಗ್ರಾಮಕ್ಕೆ ತಹಶೀಲ್ದಾರ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಕೆಲವರು ನಮ್ಮ ಮೇಲೆ ಅಪಪ್ರಚಾರ ಮಾಡ್ತಿದ್ದಾರೆ, ನನ್ನ ಮೇಲೂ ಸಹ ಮಾಡಿದ್ದಾರೆ. ನಾನು ನನ್ನ ವೈಯಕ್ತಿಕ ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. 2023 ಆಗಸ್ಟ್ ತಿಂಗಳಲ್ಲಿ ನಾವು ಸಾಧನಮಂಗಲದಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇಡ್ಬೇಕಂತ ಹೋಗ್ತೀವಿ. ಅಲ್ಲಿ 8 ದೇವಸ್ಥಾನ ಇರುತ್ತೆ. ಆ 8 ದೇವಸ್ಥಾನನೂ ಸಹ ಹಳೆ ಸರ್ಕಾರಿ ಶಾಲೆ ಕಾಂಪೌಂಡ್ ಅಲ್ಲಿ ಇರುತ್ತೆ. ಮತ್ತೆ ಅಲ್ಲಿ ಸವರ್ಣೀಯರೇ, ರೆಡ್ಡಿ ಜನಾಂಗದವರು ಮತ್ತೆ ತಿಗಳ ಜನಾಂಗದವರು, ವೈನಿಕುಲ ಜನಾಂಗದವರಲ್ಲಿ ಮನೆಯನ್ನು ಕಟ್ಕೊಂಡಿರ್ತಾರೆ. ಬಸ್ ಸ್ಟ್ಯಾಂಡು ಇಲ್ಲಿ ಯಾವುದೇ ಕಾರಣಕ್ಕೂ ಸ್ಟ್ಯಾಚ್ಯೂ ಇಡಬಾರ್ದು ಅಂತ ಹೇಳ್ಬಿಟ್ಟು ಹಿಂದೆ ಇದ್ದಂಥ ಮಾಜಿ ಶಾಸಕ ಅರವಿಂದ್ ಲಿಂಬಾವಳಿ 105 ದಿನ ಪೊಲೀಸ್ ಹಾಕ್ತಾರೆ ಆ ಜಾಗದಲ್ಲಿ ನಾವು ಸ್ಟ್ಯಾಚ್ಯೂ ಇಡಬಾರ್ದು ಅಂತೇಳಿ. ಆಗ ನನಗೆ ಒಂದು ಆಮಿಷ ಬರುತ್ತೆ, 60 ಲಕ್ಷ ನಿನ್ನ ಕೈ ದುಡ್ಡು ಕೊಡ್ತೀವಪ್ಪ, ಅಂಬೇಡ್ಕರ್ ಸಮುದಾಯ ಭವನ ಇದೆ ನಿಮಗೆ, ಅಲ್ಲಿ ಹೋಗಿ ಸ್ಟ್ಯಾಚ್ಯೂ ಇಡು, ನೀನು ಕಂಚಿ ಸ್ಟ್ಯಾಚ್ಯೂ ಇಡು, 50 ಲಕ್ಷ ಉಳಿಸ್ಕೊಂತೀಯ, 40 ಲಕ್ಷ ಉಳಿಸ್ಕೊ ಅಂತ ಹೇಳ್ತಾರೆ. ಅದನ್ನೆಲ್ಲ ಧಿಕ್ಕರಿಸಿ ನಾನು ಕೇಸ್ ಹಾಕ್ಸ್ಕೊಂಡು ಇವತ್ತು ಸಾಧನದಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇಟ್ಟಿದ್ದೀನಿ. ಅವತ್ತು ಸ್ಟ್ಯಾಚ್ಯೂ ಮಾಡೋವಾಗ ಯಾರ್ಯಾರು ವಿರೋಧ ಮಾಡಿದ್ರು, ಈಗ ಅಲ್ಲಿ ಆರು ಬಾಟಲ್ ಎಲ್ಲ ಹಾಕೊಂಡು ಚಪ್ಪಾಳೆ ಕಟ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೀವಿ, ಮುಂದಿನ ಏನು ಒಂದು ಹುಟ್ಟುಹಬ್ಬ ಇರುತ್ತೆ ನಮ್ಮ ಬಾಬಾ ಸಾಹೇಬರು, 1 ವರ್ಷದ ಒಳಗಡೆ ನೀವೆಲ್ಲ ಸ್ಪಂದಿಸಿದೆ ಆದ್ರೆ ಚಿಕ್ಕಮನಹಳ್ಳಿ ದೊಡ್ಡಬಳ್ಳಿ ಗ್ರಾಮಸ್ಥರಿಗೆ ನಾವು ಸೈಟ್ ಕೊಡಿಸ್ತೀವಿ. ಹಾಗೇನೆ ಬೈಟ್ನಳ್ಳಿ ಗ್ರಾಮದಲ್ಲಿ 4 ಎಕರೆ ಅಂತ ಹೇಳ್ತಿದ್ದಾರೆ, 3.5 ಎಕರೆ ಜಾಗ ಅಲ್ಲಿಲ್ಲ. ಅವನ ಯಾರು ನಾರಾಯಣ ಮಠ ಅಂತೇಳಿ ಇನ್ನೊಬ್ಬ, ಬಾಕ್ಸರ್ ನಾಗರಾಜ್ ಅಂತೇಳಿ ಇನ್ನೊಬ್ಬ, ಅವರೆಲ್ಲ ಲುಟ್ಟಿ ಹೊಡೆದ್ಬಿಟ್ಟಿದ್ದಾರೆ ಜಾಗ. ನಾನು ಬೈಟ್ನಳ್ಳಿ ಗ್ರಾಮಸ್ಥರು ಇದರಲ್ಲಿ ಪ್ರಶ್ನೆ ಮಾಡ್ತೀನಿ, ತಾವೇನ್ ಮಾಡ್ತಾ ಇದ್ದೀವಿ? ಆವತ್ತಿನ ದಿವಸ ಇಲ್ಲಿ ಶಿವರಾಜ್ ಗೌರ್ಯ PVC ಸಂಘಟನೆ ಬುಕ್ ಹಾಕ್ಬಿಟ್ಟಿದ್ದಾರೆ, ಅದು ಇದು ಅಂತೇಳಿ ಅಪಪ್ರಚಾರ ಮಾಡ್ತಿದ್ದಾರೆ. ಇಲ್ಲೇ ಇದ್ದ ಸಂಘಟನೆಯಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿ ಅವ್ರಿಗೆ ಹೇಳ್ಕೊಟ್ಟು ಅಪಪ್ರಚಾರ ಮಾಡ್ತಿದ್ದಾರೆ. ಹಾಗಾಗಿ ನಾವು ಯಾವುದೇ ರೀತಿ ನಮ್ಮ ಸಾಹೇಬರು ಆ ರೀತಿ ಬರುತ್ತೆ, ಅದರಲ್ಲೂ ಬಡವರ ವಿಚಾರದಲ್ಲಿ ಅವರು ಯಾವತ್ತೂ ಸದಾ ಮುಂದಿರ್ತಾರೆ ಅಂತೇಳಿ ಬರೋ ವರ್ಷದೊಳಗಡೆ ನಾವು ನಿಮಗೆ ಸೆಟ್ಲ್ ಮಾಡಿಸ್ತೀವಿ. ಯಾವಾಗ ಅಂತ ಹೇಳಿದ್ರೆ ನೀವೆಲ್ಲ ನಮಗೆ ಸ್ಪಂದನೆ ಮಾಡಬೇಕು. 100 ಜನ ಬಂದಿದ್ರೆ 200 ಜನ ಬರಬೇಕಾಗುತ್ತೆ. ಜನ ನೋಡಿದಷ್ಟು ಅಧಿಕಾರಿಗಳು ಭಯ ಪಡ್ತಾರೆ. ನಮ್ಮ ಸಾಹೇಬರು ಅದರಲ್ಲೆಲ್ಲ ಮುಂದಿದ್ದಾರೆ. ಈಗಾಗಲೇ ಉಲ್ಮಂಗ್ಲ ಅಂತೇಳಿ ಜಿಗಣಿ ಹತ್ರ ಉಲ್ಮಂಗ್ಲ ಹಕ್ಕುಪತ್ರಗಳು ಕೊಟ್ಟಿದ್ದಾರೆ, ಎಲ್ಲ ಮೋಲ್ಡ್ ಮನೆಗಳೆಲ್ಲ ಕಟ್ಕೊಂಡಿದ್ದಾರೆ. ಅಲ್ಲಿ ಕೇವಲ SC ಜನ ಇಲ್ಲ, ಎಲ್ಲ ಜಾತಿಯ ಎಲ್ಲ ಧರ್ಮದ ಜನಗಳಿದ್ದಾರೆ. ನಿಮಗೆ ಮತ್ತೊಮ್ಮೆ ನನಗೆ ಅಧ್ಯಕ್ಷತೆ ವಹಿಸಿ ಈ ಕಾರ್ಯಕ್ರಮ ನಡೀಲಿಕ್ಕೆ ತಾವೆಲ್ಲರೂ ಸ್ಪಂದಿಸಿದ್ದೀರಾ. ಮುಖ್ಯವಾಗಿ ನಮ್ಮ ಆದೂರು ಗಣೇಶ್ ಅಣ್ಣವರು, ವಿಜಯ್ ಕುಮಾರ್ ಅಣ್ಣವರು,
ರಜಿಯಾ ಬೇಗಂ ಮೇಡಮ್ ಅವರು, ಗೋಲಾಬ್ ಜಾನ್ ಅವರು ಹಾಗೂ ಚಿಕ್ಕಬನಹಳ್ಳಿ ಗ್ರಾಮಸ್ಥರು ಎಲ್ಲರನ್ನೂ ಸಹ ನನಗೆ ಸ್ಪಂದಿಸಿದ್ರ. ತಮ್ಮೆಲ್ಲರಿಗೂ ಮತ್ತೆ ನಾನು ಅಭಿಮಾನವನ್ನೆಲ್ಲ ಅರ್ಪಿಸ್ತೇನೆ. ಜೈ ಭೀಮ್. ಮಾದೇಶ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಗುಲಾಬ್ ಜಾನ್ ಅವರು ಒಂದು ಎರಡು ಮಾತಾಡಬೇಕಂತ ಹೇಳಿ ಸಮಯ ಅಭಾವ ಇರೋದ್ರಿಂದ ಇವತ್ತು ನಮಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಅಭಿನಂದನೆಯನ್ನು ಹೇಳ್ತೀನಿ ಸರ್. ಏನಿದೆಯಪ್ಪ ವಿಶೇಷ ಅಂತ ಹೇಳಿದ್ರೆ, ಇವತ್ತು ನಮ್ಮ ಡಾಕ್ಟರ್ ಅಂಬೇಡ್ಕರ್ ಸಾಹೇಬರು ಅವ್ರದ್ದು ಜನ್ಮ ದಿನಾಂಕದ ಶುಭಾಶಯ ದಿನಾಚರಣೆ. ಅದಕ್ಕೋಸ್ಕರ ನಾವು ಏನಂದ್ರೆ ಎಲ್ಲರೂ ಸೇರಿದ್ದೀವಿ. ಇವತ್ತು ವಿಶೇಷವಾಗಿ ಏನಂತ ಅಂದರೆ, ಇವತ್ತು ನಮ್ಮ ಮೂರು ವಿಷಯ ಬಂತು, ಅದಕ್ಕೋಸ್ಕರ ನಾನು ಮಾತಾಡಬೇಕು ಅಂತ ಮಾತಾಡ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ನಮ್ಮೂರಲ್ಲಿ ನಾವು ಸುಮಾರು 25 ವರ್ಷ ಆಯಿತು ನಾವು ಬಂದು ವಾಸವಾಗಿ. 25 ವರ್ಷದಿಂದ ನಮಗೆ ಅಂತ ಯಾರು ಏನಾದರೂ ₹1 ಕೆಲಸ ಮಾಡಿಕೊಟ್ಟಿಲ್ಲ. ಒಂದು ಆಧಾರ್ ಕಾರ್ಡ್, ID ಕಾರ್ಡ್, ಒಂದು ರೇಷನ್ ಕಾರ್ಡ್ ಬಿಟ್ಟರೆ ಏನು ಮಾಡಿಕೊಟ್ಟಿಲ್ಲ. ನಮ್ಮದು ಅಂತ ಅಲ್ಲಿ ನಮ್ಗೆ ಏನೂ ಇಲ್ಲ ಆಧಾರ. ಆದರೆ ಇವತ್ತು ನಮಗೆ ನಮ್ಮ ಸಾಹೇಬರು ಕೃಷ್ಣಪ್ಪ ಸಾಹೇಬರು ಅವರು ಬಂದು ನಮ್ಗೆ ಮಾಡಿಕೊಡ್ತೀನಿ ಅಂತ ನಮ್ಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಮಾಡ್ತಾರೆ ಅನ್ನೋದು ನಮಗೆ ನಂಬಿಕೆ ಇದೆ. ಆದರೆ ಜನ ಬಲ ನಮಗಿಲ್ಲ. ನಮ್ಮೂರಲ್ಲಿ ಜನ ಕೆಲವರು ನಮ್ಮ ಮಾತು ಕೇಳ್ತಾರೆ, ಕೆಲವರು ಹೇಳಲ್ಲ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ನಾವು ಸಂಘ ಕಟ್ಟಾದ್ಮೇಲೆ ನಾವು ಸಂಘನ ಬೆಳೆಸ್ಕೊಂಡು ಹೋದ್ರೆ ನಮ್ಮ ಸಂಘದವರು ನಮಗೋಸ್ಕರ ಅವರು ಹೋರಾಟ ಮಾಡ್ತಾರೆ. ನಾವು ಸಂಘನೇ ನಮ್ಮದು ಕರೆಕ್ಟ್ ಇಲ್ಲ ಅಂದಾಗ ನಮ್ಮ ಸಂಘದವರು ನಮ್ಗೆ ಏನು ಮಾಡಕ್ಕೆ ಬರಲ್ಲ. 4 ಜನ ನಾವು ಸೇರಿದ್ರೆ 10 ಜನ ಬಲ ಬರೋದು, ಅಲ್ಲಿವರೆಗೂ ಏನು ಮಾಡಕ್ಕೆ ಬರಲ್ಲ. ನಮ್ಮ ಊರವ್ರಿಗೆಲ್ಲ ತಿಳ್ಕೊಳ್ಳಿ ಅಂತ ನಾನು ನಿಮ್ಮನ್ನೆಲ್ಲ ಹೇಳ್ತಾ ಇದ್ದೀನಿ. ನಾನು ಇಷ್ಟು ಮಾತಾಡೋದಕ್ಕೆ ಎಲ್ಲರೂ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ. ಈ ದಿನ ಬೆಂಗಳೂರು ತಾಲೂಕಿನಲ್ಲಿ ಆಯೋಜಿಸಿದ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೆಯ ಜನ್ಮ ದಿನೋತ್ಸವವನ್ನು ಈ ಬಿದರಳ್ಳಿ ಹೋಬಳಿಯಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸಿದ್ದೇವೆ. ಹಾಗಾಗಿ ಇಲ್ಲಿ ಬಂದಂಥ ಎಲ್ಲರಿಗೂ ಮತ್ತು ಈ ಎಲ್ಲ ಸಂಘದ ಪದಾಧಿಕಾರಿಗಳಿಗೂ ಹಾಗೂ ಮಹಿಳೆಯರಿಗೂ ಹಾಗೂ ಪುರುಷರಿಗೂ ನಮ್ಮ ಇಬ್ಬರು ತಾಲೂಕು ಮತ್ತು ಆನೇಕಲ್ ತಾಲೂಕು ಮತ್ತು PVC ಸಂಘದಿಂದ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಏನು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಇಡೀ ವರ್ಲ್ಡಲ್ಲಿ ಈ ದಿನ ಆಚರಣೆ ಮಾಡ್ತಿದ್ದಾರೆ. ಹಾಗಾಗಿ ನಮ್ಮ ಈ PVC ಸಂಘದ ವತಿಯಿಂದ ನಾವು ಇಲ್ಲಿ ಆಯೋಜನೆ ಮಾಡಿದ್ದೀವಿ. ಎಲ್ಲರಿಗೂ ಧನ್ಯವಾದಿಸ್ತಾ ಇದ್ದೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಜಾತಿ, ಒಂದು ಧರ್ಮ, ಒಂದು ಕುಲಕ್ಕೆ ಸಂಬಂಧಪಟ್ಟಂತಹ ಸಂವಿಧಾನವನ್ನು ಕೊಟ್ಟಿಲ್ಲ. ಎಲ್ಲ ಜಾತಿಯ, ಎಲ್ಲ ಧರ್ಮದ, ಎಲ್ಲರಿಗೂ ಪ್ರತಿಯೊಂದು ಮನುಷ್ಯರಿಗೂ ಸಹ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಈ ದಿನ ನಾವು ಯಾವುದೇ ಒಂದು ತಾಲೂಕು ಕಚೇರಿ ಆಗಲಿ, AC ಕಚೇರಿ ಆಗಲಿ, ಅಲ್ಲಿ ನಾವು ಹೋಗಿ ಒಂದು ಸ್ಥಾನಮಾನ ಪಡಿಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಕಾರಣ. ಅದರಲ್ಲಿ ಹೆಚ್ಚಾಗಿ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಈ ಸಂವಿಧಾನವನ್ನು ಮಾಡಿದ್ದಾರೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಪ್ರತಿ ಗ್ರಾಮದಲ್ಲಿ, ಪ್ರತಿ ಮನೆಯಲ್ಲಿ ನಾವು ಆಚರಣೆ ಮಾಡಬೇಕು. ಯಾವತ್ತು ನಾವು ಮನೆಯಲ್ಲಿ ನಾವು ಅಂಬೇಡ್ಕರ್ ಜನ್ಮದಿನವನ್ನು ಆಚರಣೆ ಮಾಡ್ತೀವೋ ಆವತ್ತು ನಮಗೆಲ್ಲ ಒಂದು ಇಚ್ಛಿದ್ದಾಗ ಸ್ವತಂತ್ರ. ಹಾಗಾಗಿ ಇಲ್ಲಿ ಬಂದಿರುವಂಥ ಎಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಯಂತಿ ಅದು ಬಿದರಳ್ಳಿಯಲ್ಲಿ ಯಶಸ್ವಿಗೊಳಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ. ಜೈ ಭೀಮ್. ಗಣೇಶ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇನ್ನೇನು ಕಾರ್ಯಕ್ರಮ ಕೊನೆಯ ಹಂತಕ್ಕೆ ಬಂದಿದೆ. ಸಾರ್ ಕರ್ಕೊಂಬಿಡಿ ಅಂತೇಳಿ ಮುಂದೆ ಕೇಳ್ಕೊಂತ ಇದ್ದೀವಿ. ಗೌರವ
ವಿಜಯ್ ಕುಮಾರ್ ಅವರು ದಯವಿಟ್ಟು ಏಜಾಜ್ ಭಾಷಾ ಅವರು ಸಹ ಇವರ ಚಪ್ಪಳೆ ಕಾಂತಾದೇವಿ ಏನು ಇವತ್ತು ಪ್ರಜಾ ವಿಮೋಚನಾ ಚಳವಳಿ ಇವತ್ತು ಬೆಂಗಳೂರು ವಿಭಾಗೀಯ ಸಮಿತಿಯಿಂದ ಈ ಭಾಗದಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆಯನ್ನು ಈ ಅಂಬೇಡ್ಕರ್ ಭವನದಲ್ಲಿ ಆಯೋಜನೆಯನ್ನು ಮಾಡಿದ್ದೇವೆ. ಇಲ್ಲಿ ಸಾಕಷ್ಟು ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಪದಾಧಿಕಾರಿಗಳು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ದೇಶದಲ್ಲಿ ಕೋಟ್ಯಾಂತರ ಸ್ಥಳಗಳಲ್ಲಿ ಕೋಟ್ಯಾಂತರ ಜನರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದಾರೆ. ನಾನು ಕೇಂದ್ರ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಜಾರಿಯಾಗಿ 75 ವರ್ಷ ಆಗಿದೆ. ಆದರೆ ಇದುವರೆಗೂ ಕೂಡ ನ್ಯಾಯಾಲಯಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಇಲ್ಲ. ಈ ದೇಶದ ಪ್ರಧಾನಿಗೆ ಆ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ, ಈ ಕೂಡಲೇ ನೀವು ಆದೇಶವನ್ನು ಪಾಸ್ ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡ್ತೇನೆ. ಅದೇ ರೀತಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗೂ ಕೂಡ ನಾನು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಏನಿದೆ ನ್ಯಾಯಾಲಯಗಳಲ್ಲಿ ಹಾಕೋದಕ್ಕೆ ಆದೇಶ ಮಾಡಬೇಕಂತ ಹೇಳ್ತೇನೆ. ಮತ್ತು ರಾಜ್ಯ ಸರ್ಕಾರಕ್ಕೆ ಈಗ ಏನು ಜಾತಿ ಗಣತಿ ಏನೇ ಬಂದಿದೆ ಅದನ್ನು ಈ ಕೂಡಲೇ ಮನುವಾದಿಗಳು ಜಾತಿವಾದಿಗಳ ಹೇಳಿಕೆಗಳನ್ನು ಧಿಕ್ಕರಿಸಿ ಈ ರಾಜ್ಯದ ಮುಖ್ಯಮಂತ್ರಿ ಇವತ್ತು ಪರಿಶಿಷ್ಟ ಜಾತಿ ವರ್ಗ ಮತ್ತು ಅಲ್ಪಸಂಖ್ಯಾತರು ಕೋಟ್ಯಾಂತರ ಸಂಖ್ಯೆಯಲ್ಲಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಅದನ್ನು ತಡೆ ಹಿಡಿಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ನೀವು ಯಾವುದಕ್ಕೂ ಕೂಡ ಬಗ್ಗದೆ ಈ ಕೂಡಲೇ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶೋಷಿತ ಸಮುದಾಯದ ಪರವಾಗಿರ್ತೇನೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರವಾಗಿರ್ತೇನೆ ಮತ್ತು ಅವರ ಸಂವಿಧಾನ ಪರವಾಗಿರ್ತೇನೆ ಅಂತ ಹೇಳ್ತಾ ಆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ವಿರೋಧ ಪಕ್ಷದವರು ಕೂಡ ಏನು ರಾಹುಲ್ ಗಾಂಧಿಯವರು ಇಡೀ ದೇಶದಲ್ಲಿ ಆ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ. ಜಾತಿ ಗಣತಿಯನ್ನು ಆಗಲೇಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ. ಈ ಕೂಡಲೇ ಕರ್ನಾಟಕದಲ್ಲಿ ಈ ಜಾತಿ ಗಣತಿಯನ್ನು ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಇವತ್ತು ಪ್ರಜಾ ವಿಮೋಚನಾ ಚಳವಳಿ ಬೆಂಗಳೂರು ವಿಭಾಗೀಯ ಸಮಿತಿಯಿಂದ ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರ್ತ್ಡೇಯನ್ನು ಭಾರತ ರತ್ನ ಅಂಬೇಡ್ಕರ್ ಅವರ ಸಾಧನೆಗಳ ವಿಜಯೋತ್ಸವ ಕಾರ್ಯಕ್ರಮವನ್ನು ಪ್ರಜಾ ವಿಮೋಚನಾ ಚಳವಳಿ ಆಯೋಜನೆಯನ್ನು ಮಾಡಿತ್ತು. ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಸುಮಾರು 400 ಜನಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ತಾಲೂಕು ಸೇರಿದಂತೆ ಪ್ರಜಾ ವಿಮೋಚನಾ ಚಳವಳಿಯ ಎಲ್ಲ ಗ್ರಾಮಗಳಲ್ಲಿ ಶಾಖೆಗಳನ್ನು ತೆರೆಯೋದ್ರ ಮೂಲಕ ಮತ್ತು ಈ ಭಾಗದಲ್ಲಿ ವಿಶೇಷವಾಗಿ ಬೆಂಗಳೂರು ಪೂರ್ವ ತಾಲೂಕಲ್ಲಿ ಏನು ಸರ್ಕಾರಿ ಭೂಮಿಗಳೇನಿದೆ ಈ ಭೂಮಿಗಳನ್ನು ಕೋಟಿಗಟ್ಟಲೆ ಹಣಕ್ಕೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಮಾರಾಟ ಮಾಡೋದು ಒಂದು ಭಾಗ ಆದರೆ, ಈ ಭಾಗದಲ್ಲಿರ್ತಕ್ಕಂಥ ದೊಡ್ಡಬನಹಳ್ಳಿ ಇರ್ಬೋದು, ಚಿಕ್ಕಬನಹಳ್ಳಿ ಇರ್ಬೋದು ಮತ್ತು ಇನ್ನೂ ಅನೇಕ ಗ್ರಾಮಗಳಲ್ಲಿ ಇವತ್ತು ನಿವೇಶನಗಳಿಲ್ಲ. ಈಗಾಗಲೇ ತಹಶೀಲ್ದಾರ್ ಮುಂದೆ ನಾವು ಧರಣಿಯನ್ನು ಮಾಡಿದ್ದೇವೆ. ನಿವೇಶನಗಳನ್ನು ಮಾಡಿಕೊಡ್ಬೇಕು, ಸರ್ವೆ ಆಗಬೇಕು ಅಂತ ಒತ್ತಾಯವನ್ನು ಮಾಡಿದ್ದೇವೆ. ತಹಶೀಲ್ದಾರ್ ಅವರು 1-2 ಗ್ರಾಮಗಳಲ್ಲಿ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲ ಜಾತಿಯ ಬಡವರಿಗೆ ನಿವೇಶನಗಳನ್ನು ಕೊಡಿಸೋ ಅಂಥ ಜವಾಬ್ದಾರಿ ಕರ್ತವ್ಯ ಪ್ರಜಾ ವಿಮೋಚನಾ ಚಳುವಳಿದಾಗಿದೆ. ಮುಂದಿನ ದಿನಗಳಲ್ಲಿ ಒಗ್ಗಟ್ಟಾಗಿ ಹೋರಾಟ ಮಾಡೋದ್ರ ಮೂಲಕ ನಮ್ಮ ಹಕ್ಕುಗಳನ್ನು ಪಡ್ಕೊಂಡು ಈ ಸಮುದಾಯಕ್ಕೆ ಸಮಾಜಕ್ಕೆ ಕೊಡಿಸೋವಂಥ ಕೆಲಸವನ್ನು ನಾವು ಮಾಡ್ತೇವೆ. ಪ್ರಜಾ ವಿಮೋಚನಾ ಚಳವಳಿ ಬೆಂಗಳೂರು ವಿಭಾಗೀಯ ಸಮಿತಿ ವತಿಯಿಂದ ಈ ದಿನ ಬಾಬಾ ಸಾಹೇಬರ ಒಂದು ಹುಟ್ಟುಹಬ್ಬವನ್ನು ಸಾಧನೆಗಳ ಸಂಭ್ರಮಾಚರಣೆ. ಈಗ ನಮ್ಮ
ಮಾಧ್ಯಮ ಮಿತ್ರರು ಕೇಳಿದ್ರು ಸಾಧನೆಗಳ ಸಂಭ್ರಮಾಚರಣೆ ಅಂದರೆ ಏನು ಮಾಡಿದ್ದೀರಾ, ಏನು ಕಾರ್ಯಕ್ರಮ ಅಂತೇಳಿ. ಅವರ ಏನು ಒಂದು ಸಾಧನೆಗಳಿತ್ತು ಅದನ್ನು ಜನಗಳಿಗೆ ಮನವರಿಕೆ ಮಾಡಬೇಕಂತೇಳಿ ನಮ್ಮ ಆನೇಕಲ್ ಕೃಷ್ಣಪ್ಪ ಸಾಹೇಬರು ಅವರ ಒಂದು ಆಶಯ ಭಾಷಣದಲ್ಲಿ ಯಾವ ರೀತಿ ನಾವು ಜೀವನ ಮಾಡಬೇಕು, ಬಾಬಾ ಸಾಹೇಬರು ನಮ್ಗೆ ಏನು ಮಾಡಬೇಕಂತ ಹೇಳ್ಕೊಟ್ಟಿದ್ದಾರೆ. ಹಾಗೆ ಅವ್ರು ಏನು ಕಷ್ಟಗಳನ್ನು ಅನುಭವಿಸಿದ್ರು. ಮತ್ತು ಇಡೀ ವಿಶ್ವನೇ ವಿಶ್ವರತ್ನ ಅಂಥೇಳಿ ವಿಶ್ವಜ್ಞಾನ ವರ್ಲ್ಡ್ ನಾಲೆಡ್ಜ್ ಡೇ ಅಂತೇಳಿ ಇವತ್ತು ವಿಶ್ವಸಂಸ್ಥೆ ಘೋಷಣೆ ಮಾಡಿದೆ. ಒಬ್ಬ ವ್ಯಕ್ತಿ, ಒಬ್ಬ ದಲಿತ ಸಮುದಾಯದಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ ಇಡೀ ವಿಶ್ವಕ್ಕೆ ಮಾದರಿಯಾಗ್ತಾರೆ. ಅಂಥ ಒಬ್ಬ ವ್ಯಕ್ತಿಯ ಆ ಹುಟ್ಟುಹಬ್ಬದ ಒಂದು ಉಸ್ತುವಾರಿಯನ್ನು ನಮ್ಮ ಬೆಂಗಳೂರು ವಿಭಾಗೀಯ ಸಮಿತಿ ಹಾಗೂ ಪೂರ್ವ ತಾಲೂಕು ಸಮಿತಿಗೆ ವಹಿಸಿರ್ತಕ್ಕಂಥ ನಮ್ಮ ಆನೇಕಲ್ ಕೃಷ್ಣಪ್ಪ ಸಾಹೇಬ್ರಿಗೆ ಧನ್ಯವಾದಗಳು. ಹಾಗೆಯೇ ಈ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಪೂರ್ವ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಸ್ಥರು, ಆನೇಕಲ್ ತಾಲೂಕು, ಯಲಹಂಕ ತಾಲೂಕು ಮತ್ತು ಬೆಂಗಳೂರು ದಕ್ಷಿಣ ತಾಲೂಕು ಎಲ್ಲ ಕಡೆಯಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಭೀಮಾ ಸೇನಾನಿಗಳಿಗೂ ಬಾಬಾ ಸಾಹೇಬರ ಭೀಮಾ ಶುಭಾಶಯಗಳನ್ನು ಕೋರ್ತೇನೆ. ಜೈ ಭೀಮ್. ಎಸ್ ಕೆ ಮಾದೇಶ್, ಅಧ್ಯಕ್ಷರು, ಬೆಂಗಳೂರು ವಿಭಾಗೀಯ ಸಮಿತಿ. ನನ್ನ ಹೆಸರು ವೆಂಕಟೇಶ್ ಅಂತ, ದೊಡ್ಡಬನಹಳ್ಳಿ ವೆಂಕಟೇಶ್ ಅಂತ, ಉಪಾಧ್ಯಕ್ಷ. ಬೆಂಗಳೂರು ನಗರ ಜಿಲ್ಲಾ ಉಪಾಧ್ಯಕ್ಷರಾಗಿ ಆನೇಕಲ್ ಸಾಹೇಬರು ಆಯ್ಕೆ ಮಾಡಿದ್ದಾರೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿದ್ದೀವಿ. ಆನೇಕಲ್ ಕೃಷ್ಣಪ್ಪ ಸರ್ ಅವರ ನೇತೃತ್ವದಲ್ಲಿ ಹಾಗೂ ಈ ಪೂರ್ವ ತಾಲೂಕು ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮನ ವಿಜೃಂಭಣೆಯಿಂದ ಆಯೋಜಿಸಿ ಆಚರಣೆ ಮಾಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚಾಗಿ ಆಚರಣೆ ಮಾಡಬೇಕು. ಮತ್ತು ಅಕ್ಕಪಕ್ಕ ಜಿಲ್ಲೆಗಳಲ್ಲಿ ನಾವು ಅತಿ ಹೆಚ್ಚಾಗಿ ಕೆಲಸಗಳು ಮಾಡಬೇಕು ಅಂಥೇಳಿ ನಾನು ಕೇಳ್ಕೊತಾ ಇದ್ದೀನಿ. ಪ್ರಜಾ ವಿಮೋಚನಾ ಚಳವಳಿ ವತಿಯಿಂದ ನಮ್ಮ ನೆಚ್ಚಿನ ನಾಯಕರಾದ ಆನೇಕಲ್ ಕೃಷ್ಣಪ್ಪನ ನೇತೃತ್ವದಲ್ಲಿ ನಮ್ಗೆ ವಹಿಸಿದಂಥ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134 ಜನ್ಮದಿನಾಚರಣೆಯನ್ನು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀವಿ. ಇದಕ್ಕೆಲ್ಲ ಸಹಕಾರ ನೀಡಿದಂಥ ಎಲ್ಲ ನಮ್ಮ ಸಂಘದ ವತಿಯಿಂದ ಮಹಿಳೆಯರಿಗೂ ಹಾಗೂ ಪುರುಷರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡ್ತೀವಿ, ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ. ಇದಕ್ಕೆಲ್ಲ ಸಹಕಾರ ಕೊಡಿದಂಥ ಎಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೀನಿ. ಬೆಂಗಳೂರು ಪೂರ್ವ ತಾಲೂಕು ಅಧ್ಯಕ್ಷರಂತ ಎ ಗಣೇಶ್ ಆದೂರು.